ಆತ್ಮಿಕ ಜೀವಿತದಲ್ಲಾಗಿರಬಹುದು, അല്ലെങ്കിൽ സാമ്പത്തിക ജീവിതത്തിലായിരിക്കും, ಅಲ್ಲದಿದ್ದರೆ ಸಾಂಪತ್ತಿಕ ಜೀವಿತದಲ್ಲಾಗಿರಬಹುದು. പല രീതികളിലും ജനങ്ങൾ ഇരുന്നു പോവുകയാണ്. ಅನೇಕ ರೀತಿಯಾಗಿ ಈ ತರ ಜನರು ಅದೇ ಒಂದು ಸ್ಥಳದಲ್ಲಿ ಇದ್ದು ಹೋಗ್ತಾ ಇದ್ದಾರೆ. ഇത് ജാതികളെ കുറിച്ച് അല്ല പറയുന്നത്, ಇದು ಯಾವುದೇ ಜಾತಿ ಕುರಿತಾಗಿ ಬರೆಯಲ್ಪಟ್ಟಿಲ್ಲ. ഇത് ദൈവത്തിന്റെ സ്വന്തം ജനത്തെ കുറിച്ചാണ് പറയുന്നത്. ದೇವರ ಸ್ವಂತ ಜನಾಂಗದ ಕುರಿತಲ್ಲಿ ಬರೆಯಲ್ಪಟ್ಟಿದೆ. ഹല്ലേലൂയ. ಹಲ್ಲೆಲೂಯಾ. ഒരിക്കൽ ശുശ്രൂഷ പകർന്നതായിരിക്കാം, ഒരിക്കൽ ശുശ്രൂഷ പകർന്നതായിരിക്കാം, ಒಂದು ಸತಿ ಸುವಾರ್ತೆ ಬಿದ್ದಿರುವುದಾಗಿರುತ್ತೆ, ശുശ്രൂഷ ಸೇವೆ ಬಿದ್ದಿರುವುದಾಗಿರುತ್ತೆ. പക്ഷേ മുന്നോട്ട് പോകാൻ കഴിയാതെ ಆದ್ರೆ ಮುಂದೆ ನೋಡಿ ಹೋಗದೆ ಆಗದೆ ಇರೋ ಕಾರಣ ഇരുന്നു പോകുന്നവരുണ്ട്. ಅದೇ ರೀತಿ ಕೆಳಗೆ ಬಿದ್ದು ಹೋಗಿರುವಂತ ಜನರೊಂದಿಗೆ എഴുന്നേൽക്കാതെ ಎದ್ದು ನಿಲ್ಲದೆ ഓടാൻ പറ്റില്ല. ಓಡಲು ಸಾಧ್ಯವಿಲ್ಲ. ഹല്ലേലൂയ. ಹಲ್ಲೆಲೂಯಾ. ബൈബിൾ പറയുന്നത് മൊത്തം ഓടുന്നതിനെ കുറിച്ചാണ്. ಬೈಬಲ್ ಹೇಳ್ತಿರುವಂತದ್ದು ಎಲ್ಲ ಓಡುದ ಕುರಿತಾಗಿ ಬರೆಯಲ್ಪಟ್ಟಿದೆ. ഇരിക്കുന്നവൻ എങ്ങനെ ഓടും? ಅದೇ ಸ್ಥಳದಲ್ಲಿ ಕೂತಿರುವುದು ಹೇಗೆ ಓಡ್ತಾರೆ ಅವರು? അതുകൊണ്ട് ആ വചനം പറഞ്ഞത്, ಅದಕ್ಕಾಗಿ ವಾಕ್ಯ ಹೇಳ್ತಿರುವಂತದ್ದು, ആദ്യം നീ എന്ത് ചെയ്യണം? ಮುಂಚಿತವಾಗಿ ನೀನ್ ಏನ್ ಮಾಡ್ಬೇಕು? നീ ഇരിക്കുന്നിടത്ത് നിന്ന് എഴുന്നേൽക്കണം. ನೀನು ಕೂತಿರುವಂತ ಸ್ಥಳದಿಂದ ನಿನ್ ಮೇಲೆ ಎದ್ದು ನಿಲ್ಬೇಕು. ഹല്ലേലൂയ. ಹಲ್ಲೆಲೂಯಾ. എഴുന്നേറ്റാൽ ಎದ್ದು ನಿಂತ್ರೆ എന്റെ പ്രകാശം നിന്റെ മേൽ ഉദിക്കും. ನನ್ನ ಪ್ರಕಾಶವು ನಿನ್ನ ಮೇಲೆ ಹರಿದು ಬರುವಂತದ್ದಾಗಿದೆ. ഇരിക്കുന്നവരുടെ മേൽ പ്രകാശമില്ല, ಕೂತಿರುವಂತರ ಮೇಲೆ ಪ್ರಕಾಶವು ಬರುವುದಿಲ್ಲ. എഴുന്നേൽക്കുന്നവരുടെ മേലാണ് പ്രകാശം. ಎದ್ದು ನಿಲ್ಲುವಂತರ ಮೇಲೆ ಆಗಿದೆ ಪ್ರಕಾಶವು ಇಳಿದು ಬರುವಂತದ್ದು. പലപ്പോഴും നമ്മുടെ സാഹചര്യം നമ്മളെ എഴുന്നേൽപ്പിക്കില്ല. ಅನೇಕ ಸಮಯದಲ್ಲಿ ನಮ್ಮ ಪರಿಸ್ಥಿತಿಗಳು ನಮ್ಮನ್ನು ಎದ್ದು ನಿಲ್ಲಿಸಲು ಸಾಧ್ಯವಿಲ್ಲ. നമ്മുടെ സാഹചര്യങ്ങൾ നോക്കിയാൽ ನಮ್ಮ ಪರಿಸ್ಥಿತಿಗಳನ್ನು ನಾವು ನೋಡಿದ್ರೆ നമുക്ക് എഴുന്നേൽക്കാൻ തോന്നില്ല, ನಮ್ಗೆ ಎದ್ದು ನಿಲ್ಬೇಕೆಂಬ ಆಸೆ ಬರುವುದಿಲ್ಲ, നമുക്ക് മുന്നോട്ട് പോകാൻ പറ്റില്ല. ನಮಗೆ ಮುಂದೆ ನೋಡಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. പക്ഷേ പലപ്പോഴും ആഗ്രഹമുണ്ട് മുന്നോട്ട് പോകണം. ಆದ್ರೆ ಅನೇಕ ಸಮಯದಲ್ಲಿ ಆ ಒಂದು ಬೆಳಿಬೇಕೆಂಬ ಆಸಕ್ತಿ ಇದ್ದವರು ಮುಂದೆ ನೋಡಿ ಹೋಗ್ತಿದ್ದಾರೆ. എനിക്ക് ഇങ്ങനെ ഇരുന്നാൽ പോരാ, ನನಗೆ ಹೀಗೆ ಇದ್ರೆ ಸಾಕಾಗದು, എനിക്ക് ഇനിയും മുന്നോട്ട് പോകണം. ನನಗೆ ಇನ್ನ ಮುಂದೆ ನೋಡಿ ಓಡಬೇಕು. അത് പല രീതികളിലും, ಅದು ಅನೇಕ ರೀತಿಯಲ್ಲಿ. ആത്മീയമായി പറഞ്ഞാൽ ಆತ್ಮಿಕವಾಗಿ ಹೇಳುವುದಾದ್ರೆ ഇനിയും ഒരുപാട് മുന്നോട്ട് പോകണം. ಇನ್ನು ಮುಂದೆ ನೋಡಿ ನಾವು ಓಡಬೇಕು. ശുശ്രൂഷാപരമായി പറഞ്ഞാൽ ಸೇವೆಯ ರೀತಿಯಲ್ಲಿ ಆಗಿ ಹೇಳಿದ್ರೆ ഇനിയും ഒരുപാട് മുന്നോട്ട് പോകണം. ಇನ್ನೂ ಅನೇಕ ರೀತಿಯಲ್ಲಿ ನಾವು ಮುಂದಕ್ಕೆ ಹೋಗ್ಬೇಕು. പക്ഷെ ആഗ്രഹിക്കുന്നതേ ഉള്ളൂ, ಆದ್ರೆ ಆಸೆ ಪಡುವಂತದಿದೆ, അതിനനുസരിച്ച് സ്റ്റെപ്പ് വെക്കാൻ പറ്റുന്നില്ല. ಆದ್ರೆ ಆ ಒಂದು ಆಸೆ ಉಂಟು, ಆದ್ರೆ ಅನುಸಾರವಾಗಿ ಅಲ್ಲಿ ಹೆಜ್ಜೆ ಇಡಲು ಸಾಧ್ಯವಾಗ್ತಾ ಇಲ್ಲ. എവിടെങ്കിലും ഒക്കെ പിശാച് പിടിച്ചിരുത്തുക. ಎಲ್ಲೋ ಒಂದು ಸ್ಥಳದಲ್ಲಿ ಸೈತಾನ ನಮ್ಮನ್ನು ಹಿಡಿದು ಇಟ್ಟಿದ್ದಾನೆ. ഹല്ലേലൂയ. ಹಲ್ಲೆಲೂಯಾ. ഇരുന്ന് പോയവരെല്ലാം ദൈവാത്മാവിനെ എഴുന്നേൽപ്പിക്കും. ಇದ್ದು ಅಲ್ಲೇ ಕುಳಿತಿರುವಂತ ಸ್ಥಳದಿಂದ ದೇವರ ಆತ್ಮವು ಎಲ್ಲರನ್ನು ಎಬ್ಬು ನಿಲ್ಲಿಸಲಿ. ഇന്ന് ഈ വചനത്തിന്റെ ശക്തി നിങ്ങളെ തൊടും. ಇವತ್ತು ಈ ವಾಕ್ಯದ ಶಕ್ತಿ ನಿಮ್ಮನ್ನು ಮುಟ್ಟಲು ಹೋಗ್ತಾ ಇದೆ. അനേകരെ എഴുന്നേൽപ്പിക്കാൻ. ಅನೇಕ ಜನರು ಎದ್ದು ನಿಲ್ಲಿಸುತ್ತೆ. നിങ്ങൾ മാത്രം എഴുന്നേൽക്കാനല്ല, ನಿಮ್ಮನ್ನು ಮಾತ್ರ ಎದ್ದು ನಿಲ್ಲಿಸುವುದಿಲ್ಲ, നിങ്ങൾ ಎഴുന്നേറ്റാലേ അനേകരെ എഴുന്നേൽപ്പിക്കാൻ പറ്റും. ನೀವು ಎದ್ದು ನಿಂತರೆ ಮಾತ್ರವೇ ಅನೇಕ ಜನರನ್ನು ಎದ್ದು ನಿಲ್ಲಿಸಲು ಸಾಧ್ಯವಾಗತ್ತೆ. എഴുന്നേൽപ്പിക്കുന്ന നമ്മളെ ഇരുന്നു പോയാൽ, ಎದ್ದು ನಿಲ್ಲಬೇಕಾದಂತ ನಾವೇ ಅದೇ ಜಾಗದಲ್ಲಿ ಕೂತ್ಕೊಂಡು ಹೋದ್ರೆ എങ്ങനെ മറ്റുള്ളവർ എഴുന്നേൽക്കും? ನಾವು ಹೇಗೆ ಮತ್ತೊಬ್ಬರನ್ನು ಎದ್ದು ನಿಲ್ಲಿಸಲು ಸಾಧ್ಯವಾಗತ್ತೆ ಹೇಳಿ? അതുകൊണ്ട് ഈ എഴുന്നേൽപ്പിക്കുന്നവരെ, ಅದಕ್ಕಾಗಿ ಎದ್ದು ನಿಲ್ಲಿಸುವಂತವರು, ശുശ്രൂഷ ചെയ്യുന്നവരെ, ಸೇವೆ ಮಾಡುವಂತವರು, അവരെ പിശാച് ഇരുത്തുന്നത്. ಆ ಒಂದು ಜನರನ್ನು ಸೈತಾನನು ಇಲ್ಲದಾಗೆ ಮಾಡಲು ಪ್ರಯತ್ನ ಮಾಡ್ತಾನೆ. കാരണം അങ്ങനെയുള്ള ഒരുത്തനെ ഇരുത്തിയാൽ മതി, ಆ ರೀತಿಯಾದಂತ ಒಬ್ಬ ವ್ಯಕ್ತಿಯನ್ನು ಸುಮ್ಮನೆ ಕೂರಿಸಿದ್ರೆ ಸಾಕು, ആയിരക്കണക്കിന് ആൾക്കാർ ഇരിക്കും. ಆ ಒಂದು ಸಾವಿರ ಗಟ್ಟಲೆ ಜನರು ಅಲ್ಲೇ ಕುಳಿತುಕೊಳ್ತಾರೆ. ഹല്ലേലൂയ. ಹಲ್ಲೆಲೂಯಾ. പലപ്പോഴും സാഹചര്യങ്ങൾ നമ്മളെ ഇരുത്തിക്കളയും. ಅನೇಕ ಸಮಯದಲ್ಲಿ ನಮ್ಮ ಪರಿಸ್ಥಿತಿಗಳು ನಮ್ಮನ್ನು ಅದೇ ಜಾಗದಲ್ಲಿ ಕುಳ್ಳಿರಿಸ್ತವೆ. കടഭാരം നമ്മളെ ഇരുത്തിക്കളയും. ಸಾಲ ಭಾರಗಳು ನಮ್ಮನ್ನು ಅಲ್ಲೇ ಕೂರಿಸ್ತವೆ. രോഗം നമ്മളെ ഇരുത്തിക്കളയും. ರೋಗವು ನಮ್ಮನ್ನು ಅಲ್ಲೇ ಕೂರಿಸುತ್ತೆ. പക്ഷേ ഈ സാഹചര്യങ്ങളെ നോക്കാതെ, ಆದ್ರೆ ಪರಿಸ್ಥಿತಿಗಳನ್ನು ನೋಡದೆ ദൈവത്തിന്റെ വചനം പറയുകയാണ്, ದೇವರ ವಾಕ್ಯ ಹೇಳ್ತಾ ಇದೆ, നിന്റെ സാഹചര്യത്തെ നീ ನೋಕಂಡ, ನಿನ್ನ ಒಂದು ಪರಿಸ್ಥಿತಿಯನ್ನು ನೀನು ನೋಡಬೇಡ, നീ എന്റെ ശബ്ദത്തെ കേൾക്ക, ನೀ ನನ್ನ ಶಬ್ದವನ್ನು ಕೇಳು, ഈ ദൂത് നിങ്ങളിലേക്ക് വരട്ടെ, ಈ ಒಂದು ಪ್ರವಾದನೆ ನಿಮ್ಮೊಳಗೆ ಬರಲಿ, ഈ ദൈവ ശബ്ദം നിങ്ങളിലേക്ക് വരട്ടെ, ಈ ದೇವರ ಶಬ್ದವು ನಿಮ್ಮ ಒಳಗೆ ಬರಲಿ. നിങ്ങൾ എവിടെ ഇരിക്കുന്നോ ഇരിക്കുന്ന ഇടത്തുനിന്ന് നിങ്ങൾ എഴുന്നേൽക്കുക. ನೀವು ಎಲ್ಲಿದ್ದೀರೋ ಆ ಒಂದು ಸ್ಥಳದಲ್ಲಿ ನಿಂತು ಎದ್ದು ನಿಂತ್ಕೊಂಡು ಎದ್ದು ನಿಲ್ರಿ. ഹല്ലേലൂയ. ಹಲ್ಲೆಲೂಯಾ. രക്തസ്രാവക്കാരിയായ സ്ത്രീ, ರಕ್ತಸ್ರಾವದಿಂದ ಕೂಡಿದಂತ ಒಬ್ಬ ಸ್ತ್ರೀ, അവിടെ സാഹചര്യം നോക്കിയാൽ അവൾക്ക് എഴുന്നേക്കാൻ പറ്റില്ല. ಅವಳ ಪರಿಸ್ಥಿತಿಗಳನ್ನು ನೋಡಿದ್ರೆ ಅವಳಿಗೆ ಎದ್ದು ನಿಲ್ಲಲು ಸಾಧ್ಯವಾಗದಂತ ಪರಿಸ್ಥಿತಿ. പക്ഷേ അവൾ സാഹചര്യം നോക്കാതെ, ಆದ್ರೆ ಅವಳು ತನ್ನ ಪರಿಸ್ಥಿತಿಯನ್ನು ನೋಡದೆ അവൾ എഴുന്നേറ്റു. ಅವಳು ಎದ್ದು ನಿಂತಳು. അവൾ എഴുന്നേറ്റത് കൊണ്ട് ಅವಳು ಎದ್ದು ನಿಂತರ ಮುಖಾಂತರ യേശുവിന്റെ അടുക്കൽ എത്താൻ പറ്റി. ಯೇಸುವಿನ ಬಳಿಗೆ ಬರಲು ಸಾಧ್ಯವಾಯಿತು. യേശുവിന്റെ അടുക്കൽ വന്നത് കൊണ്ട് ಯೇಸುವಿನ ಬಳಿಗೆ ಬಂದದ ಮುಖಾಂತರ ഒരു വലിയ വിടുതൽ ലഭിച്ചു. ಒಂದು ದೊಡ್ಡ ಬಿಡುಗಡೆ ಆಕೆಗೆ ಸಿಕ್ಕಿತು. ഹല്ലേലൂയ. ಹಲ್ಲೆಲೂಯಾ. ഇരിക്കുന്നവർ, ഇരുന്നു പോയവർ, ಈ ಕೂತವರು ಕೂತಿ
ಹಾಗೆ ಹೋದವರು. അങ്ങനെയുള്ളവർ എഴുന്നേൽക്കുക. ಆ ರೀತಿ ಇದ್ದವರು ಎದ್ದು ನಿಲ್ರಿ. ഹല്ലേലൂയ. ಹಲ್ಲೆಲೂಯ. ചില വാക്കുകൾ നിമിത്തം നമ്മൾ ഇരുന്നു പോകാം. ಕೆಲವೊಂದು ಮಾತುಗಳ ಮುಖಾಂತರ ಅವ್ರು ಕುಗ್ಗಿ ಹೋಗಿ ಅಲ್ಲೇ ಇರಬಹುದು. നമ്മുടെ പ്രിയപ്പെട്ടവർ നമ്മുടെ കൂടെ നിൽക്കുന്നവർ പറയുന്ന വാക്കുകൾ നമ്മളെ ഇരുത്തിക്കളയാം. ಒಂದು ನಮ್ಮ ಜೊತೆ ಇರುವಂತವರು ನಮ್ಮ ಪ್ರಿಯಪಟ್ಟವರು ಮಾತುಗಳಿಂದ ನಾವು ಕುಗ್ಗಿ ಹೋಗಿ ಅದೇ ಜಾಗದಲ್ಲಿ ಬೀಳಬಹುದು. പക്ഷേ വചനം പറയുക, ಆದ್ರೆ ವಾಕ್ಯ ಹೇಳ್ತಾ ಇದೆ, നീ നിന്റെ സാഹചര്യത്തെ നോക്കിയത് മതി. ನೀನು ನಿನ್ನ ಪರಿಸ್ಥಿತಿಗಳನ್ನು ನೋಡಿದುವರೆಗೆ ಸಾಕು. നീ എഴുന്നേൽക്കുക. ನೀನು ಎದ್ದು ನಿಲ್ಲು. നിന്നിൽ പ്രകാശം വരാൻ സമയമായി. ನಿನ್ನಲ್ಲಿ ಪ್ರಕಾಶ ಬರಲಿಕ್ಕೆ ಸಮಯವಾಯಿತು. നിന്റെ പ്രകാശം വന്നിരിക്കുന്നു. ನಿನ್ನ ಪ್ರಕಾಶವು ನಿನಗೆ ಬಂದಿದೆ. യഹോവയുടെ തേജസ് നിന്റെ മേൽ ഉദിച്ചിരിക്കുന്നു. ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. തേജസ് എന്ന് പറഞ്ഞാൽ മഹത്വമാണ്. ತೇಜಸ್ ಎಂದು ಹೇಳುವುದಾದ್ರೆ ಅದು ಮಹತ್ವದಾಗಿದೆ. ദൈവത്തിന്റെ ഗ്ലോറി, ದೇವರ ಒಂದು ಮಹತ್ವವಾಗಿದೆ. ആ മഹത്വം നിന്റെ മേൽ ഉദിച്ചിരിക്കുന്നു. ಆ ಮಹತ್ವವು ನಿಮ್ಮ ಮೇಲೆ ಉದಯಿಸಿದೆ. ഹല്ലേലൂയ. ಹಲ್ಲೆಲೂಯ. ഇനി ഒരുപാട് ദൂരങ്ങൾ പോകാനുണ്ട്. ನೀನು ಇನ್ನು ಅನೇಕ ದೂರಗಳಿಗೆ ಹೋಗೋದು, ಪ್ರಯಾಣ ಮಾಡಲು ಬಾಕಿ ಇದೆ. വാക്കുകൾ നിമിത്തം ഏലിയാവ് എന്ന ശക്തനായ മനുഷ്യൻ ഇരുന്നു പോയി. ಮಾತಿನಿಂದ ಏಲಿಯನಾದಂತ ಒಬ್ಬ ಶಕ್ತನಾದಂತ ಅಭಿಷಕ್ತನ ಅಲ್ಲೇ ಕುಗ್ಗಿ ಹೋದನು. അവൻ ഇരുന്നു, പിന്നെ കിടന്നു. ಅವನು ಅಲ್ಲೇ ಕೂತ್ಕೊಂಡ, ಮತ್ತೆ ಮಲಗ್ಬಿಟ್ಟ ಏಲಿಯನು. ഇരുന്നവരെല്ലാം പിന്നെ കിടന്നു പോകും. ಕೂತಿರುವವರೆಲ್ಲರೂ ಕಡೆಗೆ ಮಲಗಿ ಹೋಗುವಂತರಾಗಿದ್ದಾರೆ. ജോയ്ക്കും ബ്രദർ കണ്ണ് തുറന്ന് നോക്കി. ഇരുന്നവർ, ಅಲ್ಲಿ ಇದ್ದವರು, ഇരിക്കുന്നവർ, ಕೂತಿರುವವರು, അടുത്ത സ്റ്റെപ്പ് അവർ കിടക്കുക. ಅವರ ಮುಂದಿನ ಹಂತ ಅವರು ಮಲಗುವಂತದ್ದಾಗಿದೆ. എന്നാൽ എഴുന്നേൽക്കുന്നവർ, ಆದ್ರೆ ಎದ್ದು ನಿಲ್ತವನು, അവരുടെ അടുത്ത സ്റ്റെപ്പ് ಆತನ ಮುಂದಿನ ಹಂತ ഓടുക എന്നുള്ളത്. ಓಡುವುದಾಗಿದೆ. ഹല്ലേലൂയ. ಹಲ್ಲೆಲೂಯ. അതുകൊണ്ട് ആ വചനം പറയുന്നത് നീ ഇരുന്നത് മതി. ಅದಕ್ಕೆ ವಾಕ್ಯ ಹೇಳ್ತಿದೆ, ನೀನು ಅಲ್ಲೇ ಕೂತಿರುವುದು ಸಾಕು. നീ കിടന്നത് മതി. ನೀನು ಮಲಗಿರುವುದು ಸಾಕು. യഹോവയുടെ ആത്മാവ് നിന്റെ മേൽ വരും. ಯೆಹೋವನ ಆತ್ಮವು ನಿಮ್ಮ ಮೇಲೆ ಬರುತ್ತಾ ಇದೆ. യഹോവയുടെ തേജസ് നിന്റെ മേൽ വരും. ಯೆಹೋವನ ತೇಜಸ್ಸು ನಿಮ್ಮ ಮೇಲೆ ಬರುತ್ತೆ. അപ്പോൾ നീ എഴുന്നേൽക്കുക. ಆವಾಗ ನೀನು ಎದ್ದು ನಿಂತ್ಕೋ. ಹಲ್ಲೆಲೂಯ. ഏലിയാവിനോട് പറയാ, ಏಲಿಯನ ಜೊತೆ ಹೇಳ್ತಾ ಇದ್ದಾರೆ, ഇനി ഒരുപാട് ദൂരം നിനക്ക് സഞ്ചരിക്കാനുണ്ട്. ಇನ್ನು ಅನೇಕ ದೂರ ನಿನಗೆ ಓಡಲಿಕ್ಕೆ ಸಂಚರಿಸಲು ಬಾಕಿ ಇದೆ. അടുത്തൊരു പ്രവാചകനെ പുതപ്പിക്കേണ്ട മാൻഡിൽ നിന്റെ കയ്യിലാണ്. ಮತ್ತಿನ್ನೊಬ್ಬ ದೊಡ್ಡ ಪ್ರವಾದಿಯನನ್ನು ಆತನ ಅಭಿಷೇಕಿಸುವಂತ ಹೊದಿಕೆ ನಿನ್ನ ಮೇಲಿದೆ. അവിടെ കൊണ്ടൊന്നും തീർന്നില്ല. ಅಲ್ಲಿಗೆ ಯಾವುದೇ ರೀತಿ ಮುಗಿದು ಹೋಗ್ಲಿಲ್ಲ. മാൻഡിൽ എന്ന് പറഞ്ഞ വിഷയം വലിയ വിഷയം. ಆ ಒಂದು ಹೊದಿಕೆ ಎಂಬುದಾಗಿ ಹೇಳುವಂತದ್ದು ತುಂಬಾ ದೊಡ್ಡ ವಿಚಾರವಾಗಿದೆ. അത് വേറൊരു പ്രാവശ്യം പറയാം. ಅದು ಒಂದು ಬೇರೆ ಒಂದು ಪ್ರಸಂಗದಲ್ಲಿ ಅದನ್ನು ತೆಗೆದುಕೊಳ್ತೇವೆ ನಾವು. ഒന്ന് രണ്ട് കാര്യങ്ങൾ പറയാം. ಆದ್ರೆ ಒಂದೆರಡು ಕಾರ್ಯಗಳು ಈಗ ಮಾತಾಡ್ತೀವಿ ಅದ್ರ ಬಗ್ಗೆ. മാൻഡിൽ ഒരാൾക്ക് ലഭിക്കുന്നത് ഈസി അല്ല. ಒಂದು ಹೊದಿಕೆ ಒಬ್ಬ ವ್ಯಕ್ತಿಗೆ ಸಿಗುವಂತದ್ದು ಸುಲಭವಾದಂತ ಕಾರ್ಯವಲ್ಲ. പല രീതിയിലുള്ള മാൻഡിൽ ഉണ്ട്. ಅನೇಕ ರೀತಿಯಾದಂತ ಹೊದಿಕೆಗಳಿದೆ. അപ്പോസ്റ്റോലിക് ഒരു മാൻഡിലാണ്. ಅಪೋಸ್ತಲರಿಗೆ ಇರುವಂತ ಒಂದು ಹೊದಿಕೆ ಇದೆ. പ്രവാചകൻ ഒരു മാൻഡിലുണ്ട്. ಒಂದು ಪ್ರವಾದನೆ ಅವರಿಗೆ ಒಂದು ಹೊದಿಕೆ ಇದೆ. ഈ മാൻഡിലൊക്കെ ഒരുവന്റെ മേൽ വീണാൽ, ಈ ಒಂದು ಹೊದಿಕೆ ಒಬ್ಬ ಮೇಲೆ ಬಿದ್ದರೆ, അവൻ തുടങ്ങുന്നത് സീറോയിൽ നിന്നല്ല. ಆತನು ಪ್ರಾರಂಭ ಮಾಡುವಂತ ಸಿಲೋವಿನಲ್ಲ, അവൻ ಡಬಲ್ പോർഷനിൽ നിന്നായിരിക്കും തുടങ്ങുന്നത്. ಆತನು ಎರಡನೇ ಹಂತದಿಂದ ಆತನು ಪ್ರಾರಂಭ ಮಾಡುವಂತನಾಗಿದ್ದಾನೆ. ഹല്ലേലൂയ. ಹಲ್ಲೆಲೂಯ. ആരുടെ മാൻഡിലായിരുന്നോ വീണത്, ಯಾರ ಮೇಲೆ ಆಗಿದೆ ಮ್ಯಾಟ್ ಬಿದ್ದದ್ದು, ആരുടെ മാൻഡിലാണോ വീണത്, ಯಾರ ಹೊದಿಕೆ ಅವರ ಮೇಲೆ ಬೀಳುತ್ತೋ, ആ മാൻഡിലിന്റെ ഉടമ എവിടെ നിർത്തിയോ, മാൻഡിലിന്റെ ഉടമ, ഓണർ, ಒಬ್ಬ ಒಂದು ಹೊದಿಕೆಯ ಒಂದು ಓನರ್ ಎಲ್ಲಿ ನಿಲ್ಲಿಸಿದ್ದಾನೋ, എവിടെ നിർത്തിയോ, എവിടെ സ്റ്റോപ്പ് ചെയ്തോ, ಎಲ್ಲಿ ನಿಲ್ಲಿಸಿದ್ದಾನೋ, ഈ മാൻഡിൽ വീണവൻ അവിടെ തുടങ്ങും. ಆತನು ಎಲ್ಲಿ ನಿಲ್ಲಿಸಿದ್ದಾನೋ ಆತನು ಓದಿಸಿರುವಂತ ವ್ಯಕ್ತಿ ಅಲ್ಲಿಂದ ಪ್ರಾರಂಭ ಮಾಡಿ ಹೋಗುವಂತನಾಗಿದ್ದಾನೆ. ഹല്ലേലൂയ. ಹಲ್ಲೆಲೂಯ. ഏലിയാവ് ഒരുപാട് നാളുകൾ ശുശ്രൂഷ ചെയ്തു. ಏಲಿಯನು ಅನೇಕ ದಿನಗಳು ಆತನು ಸೇವೆ ಮಾಡಿದನು. ഏലിയാവിന്റെ ശുശ്രൂഷകൾ നമുക്കറിയാം. ಏಲಿಯನ ಸೇವೆ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತಿದೆ. പക്ഷെ ഏലീശ തുടങ്ങുന്നത്, ಆದ್ರೆ ಎಲೀಷನ ಪ್ರಾರಂಭ ಮಾಡಿದ್ದು, ഏലിയാവ് എവിടെ നിർത്തിയോ അവിടെ നിന്നാണ്. ಏಲಿಯನು ಎಲ್ಲಿ ನಿಲ್ಲಿಸಿದ್ದಾನೋ ಅಲ್ಲಿಂದ ಏಲಿಯನು ಪ್ರಾರಂಭ ಮಾಡ್ತಾ ಇದ್ದಾನೆ. ഏലീശ പറഞ്ഞു, എനിക്ക് ഡബിൾ പോർഷൻ വേണം. ಎಲೀಷನ್ ಹೇಳ್ತಿದ್ದಾನೆ, ನನಗೆ ಎರಡರಷ್ಟು ನನಗೆ ಬೇಕು ಎಂಬುದಾಗಿ. ഏലിയാവ് പറഞ്ഞു, അത് ഈസി അല്ല. ಏಲಿಯನ್ ಹೇಳ್ತಾ ಇದ್ದಾನೆ, ಅದು ತುಂಬಾ ಸುಲಭ ಕಾರ್ಯವಲ್ಲ ಅದು. ഏലിയാവ് പറഞ്ഞു, ಏಲಿಯನ್ ಹೇಳಿದನು, തീ ഇറക്കുന്നത് ഈസിയാണ്, ಬೆಂಕಿ ಇಳಿಸುವಂತದ್ದು ಸುಲಭವಾಗಿದೆ, ആകാശം ബ്ലോക്ക് ചെയ്യുന്നത് ഈസിയാണ്, ಆಕಾಶವನ್ನು ಮುಚ್ಚುವಂತದ್ದು ಸುಲಭವಾಗಿದೆ, മഴ പെയ്യിക്കുന്നത് ഈസിയാണ്, ಮಳೆಯನ್ನು ಬೀಳಿಸುವಂತದ್ದು ಸುಲಭವಾಗಿದೆ. പക്ഷേ ഡബിൾ പോർഷൻ ഈസി അല്ല. ಆದ್ರೆ ಎರಡರಷ್ಟು ಪಡೆದುಕೊಳ್ಳುವಂತದ್ದು ಅದು ಸುಲಭವಾದಂತ ಕಾರ್ಯವಲ್ಲ.
നീ വേറെ എന്ത് ചോദിച്ചാലും എനിക്ക് ഈസി ആയിട്ട് ചെയ്യാം. ನೀನು ಬೇರೆ ಏನಾದ್ರು ಕೇಳಿದ್ರೆ ನಾನು ಅದನ್ನ ಸುಲಭವಾಗಿ ನಿನಗೆ ಮಾಡ್ಕೊಡ್ಬೋದು. തീയെ ഇറക്കി എനിക്ക് എന്തും ചെയ്യാൻ പറ്റും. ಬೆಂಕಿಯನ್ನು ಇಳಿಸಿದಂತ ನನಗೆ ನಾನು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯವಿದೆ. പക്ഷെ എന്റെ മേൽ കിടക്കുന്ന മാൻഡിൽ നിന്റെ മേൽ വരണമെങ്കിൽ ഈസി അല്ല. ನನ್ನ ಮೇಲಿರುವಂತಹ ಒಂದು ಹೊದಿಕೆ ಅಭಿಷೇಕವು ನಿನ್ನ ಮೇಲೆ ಬರುವಂತದ್ದು ತುಂಬಾ ಈಸಿಯಾದ ಕಾರ್ಯವಲ್ಲ. കാരണം ഈ മാൻഡിൽ ഒരുവന്റെ മേൽ വരാൻ അവൻ ഒരുപാട് ട്രയൽസിലൂടെ, ടെംപ്റ്റേഷനിലൂടെ, കണ്ണുനീരിലൂടെ, നോവിലൂടെ കടന്നുപോയതാണ്. ಈ ಒಂದು ಹೊದಿಕೆ ಒಬ್ಬ ಮನುಷ್ಯ ಮೇಲೆ ಬರುವಾಗ ಆತನು ಎಷ್ಟೋ ಕಷ್ಟಗಳಿಂದ, ನೋವುಗಳಿಂದ, ಟೆಂಪ್ಟೇಷನ್ಗಳಿಂದ ಎಷ್ಟೋ ಮಾತುಗಳನ್ನ ಕೇಳಿಸ್ಕೊಂಡು ಅವಮಾನ ಪಟ್ಟಿ ಅದನ್ನು ಹೊಂದಿಕೊಂಡಿರುತ್ತಾನೆ. അങ്ങനെയാണ് ഒരു മാൻഡിൽ ഒരാൾക്ക് വരുന്നത്. ಆ ರೀತಿಯಾಗಿ ಒಂದು ಹೊದಿಕೆ ಒಬ್ಬನಿಗೆ ಲಭಿಸಿರುವಂತದ್ದಾಗಿದೆ. അത് ഈസി ആയിട്ട് വേറൊരുത്തನ മേൽ വീഴത്തില്ല. ಅದು ಒಂದು ಸುಲಭವಾಗಿ ಬೇರೊಬ್ಬರ ಮೇಲೆ ಕೊಡಲು ಸಾಧ್ಯವಿಲ್ಲ ಹೊದಿಕೆಯನ್ನ. അപ്പോസ്തോലിക് മാൻഡിൽ, ಅಪೊಸ್ತಲರ ಒಂದು ಹೊದಿಕೆ പോളിന്റെ മേൽ വീണത് ಪೌಲನ ಮೇಲೆ ಬಿದ್ದದ್ದು ഈസി ആയിട്ടല്ല. ಅದು ಸುಲಭವಾಗಿ ಆತನ ಮೇಲೆ ಬಿದ್ದಿಲ್ಲ. അപ്പോസ്റ്റൽ പോൾ പറയുന്നത് നിങ്ങൾ നോക്കണം. ಅಪೊಸ್ತಲ ಪೌಲನ ಹೇಳುವುದನ್ನು ನೀವು ನೋಡಬೇಕು. ഒരുപാട് കഷ്ടങ്ങളിലൂടെ ഞാൻ കടന്നുപോയി. ಒಂದು ಅನೇಕ ಕಷ್ಟಗಳಲ್ಲಿ ನಾನು ಹಾದು ಹೋದೆನು. നദിയിലെ ആപത്ത്, ನದಿಯಲ್ಲಿ ಆಪತ್ತು, കടലിലെ ಆಪತ್ತು, ಸಮುದ್ರದಲ್ಲಿ ಆಪತ್ತು, സ്വന്തം സഹോദരന്മാരിൽ നിന്നുള്ള ആപത്ത്, ಸ್ವಂತ ಸಹೋದರರಿಂದ ಅದಕ್ಕೆ ತೊಂದರೆ ಆಪತ್ತು ಬಂತು. പട്ടിണി, ಹೊಟ್ಟೆ ಹಸುವು, ദാഹം, ದಾಹ, ഓട്ടം, ಓಟ. ഒരു വലിയ ലിസ്റ്റ് പൗലോസിന്റെ ലൈഫ് നോക്കിക്കഴിഞ്ഞാൽ വലിയ ലിസ്റ്റ് കിടപ്പുണ്ട്. ಈ ರೀತಿಯಾದಂತ ಅನೇಕ ಕಾರ್ಯಗಳನ್ನು ಅವನು ಪೌಲನು ಹಾದು ಬಂದಿದ್ದಾನೆ. ഇതിലൂടെ എല്ലാം പൗലോസ് കടന്നുപോയി അതിനെ ജയിച്ചത് കൊണ്ടാണ് അവന്റെ മേൽ മാൻഡിൽ വീഴുന്നത്. ಇದನ್ನೆಲ್ಲ ದಾಟಿ ಆತನು ಜಯಿಸಿದರ ಮುಖಾಂತರವಾಗಿ ಆತನ ಮೇಲೆ ಒಂದು ಅಪೊಸ್ತಲನ ಹೊದಿಕೆ ಆತನ ಮೇಲೆ ಬಿದ್ದಿತ್ತು. അതുകൊണ്ട് പൗലോസ് തീമോത്തിയോസിനോട് പറയുമ്പോൾ, ಅದಕ್ಕಾಗಿ ಆತನು ಪೌಲನು ತಿಮೋತಿಯೊಂದಿಗೆ ಹೇಳ್ತಾ ಇದ್ದಾನೆ, തീമോത്തിയോസെ, എന്നിൽ പകർന്നത്, എന്നിലുള്ളത് നിന്നിൽ വരണമെങ്കിൽ അത് ഈസി അല്ല. ತಿಮೋತಿಯನೇ, ನನ್ನ ಮೇಲೆ ಇರುವಂತಹ ಒಂದು ಅಭಿಷೇಕದ ಹೊದಿಕೆ ನಿನ್ನ ಮೇಲೆ ಬರುವಂತದ್ದು ಸುಲಭವಾದ ಕಾರ್ಯವಲ್ಲ. ಅದು നീ പലതും വിട്ടോടണം, ನೀನು ಅನೇಕ ಕಾರ್ಯಗಳನ್ನು ಬಿಟ್ಟು ನಾನು ಓಡಬೇಕೆಂಬುದಾಗಿ ಹೇಳ್ತಾ ಇದ್ದಾನೆ. എന്നാൽ മാത്രമേ ഈ മാൻഡിൽ നിന്റെ മേൽ വീഴത്തുള്ളൂ. ಹಾಗಿದ್ರೆ ಮಾತ್ರವೇ ಈ ಒಂದು ಅಭಿಷೇಕದ ಹೊದಿಕೆ ನಿನ್ನ ಮೇಲೂ ಬೀಳುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ഹല്ലേലൂയ. ಹಲ್ಲೆಲೂಯಾ. മാൻഡിൽ എന്ന് പറയുന്നത് ഈസി അല്ല. ಒಂದು ಅಭಿಷೇಕದ ಹೊದಿಕೆ ಎಂಬುದಾಗಿ ಹೇಳುವಂತದ್ದು ಈಸಿಯಾದ ಕಾರ್ಯವಲ್ಲ. ഇനി അടുത്തൊരു കാര്യം പറയാം. ಮತ್ತಿನ್ನೊಂದು ಕಾರ್ಯಗಳನ್ನ ಹೇಳ್ತೀವಿ. ഒരു വ്യക്തി ശുശ്രൂഷ ചെയ്തു, ಒಬ್ಬ ವ್ಯಕ್ತಿ ಸೇವೆಯನ್ನು ಮಾಡಿದನು. അയാളുടെ കാലശേഷം, ಆತನ ಕಾಲದ ನಂತರ ആരും അയാളെ അറിയുന്നില്ല എങ്കിൽ, ಯಾರ ಮೇಲೆ ಆ ಒಂದು ಅಭಿಷೇಕ ಬೀಳಿಲ್ಲ ಅಂದ್ರೆ അയാളുടെ ശുശ്രൂഷ വലിയ കാര്യമൊന്നുമില്ല. ಆತನ ಒಂದು ಸೇವೆ ಏನ್ ದೊಡ್ಡ ಕಾರ್ಯ ಏನಲ್ಲ ಅದು. എന്നാൽ അയാൾ മരിച്ചു കഴിഞ്ഞിട്ടും, ಕಾರಣ ಅವನು ಓಡಿದನು, ಅವನು ಸತ್ತು ಮತ್ತೆ ಮುಗಿದು. കാരണം അവൻ മരിച്ചു കഴിഞ്ഞിട്ടും ಆತನು ಸತ್ತ ನಂತರ അവനെ കുറിച്ച് പറയുന്നുണ്ടെങ്കിൽ, ಆತನ ಕುರಿತಾಗಿ ಮಾತನಾಡುವುದಾದ್ರೆ, ജനങ്ങൾ അവനെ കുറിച്ച് പറയുന്നുണ്ടെങ്കിൽ, ಜನರು ಆತನ ಕುರಿತಾಗಿ ಮಾತನಾಡುವುದಾದ್ರೆ അവന്റെ മേലൊരു മാൻഡിലുണ്ട്. ಆತನ ಮೇಲೆ ಒಂದು ಅಭಿಷೇಕದ ಹೊದಿಕೆ ಇದೆ ಎಂಬುದಾಗಿ ಅರ್ಥ. അതില്ലാത്തവനെ കുറിച്ച് ആരും സംസാരിക്കില്ല. ಒಂದು ಅಭಿಷೇಕದ ಹೊದಿಕೆ ಇಲ್ಲದರ ಕುರಿತು ಯಾರು ಕೂಡ ಮಾತನಾಡುವುದಿಲ್ಲ. ഹല്ലേലൂയ. ಹಲ್ಲೆಲೂಯಾ. ഏലിയാവ് മരിച്ചു. ಏಲಿಯನು ಸತ್ತನು. പക്ഷേ യോഹന്നാൻ സ്നാപകൻ വന്നപ്പോൾ ಯೋಹನ ಸ್ಥಾಪನದಲ್ಲಿ ಬಂದಾಗ 700 വർഷത്തിന് ശേഷമാണ്. 700 ವರ್ಷಗಳ ಮುಂದೆ ಆಗಿದೆ. ഏലിയാവ് മരിച്ച് 700 വർഷങ്ങൾ കഴിഞ്ഞിട്ടാണ് യോഹന്നാൻ സ്നാപകൻ വരുന്നത്. ಅಲ್ಲಿ ಏಲಿಯನು ಸತ್ತಿ 700 ವರ್ಷಗಳ ಕಳೆದ ನಂತರ ಸ್ಥಾನಿಕನಾದ ಯೋಹಾನ ಬರ್ತಾ ಇದ್ದಾನೆ. യോഹന്നാൻ ശുശ്രൂഷ തുടങ്ങുമ്പോൾ ಯೋಹಾನ ಸೇವೆ ಮಾಡುವಾಗ ജനങ്ങൾ പറഞ്ഞു, പിന്നെ ഏലിയാവിന്റെ ആത്മാവുണ്ട്. ಅಲ್ಲಿ ಜನರು ಹೇಳ್ತಾ ಇದ್ದಾರೆ, ಆತನ ನೋಡ್ಬಿಟ್ಟು ಈತನ ಮೇಲೆ ಏಲಿಯನ ಆತ್ಮ ಈತನ ಮೇಲೆ ಇದೆ ಎಂಬುದಾಗಿ. 700 വർഷം കഴിഞ്ഞിട്ടും അവനെ കുറിച്ചുള്ള സംസാരം നിന്നില്ല. 700 ವರ್ಷಗಳು ಕಳೆದರೂ ಕೂಡ ಏಲಿಯನ ಆತನ ಹೆಸರಿನಲ್ಲಿ ಇದ್ದಂತ ಮಾತು ಮುಗಿಲಿಲ್ಲ. അവന്റെ മാൻഡിൽ അപ്പോഴും ആ എയറിൽ കിടക്കുകയാണ്. ಆತನ ಒಂದು ಹೊದಿಕೆ ಅಪೂರ್ಣವಾಗಿ ಅದು ಆಕಾಶದಲ್ಲಿ ಹಾರಾಡ್ತಿದೆ. ഹല്ലേലൂയ. ಹಲ್ಲೆಲೂಯಾ. നമുക്ക് പിറകിൽ ശുശ്രൂഷ ചെയ്ത അനേകരുടെ മാൻഡിൽ ഇവിടെ കിടപ്പുണ്ട്. ನಮ್ಮ ಹಿಂದೆ ಸುವಾರ್ತೆ ಸೇವೆ ಮಾಡಿರುವಂತ ಅನೇಕ ಜನರ ಹೊದಿಕೆ ನಮ್ಮ ಮೇಲ್ಗಡೆಯಲ್ಲಿ ಹಾರಾಡ್ತಾ ಇದೆ. ഈ മാൻഡിൽ നമ്മുടെ മേൽ വരണമെങ്കിൽ, ಈ ಒಂದು ಹೊದಿಕೆ ನಮ್ಮ ಮೇಲೆ ಬರಬೇಕಾದ್ರೆ അത് ഈസി അല്ല. ಅದು ಸುಲಭವಾದಂತ ಕಾರ್ಯವಲ್ಲ. ഹല്ലേലൂയ. ಹಲ್ಲೆಲೂಯಾ.
പണ്ഡിത് രമാഭായ് ഈ നാട്ടുകാരിയായിരുന്നു, ಪಂಡಿತ್ ರಮಾಬಾಯಿ ಈ ಒಂದು ದೇಶದಲ್ಲಿ ಇದ್ದರು, മംഗളൂരുകാരിയായിരുന്നു. ಮಂಗಳೂರು ಅವರು ವ್ಯಕ್ತಿಯಾಗಿದ್ರು. ഇവിടുന്നാണ് അവർ പൂനെക്ക് പോയത്. ಇಲ್ಲಿಂದ ಅವರು ಪುಣೆಗೆ ಹೋದ್ರು. അവരിൽ നിന്നൊരു ഉണർവ് പുറപ്പെട്ടു. ಅವರಿಂದ ಒಂದು ಉಜ್ಜೀವನ ಹೊರಗೆ ಬಂತು. ആ ഉണർവിന്റെ മാൻഡിൽ ഇവിടെ ഉണ്ട്. ಆ ಒಂದು ಉಜ್ಜೀವನದ ಹೊದಿಕೆ ಈ ಮಂಗಳೂರಿನಲ್ಲಿ ಚಲಿಸ್ತಾ ಇದೆ. പക്ഷേ ആ മാൻഡിൽ ഇങ്ങനെ നോക്കുകയാണ് എവിടെ വന്ന് വീഴണം. ಆ ಒಂದು ಹೊದಿಕೆ ನೋಡ್ತಾ ಇದೆ, ನಾನು ಯಾರ ಮೇಲೆ ಬಂದೆ ಆ ಒಂದು ಅಭಿಷೇಕದ ಹೊದಿಕೆ ಬೀಳಲಿ ಎಂಬುದಾಗಿ. എല്ലാവരുടെ മേൽ ഇത് വീഴത്തില്ല. ಎಲ್ಲರ ಜನರ ಮೇಲೆ ಈ ಹೊದಿಕೆ ಬೀಳುವುದಿಲ್ಲ. ഏലിയാവ് പറയാ ഇത് ഈസി അല്ല. ಏಲಿಯನ್ ಹೇಳ್ತಿದ್ದ ಇದು ಸುಲಭವಾದಂತ ಕಾರ್ಯವಲ್ಲ. നീ ചോദിച്ചത് പ്രയാസമുള്ള കാര്യമാണ്. ನೀನು ಕೇಳ್ತಿರೋದು ತುಂಬಾ ಪ್ರಯಾಸವುಳ್ಳಂತ ಕಾರ್ಯದ ಬಗ್ಗೆ ಕೇಳ್ತಾ ಇದೀಯಾ. എങ്കിലും നീ എന്നെ കണ്ടാൽ ഈ മാൻഡിൽ നിന്റെ മേൽ വീഴും. ಆದ್ರೂ ಕೂಡ ನೀನನ್ನು ನೋಡಿದ್ರೆ ಈ ಒಂದು ಹೊದಿಕೆ ನಿನ್ನ ಮೇಲೆ ಬೀಳತ್ತೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ഹല്ലേലൂയ, ಹಲ್ಲೆಲೂಯಾ. ഈ മാൻഡിലുമായിട്ട് അവൻ സ്വർഗത്തിൽ പോയില്ല. ಈ ಒಂದು ಹೊದಿಕೆನೆ ಹೊತ್ತುಕೊಂಡು ಆತನ ಸ್ವರ್ಗಕ್ಕೆ ಹೋಗ್ಲಿಲ್ಲ. ഈ മാൻഡിൽ സ്വർഗത്തിൽ എടുക്കത്തില്ല. ಈ ಒಂದು ಹೊದಿಕೆ, ಒಂದು ಅಭಿಷೇಕದ ಹೊದಿಕೆ ಸ್ವರ್ಗದಲ್ಲಿ ತೆಗೆದುಕೊಳ್ಳುವುದಿಲ್ಲ. കാരണം ഈ മാൻഡിൽ ഇവിടെ ആവശ്യമുണ്ട്. ಕಾರಣ ಆ ಒಂದು ಅಭಿಷೇಕದ ಹೊದಿಕೆ ಇಲ್ಲಿ ಅವಶ್ಯಕತೆ ಇದೆ. ഇവിടെ ആവശ്യമുണ്ട്. ಇಲ್ಲಿ ಅವಶ್ಯಕತೆ ಇದೆ. അടുത്ത തലമുറകൾക്ക് ഇത് ആവശ്യമുണ്ട്. ಇದು ಮುಂದಿನ ತಲೆಮಾರಿಗೆ ಆ ಹೊದಿಕೆ ಅವಶ್ಯಕತೆ ಇದೆ. യേശു വന്ന് ശുശ്രൂഷിച്ചപ്പോൾ ಯೇಸು ಬಂದು ಸೇವೆ ಮಾಡಿದಾಗ യേശು ചോദിച്ചു എന്നെ കുറിച്ച് ജനം എന്താ പറയുന്നേ. ಯೇಸು ಕೇಳಿದರು ಜನರು ನನ್ನ ಕುರಿತಾಗಿ ಏನ್ ಮಾತಾಡ್ತಿದ್ದಾರೆ ಎಂಬುದಾಗಿ. അവിടെ പറയാണ് നിന്നെ കുറിച്ച് നീ ഏലിയാവാണ്. ಅಲ್ಲಿ ಆ ಜನರು ಹೇಳ್ತಿದ್ದಾರೆ ಯೇಸುವಿನ ಬಗ್ಗೆ ನೀನು ಏಲಿಯನ್ ಎಂಬುದಾಗಿ ಆತನ ಬಗ್ಗೆ നീ ಹೇಳ್ತಿದ್ದಾರೆ. യെരമ്യാവാണ്. ನೀನು ಯೆರೆಮೀಯ ಎಂಬುದಾಗಿ ಹೇಳ್ತಿದ್ದಾರೆ. അല്ലെങ്കിൽ മറ്റു പ്രവാചകന്മാരെ പോലെ പ്രവാചകനാണ്. ಅದೇ ರೀತಿಯಾಗಿ ನೀನು ಮತ್ತೆ ಪ್ರವಾದಿಗಳ ಮುಖಾಂತರ ಪ್ರವಾದಿ ತರ ನೀನು ಒಬ್ಬ ಪ್ರವಾದಿ ಎಂಬುದಾಗಿ ಹೇಳ್ತಿದ್ದಾರೆ ಜನರು. മാൻഡിലുള്ളവൻ മരിച്ചാലും അവന്റെ മാൻഡിൽ ഇവിടെ കിടക്കും. ಆ ಸತ್ತವರ ಹೊದಿಕೆ, ಅಭಿಷೇಕದ ಹೊದಿಕೆ, ಅದು ಆ ವ್ಯಕ್ತಿ ಸತ್ತವರ ಹೊದಿಕೆ ಇಲ್ಲ ಎಲ್ಲ ಕಡೆ ಹರಿಯುತ್ತಾ ಇದೆ. അവന്റെ പേര് പിന്നെ ഇവിടെ നിൽക്കും. ಆ ಒಂದು ಹೆಸರು ಇನ್ನೂ ಕೂಡ ಅದು ನಿಂತಿರುವಂತದ್ದಾಗಿದೆ. ഹല്ലേലൂയ. ಹಲ್ಲೆಲೂಯಾ. ഞാൻ ആഗ്രഹിക്കുന്നത് ഞാൻ മരിച്ചാലും എന്റെ പേര് ഇവിടെ കിടക്കണം. ಆಮೆನ್. ಪಾಸ್ಟರ್ ಯೋಚನೆ ಮಾಡುವಂತದ್ದು ಅವರು ಸತ್ತರು ಕೂಡ ಅವರ ಹೆಸರು ಇಲ್ಲೇ ಮಂಗಳೂರಿನಲ್ಲಿ ಚಲಿಸಬೇಕೆಂಬುದಾಗಿ ಅವರು ಆಸೆ ಪಡುವಂತದ್ದಾಗಿದೆ. ഹല്ലേലൂയ. ಹಲ್ಲೆಲೂಯಾ. ഒരു മാൻഡിൽ അടുത്ത തലമുറയ്ക്ക് ഒരു മാൻഡിൽ പകരാം. ಒಂದು ಮುಂದಿನ ತಲೆಮಾರಿಗೆ ಒಂದು ಅಭಿಷೇಕದ ಹೊದಿಕೆ ಅದು ಹರಿಸಬೇಕಾಗಿದೆ. ഹല്ലേലൂയ. ಹಲ್ಲೆಲೂಯಾ. പലപ്പോഴും ചിന്തിക്കാറുണ്ട് എന്തിനാ ദൈവമേ ഈ കഷ്ടങ്ങളിലൂടെ കടത്തിക്കൊണ്ട് ಅನೇಕ ಸಮಯದಲ್ಲಿ ನಾವು ಚಿಂತೆ ಮಾಡ್ತೀವಿ, ಯಾಕೆ ದೇವರು ಈ ಕಷ್ಟಗಳ ಮುಖಾಂತರ ನಮ್ಮನ್ನು ಹಾದು ಹೋಗ್ತಿದಾರಲ್ಲ. അനേക പെയിൻഫുൾ സിറ്റുവേഷനിലൂടെ കൊണ്ടുപോകുന്ന എന്തിനാ. ಅನೇಕ ನೋವುಗಳ ಒಂದು ನೋವುಗಳ ಮುಖಾಂತರ ನಮ್ಮನ್ನು ಹಾದು ಹೋಗ್ತಿದಾರಲ್ಲ. ദൈവം പറഞ്ഞു, ದೇವರು ಹೇಳಿದ್ರು, ഇതിനകത്തൂടെ പോകുമ്പോഴാണ് നിന്റെ മേലൊരു മാൻഡിൽ വരുന്നത്. ಇದರ ಒಳಗೆ ನೋವು ಕಷ್ಟಗಳ ಮಧ್ಯದಲ್ಲಿ ನೀನು ಹಾದು ಹೋಗುವ ಮುಖಾಂತರವೇ ನಿನಗೆ ಒಂದು ಅಭಿಷೇಕದ ಹೊದಿಕೆ ನಿನ್ನ ಮೇಲೆ ಬೀಳತ್ತೆ ಎಂಬುದಾಗಿ. എന്നാലേ നീ ഒരു യഥാർത്ഥ അഭിഷിക്തനായി മാറത്തുള്ളൂ. ಆ ರೀತಿ ಆದ್ರೆ ಮಾತ್ರ ನೀನು ಒಂದು ಯಥಾರ್ಥವಾದ ಅಭಿಷಕ್ತನಾಗಿ ಬದಲಾಗ್ಸಿ ಎಂಬುದಾಗಿ ಹೇಳಿದ್ರು. അല്ലെങ്കിൽ നീ ഒരു സാധാരണ ശുശ്രൂഷകനായിരിക്കും. ಅಲ್ಲದಿದ್ರೆ ನೀನು ಒಂದು ಸಾಧಾರಣವಾದ ಸುವಾರ್ತಿಕ ಸೇವೆ ಮಾಡುವಂತ ಮಾತ್ರ. നിന്റെ മേൽ വരുന്ന പ്രശ്നങ്ങളെ നീ ജയിക്കുമ്പോൾ, ನಿನ್ನ ಮೇಲೆ ಬರುವಂತ ಒಂದು ಕಷ್ಟಗಳ ಹೋರಾಟಗಳು ನೀನು ಜಯಿಸುವಾಗ നിന്റെ മേൽ ഒരു മാൻഡിൽ വീഴുകയാണ്. ನಿನ್ನ ಮೇಲೆ ಒಂದು ಅಭಿಷೇಕದ ಹೊದಿಕೆ ಬೀಳ್ತಾ ಇದೆ. ഈ പ്രശ്നത്തിൽ നീ പിന്മാറിപ്പോയാൽ, ಈ ಒಂದು ಹೋರಾಟದಲ್ಲಿ ನೀನು ಹಿಂಜಾರಿ ಹೋದ್ರೆ, നിനക്ക് എതിരെ വരുന്ന വാക്കുകൾ കേട്ട് നീ പതറിപ്പോയാൽ, ಜನರು ಮಾತನಾಡುವಂತ ಮಾತುಗಳನ್ನು ಕೇಳ್ಬಿಟ್ಟು ನೀನು ಹಿಂಜಾರಿ ಹೋದ್ರೆ ഈ മാൻഡിൽ നിനക്ക് ലഭിക്കില്ല. ಈ ಒಂದು ಹೊದಿಕೆ, ಅಭಿಷೇಕದ ಹೊದಿಕೆ ನಿನಗೆ ಸಿಗುವುದಿಲ್ಲ. ഒരു മാൻഡിൽ ഇങ്ങനെ കിടക്കുകയാണ്. ಒಂದು ಹೊದಿಕೆ ಈ ರೀತಿ ಹಾರ್ತಾ ಇದೆ. ഹല്ലേലൂയ. ಹಲ್ಲೆಲೂಯಾ. നിങ്ങൾ നോക്കിക്കോ, ഈ ബൈബിളിൽ പറയുന്ന അഭിഷിക്തരെല്ലാം അവർ കഷ്ടങ്ങളിലൂടെ കടന്നുപോയി. ನೋಡುವುದಾರೆ ಈ ಬೈಬಲ್ ನಲ್ಲಿ ಸತ್ಯವೇದದಲ್ಲಿ ಬರೆದಿರುವಂತ ಅಭಿಷಕ್ತರೆಲ್ಲ ಎಲ್ಲರೂ ಕಷ್ಟಗಳ ಮಧ್ಯದಲ್ಲಿ ಹಾದು ಹೋದ್ರು. ഈസി ആയിട്ട് ആരും അഭിഷിക്തരായില്ല. ಸುಲಭವಾಗಿ ಯಾರು ಕೂಡ ಒಂದು ಒಳ್ಳೆ ಅಭಿಷಕ್ತರಾಗ್ಲಿಲ್ಲ. അതുകൊണ്ട് ഇന്നും അവരെ കുറിച്ച് പറയുന്നേ. ಅದಕ್ಕಾಗಿ ಇವತ್ತು ಕೂಡ ಒಂದು ಅಭಿಷಕ್ತರ ಬಗ್ಗೆ ನಾವು ಮಾತನಾಡ್ತಿದ್ದೇವೆ. ഹല്ലേലൂയ. ಹಲ್ಲೆಲೂಯಾ. ഒരു മാൻഡിൽ, ಒಂದು ಅಭಿಷೇಕದ ಹೊದಿಕೆ. ഇതല്ല നമ്മുടെ വിഷയം. ಇದೆಲ್ಲ ನಮ್ಮ ವಿಚಾರ. മാൻഡിലിനെ കുറിച്ച് പിന്നെ പറയാം. ಈ ಒಂದು ಹೊದಿಕೆ ಕುರಿತಾಗಿ ನಾವು ಮತ್ತೆ ಮಾತಾಡ್ತೇವೆ. അനേക പുതപ്പുകളുണ്ട്. ಅನೇಕ ಹೊದಿಕೆಗಳಿದೆ. ഹല്ലേലൂയ. ഇവിടെ പറയാ എഴുന്നേറ്റ് പ്രകാശിക്കുക. ಹೇಳ್ತಾರೆ ಎದ್ದು ನಿಂತು ಪ್ರಕಾಶಿಸು ಎಂಬುದಾಗಿ. ഏലിയാവ് എഴുന്നേറ്റില്ലായിരുന്നെങ്കിൽ, ಏಲಿಯನು ಎದ್ದು ನಿಲ್ಲಿಲ್ಲವಾದ್ರೆ, ദൂതൻ വന്ന് ആദ്യം അവനെ അപ്പം കൊടുത്തു, തട്ടി എഴുന്നേൽപ്പിച്ചു. ದೂತನು ಬಂದ್ಬಿಟ್ಟು ಮುಂಚಿತವಾಗಿ ಆತನಿಗೆ ಏಲಿಯನಿಗೆ ತಟ್ಟಿ ಎಬ್ಬಿಸಿ ರೊಟ್ಟಿಯನ್ನು ಕೊಟ್ಟನು. പക്ഷെ പിന്നെ അവൻ കിടന്നു. ಮತ್ತೆ ಅವನು ತಿಂದ್ಬಿಟ್ಟು ಮತ್ತೆ ಮಲ್ಕೊಂಡನು. അവിടെ അവൻ കിടന്നു പോയിരുന്നെങ്കിൽ, ಆತನ ಅಲ್ಲಿ ಒಂದು ಮಲಗಿ ಹೋಗಿರುವುದಾದ್ರೆ,
അവനെക്കുറിച്ച് പിന്നെ കാലം ഒന്നും പറയില്ല. ಆತನ ಅಲ್ಲೇ ಮಲಗಿದ್ರೆ ಆತನ ಕುರಿತಾಗಿ ಮುಂದಿನ ಕಾಲದಲ್ಲಿ ಆತನ ಬಗ್ಗೆ ಏನು ಮಾತನಾಡ್ತಿರ್ಲಿಲ್ಲ. അതുകൊണ്ടാ ദൈവം പറയുന്നത് എഴുന്നേൽക്കുക. ಅದಕ್ಕಾಗಿ ದೇವರು ಆತನಿಗೆ ಹೇಳಿದ್ರು, ಎದ್ದು ನಿಂತುಕೋ. നീ എവിടെ ഇരിക്കുന്നോ അവിടുന്ന് നീ എഴുന്നേൽക്കുക. ನೀನು ಎಲ್ಲಿ ನಿಂತಿದ್ಯೋ, ಎಲ್ಲಿ ಕೂತಿದ್ಯೋ ಅಲ್ಲಿಂದ ಎದ್ದು ನಿಂತುಕೋ. നിന്റെ മേൽ പ്രകാശം വന്നിരിക്കുന്നു ನಿನ್ನ ಮೇಲೆ ಪ್ರಕಾಶವು ಇಳಿದು ಬಂದಿದೆ എന്ന് പറഞ്ഞാൽ എന്താ അർത്ഥം? ಏನ ಆ ರೀತಿ ಹೇಳುವುದರ ಅರ್ಥ? കഴിഞ്ഞ ദിവസങ്ങളിൽ കഴിഞ്ഞ കാലങ്ങളിൽ ഇരുളായിരുന്നു. ನೀನು ಕಳೆದ ದಿನದಲ್ಲಿ ಕಳೆದ ಕಾಲದಲ್ಲಿ ನೀನು ಬರಿದಾಗಿದ್ದೆ, ഇരുളായിരുന്നു, ഇരുട്ടായിരുന്നു. ಕತ್ತಲಾಗಿದ್ದೆ. അതുകൊണ്ട് അവന് പ്രകാശം വന്നിരിക്കുന്നു. ಆದ ಕಾರಣ ನಿನ್ನ ಜೀವಿತದಲ್ಲಿ ಈಗ ಪ್ರಕಾಶವು ಬಂದಿದೆ. നേരത്തെ ഇരുട്ടായിരുന്നു, ಮುಂಚಿತವಾಗಿ ನೀನು ಕತ್ತಲಾಗಿದ್ದೆ, പക്ഷെ ഇപ്പോൾ പ്രകാശം വന്നിരിക്കുന്നു. ಆದ್ರೆ ಈಗ ನಿನ್ನ ಮೇಲೆ ಒಂದು ಪ್ರಕಾಶ ಬಂದಿದೆ എന്ന് പറഞ്ഞാൽ നിന്റെ സ്ഥിതി മാറിയിരിക്കുന്നു. ಕಾರಣ ಏನಂತ ಹೇಳಿದ್ರೆ ನಿನ್ನ ಸ್ಥಿತಿಯು ಈಗ ಬದಲಾಗ್ತಿದೆ ಎಂಬುದಾಗಿ ಅರ್ಥ. ഓ ഹല്ലേലൂയ. ಹಲ್ಲೆಲೂಯಾ. അത് വിശ്വസിക്ക്. ಅದನ್ನ ನಂಬಿರಿ ആന്റി, അത് വിശ്വസിക്ക്. ಆಂಟಿ, ಅದನ್ನ ನೀವು ನಂಬಿರಿ. നേരത്തെ ഇരുട്ടായിരുന്നു, ಮುಂಚೆ ನಿಮ್ಮ ಜೀವಿತದಲ್ಲಿ ಕತ್ತಲಾಗಿತ್ತು, പക്ഷെ ഇപ്പോൾ പ്രകാശം വന്നിരിക്കുന്നു. ಆದ್ರೆ ಈಗ ನಿಮ್ಮ ಜೀವಿತದ ಒಂದು ಪ್ರಕಾಶ ಬಂದಿದೆ. ദൈവാത്മാവ് അങ്ങനെ ദൂത് പറയാ. ದೇವರ ಆತ್ಮನ ಆ ರೀತಿಯಾಗಿ ನಿಮ್ಮ ಮೇಲೆ ಪ್ರವಾದನೆ ಹೇಳ್ತಾ ಇದ್ದಾನೆ. ഇരുട്ടിൽ ഇരിക്കുമ്പോൾ ಕತ್ತಲಲ್ಲಿ ಇರುವಾಗ നമുക്ക് മുന്നിൽ എന്താണെന്ന് അറിയാൻ പറ്റില്ല. ನಮ್ಮ ಮುಂದಕ್ಕೆ ಏನಾಗತ್ತೆ ಎಂಬುದಾಗಿ, ಮುಂದೆ ಏನಿದೆ ಎಂಬುದಾಗಿ ತಿಳ್ಕೊಳಕ್ ಆಗುದಿಲ್ಲ. നമ്മുടെ ഭാവി കാണാൻ പറ്റില്ല. നമ്മുടെ ഭാവി ഫ്യൂച്ചർ കാണാൻ പറ്റില്ല. ನಮ್ಮ ಒಂದು ಫ್ಯೂಚರ್ ಮುಂದೆ ನಮಗೆ ಕಾಣುವುದಿಲ್ಲ. നമ്മുടെ മുന്നിലുള്ള വഴി കാണാൻ പറ്റില്ല. ನಮ್ಮ ಮುಂದೆ ಇರುವಂತ ದಾರಿ ನಮಗೆ ಕಾಣುವುದಿಲ್ಲ. നമുക്ക് എഴുന്നേറ്റ് മുന്നോട്ട് നടക്കാൻ പറ്റില്ല. ನಮಗೆ ಎದ್ದು ನಿಂತು ಮುಂದೆ ನೋಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ഇതുവരെ ഒരു ഇരുട്ടിലായിരുന്നു. ಇದುವರೆಗೂ ನೀವು ಕತ್ತಲ ಜೀವಿತದಲ್ಲಿದ್ರಿ, ഇരുട്ടിന്റെ അനുഭവത്തിലായിരുന്നു. ಒಂದು ಕತ್ತಲ ಜೀವಿತದ ಅನುಭವದಲ್ಲಿ ನೀವಿದ್ರಿ. എന്നാൽ യഹോവയുടെ പ്രകാശം നിങ്ങളുടെ മേൽ ഉദിച്ചു. ಇವತ್ತು ಯೆಹೋವನ ಪ್ರಕಾಶದ ಬೆಳಕು ನಿಮ್ಮ ಮೇಲೆ ಬಂದಿದೆ. നിങ്ങളുടെ ആ ഭവനത്തിന്റെ മേൽ യഹോവയുടെ പ്രകാശം ഉദിച്ചിരിക്കുക. ನಿಮ್ಮ ಮನೆಯ ಮೇಲೆ ಯೆಹೋವನ ಒಂದು ಪ್ರಕಾಶದ ಬೆಳಕು ಬಂದಿದೆ. ദൈവം പറയും, എഴുന്നേൽക്കുക. ದೇವರು ಹೇಳ್ತಿದ್ದಾರೆ, ಎದ್ದು ನಿಂತುಕೋ. എഴുന്നേൽക്കുക. ಎದ್ದು ನಿಂತುಕೊಳ್ಳಿ. നിങ്ങൾ നടക്കാൻ തുടങ്ങുക. ನೀವು ನಡೆಯಲು ಪ್ರಾರಂಭ ಮಾಡಿರಿ. യഹോവയുടെ ശക്തി നിങ്ങളുടെ മേൽ വരും. ಯೆಹೋವನ ಶಕ್ತಿಯು ನಿಮ್ಮ ಮೇಲೆ ಬಂದಿದೆ. അവിടെ നിന്ന് നിങ്ങൾ ഓടാൻ തുടങ്ങും. ಅಲ್ಲಿಂದ ನೀವು ಓಡ್ಲಿಕ್ಕೆ ಪ್ರಾರಂಭ ಮಾಡ್ತೀರಾ. ഇതുവരെ നഷ്ടപ്പെട്ടതെല്ലാം മടക്കി തരും ദൈവം. ಇದುವರೆಗೂ ನಷ್ಟವಾದದ್ದೆಲ್ಲ ದೇವರು ಹಿಂದೆ ತೆಗೆದುಕೊಂಡು ಕೊಡ್ತಿದ್ದಾರೆ ನಿಮಗೆ. ഈ വചനം വിശ്വസിക്കുക. ಈ ವಾಕ್ಯ ನೀವು ನಂಬಿರಿ. 700 വർഷം, യേശുവിനും 700 വർഷങ്ങൾക്ക് മുമ്പ് പറഞ്ഞ വാക്കാണ്. ಯೇಸುವಿನ ಕುರಿತಾಗಿ 700 ವರ್ಷಗಳ ಹಿಂದೆ ಬರೆದಂತ ಮಾತಾಗಿದೆ. യേശുവിനെ കുറിത്താಗಿ അല്ല, യേശുവിനും മുൻപേ 700 വർഷം മുമ്പ് ಯೇಸುವಿನ 700 ವರ್ಷಗಳ ಹಿಂದೆ പ്രവാചകനിലൂടെ സംസാരിച്ചതാണ്. ಪ್ರವಾದಿಯೊಂದಿಗೆ ಮಾತನಾಡಿರುವಂತದ್ದು ആ വാക്കാണ് ഇപ്പോൾ സംസാരിക്കുന്നത്. ಆ ಒಂದು ಮಾತಾಗಿದೆ ಇವತ್ತು ನಾವು ಮಾತನಾಡ್ತಿರುವಂತದ್ದು. ആ വാക്ക് ഇന്ന് എന്നിലൂടെ നിങ്ങളോട് സംസാരിക്കും. ಆ ಒಂದು ಮಾತು ಇವತ್ತು ಪಾಸ್ಟರ್ ಮುಖಾಂತರ ನಿಮ್ಮ ಬಾಯಲ್ಲಿ, ಆ ಪಾಸ್ಟರ್ ಬಾಯಿ ಮುಖಾಂತರ ನಿಮ್ಮಂತೆ ಮಾತಾಡ್ತಿದೆ. ഓൾറെഡി ദൈവജനത്തോട് സംസാരിച്ചിട്ടത് ಆ ದೇವರು ಮುಂಚಿತವಾಗಿ ಅನೇಕ ಜನರ ಹತ್ರ ಮಾತನಾಡಿ ഇന്ന് നിങ്ങളോട് ദൈവം ഞാൻ മുഖാന്തരം സംസാരിക്കും. ಇವತ್ತು ದೇವರು ಪಾಸ್ಟರ್ ಬಾಯಿ ಮುಖಾಂತರ ನಿಮ್ಮ ಸಂಗಡ ಮಾತನಾಡ್ತಿದ್ದಾರೆ. ഇതാണ് പ്രവചനം. ಇದಾಗಿದೆ ನಿಮ್ಮ ಪ್ರವಾದನೆ. ഹല്ലേലൂയ. ಹಲ್ಲೆಲೂಯ. നിങ്ങളുടെ സ്ഥിതി മാറാൻ പോവാണ്. ನಿಮ್ಮ ಸ್ಥಿತಿಯು ಬದಲಾಗ್ಲಿಕ್ಕೆ ಹೋಗ್ತಾ ಇದೆ. ഹല്ലേലൂയ. ಹಲ್ಲೆಲೂಯ. നിങ്ങളുടെ മേൽ പ്രകാശം വന്നിരിക്കുന്നു. ನಿಮ್ಮ ಮೇಲೆ ಪ್ರಕಾಶವು ಬಂದಿದೆ. പ്രകാശം വന്നിരിക്കുന്നു എന്ന് പറഞ്ഞാൽ ಪ್ರಕಾಶ ಬಂದಿದೆ ಎಂಬುದಾಗಿ ಹೇಳುವುದಾದ್ರೆ, ഇതുവരെ പ്രകാശം ഇല്ലായിരുന്നു. ಇದುವರೆಗೂ ನಿಮ್ಮಲ್ಲಿ ಪ್ರಕಾಶವಿರಲಿಲ್ಲ ಎಂಬುದಾಗಿ ಅರ್ಥ. അപ്പോൾ ഇല്ലാത്ത ഒന്ന് വന്നാൽ, ಹಾಗಿದ್ರೆ ಇಲ್ಲದಿರುವುದು ನಿಮ್ಮ ಜೀವಿತದಲ್ಲಿ ಬಂದ್ರೆ സ്ഥിതി മാറുകയാണ്. ಆ ಸ್ಥಿತಿಗಳು ಬದಲಾಗ್ತಾ ಇದೆ. നിങ്ങളുടെ നേരത്തെ സ്ഥിതി ನಿಮ್ಮ മാറുകയാണ്. ಮುಂಚಿನ ಸ್ಥಿತಿಯು ಬದಲಾಗ್ತಾ ಇದೆ. ഇപ്പോൾ നിങ്ങളുടെ എല്ലാ അവസ്ഥകൾ മാറുകയാണ്. ಇವಾಗ ನಿಮ್ಮ ಎಲ್ಲ ಒಂದು ಅವಸ್ಥೆಗಳು ಬದಲಾಗ್ತಾ ಇದೆ. ഹല്ലേലൂയ. ಹಲ್ಲೆಲೂಯ. ഇരുട്ടിൽ നിങ്ങൾക്ക് എന്തൊക്കെ നഷ്ടപ്പെട്ടോ, ಈ ಕತ್ತಲಲ್ಲಿ ಇದ್ದು ನೀವೇನೇನ್ ನಷ್ಟ ಹೊಂದಿದಿರೋ അതെല്ലാം പ്രകാശത്തിൽ മടക്കി ലഭിക്കും. ಅದೆಲ್ಲ ಪ್ರಕಾಶದಲ್ಲೇ ದೇವರು ಹಿಂತಿರುಗಿ ನಿಮಗೆ ತೆಗೆದುಕೊಂಡು ಬರ್ತಾರೆ. ഹല്ലേലൂയ. ಹಲ್ಲೆಲೂಯ. എഴുന്നേറ്റ് പ്രകാശിക്കുക. ಎದ್ದು ನಿಂತುಕೊಂಡು ಪ್ರಕಾಶಿಸಿರಿ. നിന്റെ പ്രകാശം വന്നിരിക്കുന്നു. ನಿಮ್ಮ ಪ್ರಕಾಶವು ಬಂದಿದೆ. യഹോവയുടെ തേജസ് നിന്റെ മേൽ ഉദിച്ചിരിക്കുന്നു. ಯೆಹೋವನ ತೇಜಸ್ಸು ನಿಮ್ಮ ಮೇಲೆ ಉದಯಿಸಿದೆ. ഇംഗ്ലീഷിൽ പറയുന്നത് എറൈസ് ആൻഡ് ഷൈൻ. ಅದು ಇಂಗ್ಲಿಷ್ ಅಲ್ಲಿ ಹೇಳ್ತಿದೆ ಎದ್ದು ನಿಂತು ಪ್ರಕಾಶಿಸು ಎಂಬುದಾಗಿ. ഇംഗ്ലീഷിലെ വാക്ക് ഷൈൻ. ಇಂಗ್ಲಿಷ್ ಅಲ್ಲಿ ವಾಕ್ಯ ಹೇಳ್ತಿದೆ ಅಂದ್ರೆ ಪ್ರಕಾಶಿಸುವಂತದ್ದು ಎಂಬುದಾಗಿ. ഷൈൻ ചെയ്യുക. ಪ್ರಕಾಶಿಸಿರಿ ഷൈൻ എന്ന് പറഞ്ഞാൽ എന്താ കന്നഡയിൽ? ಪ್ರಕಾಶ. ഷൈൻ ചെയ്യുക, പ്രകാശമല്ല. ഷൈൻ ചെയ്യുക എന്ന് പറഞ്ഞാൽ എന്താ? ആ, ഷൈൻ ചെയ്യുക. ಹೊಳೆಪು ಎಂಬುದಾಗಿ ಹೇಳುವಂತದ್ದು. നമ്മുടെ അടുത്ത് ഒരാൾ പറയാ, നീ ഭയങ്കര ഷൈനിങ് ಆಣല്ലോ. ನಾವು ಒಬ್ಬ ವ್ಯಕ್ತಿ ಹತ್ರ ಹೇಳ್ತೀವಿ, ನೀವು ತುಂಬಾ ಒಂಥರ ಪ್ರಕಾಶವಾಗಿ ಕಾಣ್ತಿದೆ, ಅಂದ್ರೆ ಹೊಳಪಾಗಿ ಕಾಣ್ತಾ ಇದೆಯಲ್ಲ. ഷൈൻ ചെയ്യുക, ಹೊಳಪು ಕಾಣುವಂಥದ್ದು. നമുക്ക് അതൊക്കെ കേൾക്കുമ്പോൾ ഒരു നമുക്കത് കേൾക്കുമ്പോൾ ഷൈനിങ് ഒന്നും വേണ്ട.
ನಮಗೊಂದು ಪ್ರಜ್ವಲಿಸುವಂತದ್ದು ಬೇಕು ಎಂಬುದಾಗಿ. അതൊന്നും വേണ്ട. ಅದು ಏನ್ ಬೇಡ. ഷൈൻ ചെയ്യുന്നു പറഞ്ഞാൽ ಪ್ರಜ್ವಲಿಸಿ ಎಂಬುದಾಗಿ ಹೇಳುವುದಾದ್ರೆ നിങ്ങൾ ഷൈൻ ചെയ്യ്. ನೀವೊಂದು ಪ್ರಜ್ವಲಿಸಿರಿ ಎಂಬುದಾಗಿ ಅರ್ಥ. നമ്മൾ പറയോ വലിയ ഷൈനിങ് ഒന്നും വേണ്ട, ನಮಗೇನು ಆ ರೀತಿ ಪ್ರಜ್ವಲಿಸುವಂತದ್ದು ಬೇಡ, ഇങ്ങനെയൊക്കെ അങ്ങ് പോയാ മതി. ಆ ರೀತಿ ಸುಮ್ಮನೆ ಹೋದ್ರೆ ಸಾಕು. ഷൈൻ ചെയ്യണമെന്ന് എത്ര പേർക്ക് ആഗ്രഹമുണ്ട്? ನಾನು ಪ್ರಜ್ವಲಿಸುವೆಂಬುದಾಗಿ ಎಷ್ಟು ಜನಕ್ಕೆ ಆಸೆ ಇದೆ? ആ ഒരു ദാഹം നമ്മുടെ അകത്തുണ്ടാകട്ടെ. ಆ ಒಂದು ದಾಹ ನಮ್ಮೊಳಗೆ ಉಂಟಾಗಲಿ. എനിക്ക് ഷൈൻ ചെയ്യണം, ನನಗೆ ಪ್ರಜ್ವಲಿಸಬೇಕು, ഞാൻ ആയിരിക്കുന്ന ഇടത്ത് എനിക്ക് ഷൈൻ ചെയ്യണം, ನಾನು ಇರುವಂತ ಸ್ಥಳದಲ್ಲಿ ನಾನು ಪ್ರಜ್ವಲಿಸಬೇಕು, ഞാൻ ആയിരിക്കുന്ന ഫീൽഡിൽ എനിക്ക് ഷൈൻ ചെയ്യണം. ನಾನು ಇರುವಂತ ಒಂದು ಜಾಗದಲ್ಲಿ ನಾನು ಪ್ರಜ್ವಲಿಸಬೇಕು. നിങ്ങൾ ബിസിനസ് ആണോ, ആ ബിസിനസ്സിൽ നിങ്ങൾ ഷൈൻ ചെയ്യണം. ನೀವು ಬಿಸ್ನೆಸ್ ಅಲ್ಲಿ ಇರುವುದಾರ ಆ ಬಿಸ್ನೆಸ್ ಅಲ್ಲಿ ನೀವು ಪ್ರಕಾಶ ಹೊಂದಬೇಕು. എങ്ങനെങ്കിലും അങ്ങ് പോവല്ല, ಯಾವ ರೀತಿಯಾಗಿ ಹೋಗುವುದಲ್ಲ, ഷൈൻ ചെയ്യണം, ಪ್ರಕಾಶವನ್ನು ಪ್ರಜ್ವಲಿಸಿ ಹೋಗ್ಬೇಕು. വർഷിപ്പ് ചെയ്യുവാണോ, ವರ್ಷಿಪ್ ಮಾಡುತ್ತೀರಾ, ഷൈൻ ചെയ്യണം. ಪ್ರಜ್ವಲಿಸ್ತಾ ಮಾಡಬೇಕು. ശുശ്രൂഷ ചെയ്യുവാണോ, ಸೇವೆ ಮಾಡ್ತೀರಾ, ഷൈൻ ചെയ്യണം. ಪ್ರಜ್ವಲಿಸ್ತಾ ಸೇವೆ ಮಾಡಬೇಕು. ഷൈൻ ചെയ്യണം, ಪ್ರಜ್ವಲಿಸ್ತಾ ಸೇವೆ ಮಾಡಬೇಕು. എന്താ കാരണം? ಯಾವ ಕಾರಣ? ഇത് അപ്പന്റെ ആഗ്രഹമാണ്. ಇದು ತಂದೆಯ ಒಂದು ಆಸೆಯಾಗಿದೆ. എന്റെ മക്കൾ ഷൈൻ ചെയ്യണം, ನನ್ನ ಮಕ್ಕಳು ಪ್ರಜ್ವಲಿಸಬೇಕೆಂಬುದಾಗಿ. Arise and shine. ಎದ್ದು ನಿಂತ್ಕೊಂಡು ಪ್ರಕಾಶಿಸಿರಿ ಎಂಬುದಾಗಿ. Hallelujah. Hallelujah. ഇത് ദൈവം പറയുകയാണ്, ಇದು ದೇವರು ಹೇಳ್ತಾ ಇದ್ದಾರೆ, തന്റെ മക്കളോട് പറയുകയാണ്. ತನ್ನ ಮಕ್ಕಳೊಂದಿಗೆ ಹೇಳ್ತಾ ಇದ್ದಾರೆ. പക്ഷെ മക്കൾക്ക് ഈ ആഗ്രഹമൊന്നുമില്ല. ಆದ್ರೆ ಈ ಮಕ್ಕಳಿಗೆ ಒಂದು ಆಸೆ ಏನು ಬರ್ತಾ ಇಲ್ಲ. വലിയ കുഴപ്പമൊന്നുമില്ല, അതങ്ങ് എങ്ങനെങ്കിലും ഒക്കെ അങ്ങ് പോയാ മതി. ದೊಡ್ಡ ತೊಂದರೆ ಇಲ್ಲದೆ ಹೇಗಾದ್ರೂ ಹೋದ್ರೆ ಸಾಕು, ನಾನು ദൈവം തന്ന ഈ ആയുസ് എങ്ങനെങ്കിലും അങ്ങ് തീർത്തിട്ട് അങ്ങ് ചെന്നാ മതി. ದೇವರು ಕೊಟ್ಟಿರುವಂತ ಈ ಆಯಸ್ಸನ್ನು ಹೆಂಗಾದ್ರೂ ಮಾಡಿ ನಾನು ತೀರಿಸ್ಕೊಂಡು ಅಲ್ಲಿ ಹೋದ್ರೆ ಸಾಕು ಎಂಬುದಾಗಿ ദൈവം പറയാ, ದೇವರು ಹೇಳ್ತಾ ಇದ್ದಾರೆ, എടാ ആദ്യം നീ ഇവിടെ ഷൈൻ ചെയ്യ്, ಮೊದಲು ನೀನು ಇಲ್ಲಿ ಪ್ರಜ್ವಲಿಸು, ഭൂമിയിൽ ഷൈൻ ചെയ്യ്. ನೀನು ಭೂಮಿಯಲ್ಲಿ ಪ್ರಜ್ವಲಿಸು. നീ ഭൂമിയിൽ ഷൈൻ ചെയ്താൽ ನೀನು ಭೂಮಿಯಲ್ಲಿ ಪ್ರಜ್ವಲಿಸಿದ್ರೆ നീ അവിടെ സൂര്യനെ പോലെ ഷൈൻ ചെയ്യും. ನೀನು ಅಲ್ಲಿ ಸೂರ್ಯನಂತೆ ಪ್ರಜ್ವಲಿಸ್ತೀಯ ಎಂಬುದಾಗಿ. നീ എന്റെ അടുത്ത് വരുമ്പോൾ ನೀ ನನ್ನ ಬಳಿಗೆ ಬರುವಾಗ സൂര്യനെ പോലെയും ചന്ദ്രനെ പോലെയും ഷൈൻ ചെയ്യും. ನೀನು ಸೂರ್ಯನ ರೀತಿ ಚಂದ್ರನ ರೀತಿ ನೀನು ಪ್ರಜ್ವಲಿಸ್ತೀಯ. അപ്പോൾ താഴെയും ഷൈൻ ചെയ്യണം, മുകളിലും ഷൈൻ ചെയ്യണമെന്നാണ് അപ്പന്റെ ആഗ്രഹം. ಹಾಗಿದ್ರೆ ಕೆಳಗೂ ನೀನು ಪ್ರಜ್ವಲಿಸಬೇಕು, ಮೇಲೂ ಪ್ರಜ್ವಲಿಸಬೇಕು ಎಂಬುದು ತಂದೆಯ ಆಸೆಯಾಗಿದೆ. ഇവിടെ നമ്മൾ ഷൈൻ ചെയ്താൽ, ಇಲ್ಲಿ ನಾವು ಪ್ರಜ್ವಲಿಸಿದ್ರೆ എങ്ങനെ ഷൈൻ ചെയ്യും? ಇಲ್ಲಿ ಯಾವ ರೀತಿ ನಾವು ಪ್ರಜ್ವಲಿಸಬೇಕು? ദൈവത്തിന്റെ മക്കൾ എങ്ങനെ ഷൈൻ ചെയ്യും? ದೇವರ ಮಕ್ಕಳು ಹೇಗೆ ಪ್ರಜ್ವಲಿಸ್ತಾರೆ? എന്താ ഈ ഷൈനിങ്ങിന്റെ സോഴ്സ്? എന്താ ಈ ಒಂದು ಪ್ರಜ್ವಲಿಸುವಂತ ಅದರ ಸೋರ್ಸ್ ಏನೆಂಬುದಾಗಿ? നിങ്ങളെല്ലാം സ്വർഗത്തിൽ ചെല്ലും. ನೀವೆಲ್ಲರೂ ಸ್ವರ್ಗದಲ್ಲಿ ಹೇಳ್ತೀರಾ. സ്വർഗത്തിൽ ചെല്ലുമ്പോൾ എന്ത് കിട്ടും? ಸ್ವರ್ಗದಲ್ಲಿ ಹೋಗುವಾಗ ಏನೇ ನಿಮ್ಗೆ ಸಿಗತ್ತೆ ಹೇಳಿ? എന്ത് കിട്ടും? ಏನ್ ಸಿಗತ್ತೆ? സമ്മാനോ? മുദ്ദേ? എന്ത് കിട്ടും? പൗലോസ് എന്താ പറഞ്ഞു? ಪೌಲನು ಏನೆಂಬುದಾಗಿ ಹೇಳಿದ? എന്ത് കാത്തിരിക്കുന്നു എന്നാ പറഞ്ഞു? എനിക്കായി. ನನಗೋಸ್ಕರ ಏನ್ ಕೇಳ್ತದೆ? കിരീടം. ಕಿರೀಟ. ഫസ്റ്റ് ഓഫ് ഓൾ എന്ത് കിട്ടുമെന്ന് അറിയണം. ಮೊದಲನಾಗಿ ನಮ್ಗೆ ಏನ್ ಸಿಗತ್ತೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. എന്നിട്ട് വേണം അതിനായിട്ട് ഓടാൻ. ಆಮೇಲೆ ಅದರ ಹಿಂದೆ ನಾವು ಓಡಬೇಕು. അതിന് ആര് ഓടുന്നു? ಅದಕ್ಕೆ ಯಾರು ಓಡುವಂಥದ್ದು? ಅಲ್ಲ, അതിന് ആര് ഓടുന്നു? ಯಾರು ಓಡುದು? ನಾವು ಸುಮ್ಮನೆ ಕೂತ್ಕೊಂಡು ಮಲಗಿ. ಅದಕ್ಕೋಸ್ಕರ ಯಾರು ಓಡ್ತಿರೋದು? ಸುಮ್ಮನೆ ನಮ್ಮ ಮನೇಲಿ ಕೂತ್ಕೊಂಡು ಇದು ಮಾಡ್ತಾ ಇದ್ದೇವೆ. ഓടുന്നവർക്ക് എന്തുണ്ടെന്നെങ്കിലും അറിയണ്ടേ? ಓಡುವವರಿಗೆ ಏನ್ ಸಿಗತ್ತೆ ಎಂಬುದಾಗಿ ತಿಳಿದುಕೊಂಡವರು ಓಡಬೇಕು.
പൗലോസ് പറയാ, ഞാൻ നല്ല പോർ പൊരുതു, ಪೌಲನು ಹೇಳ್ತಾರೆ, ನಾನು ಒಳ್ಳೆ ಹೋರಾಟವನ್ನು ಮಾಡಿದ್ದೇನೆ ಎಂಬುದಾಗಿ, പോരാട്ടം തികച്ചു, ಹೋರಾಟವನ್ನು ಮುಗಿಸಿದೆನು, ഇനി നീതിയുടെ കിരീടം എനിക്കായി കാത്തു. ಈಗ ನಂಗೆ ನೀತಿಯ ಕಿರೀಟವು ನನಗೆ ಸಿಕ್ಕಿದೆ ಎಂಬುದಾಗಿ. ഈ കിരീടം എങ്ങനെ ശോഭയുള്ളതാകും? ಈ ಒಂದು ಕಿರೀಟವು ಹೇಗೆ ಶೋಭೆ ಉಳ್ಳದಾಗುತ್ತದೆ? പൗലോസ് പറയാണ്, നിങ്ങളാണ് എന്റെ കിരീടം. ಪೌಲನು ಹೇಳ್ತಾ ಇದ್ದಾನೆ, ನೀವೇ ನನ್ನ ಕಿರೀಟ ಎಂಬುದಾಗಿ. ഓരോ ആത്മാക്കളാണ് ഇതിന് തേജസ് കൊടുക്കുന്നത്. ಒಂದೊಂದು ಆತ್ಮವಾಗಿದೆ ಒಂದು ಕಿರೀಟದ ಪ್ರಜ್ವಲತೆ ಕೊಡುವಂತದ್ದು. വചനം പറയാ, സൂര്യന്റെ ശോഭ വേറെ, ವಾಕ್ಯ ಹೇಳುತ್ತೆ ಸೂರ್ಯನ ಒಂದು ಪ್ರಜ್ವಲಿಸಿಕೆ ಬೇರೆ, ചന്ദ്രന്റെ ശോഭ വേറെ, ಚಂದ್ರನ ಶೋಭೆ ಬೇರೆ, നക്ഷത്രങ്ങളുടെ ശോഭ വേറെ. ನಕ್ಷತ್ರಗಳ ಶೋಭೆ ಬೇರೆ. അപ്പോ എല്ലാത്തിനും ശോഭയ്ക്ക് ഡിഫറൻസ് ഉണ്ട്. ಎಲ್ಲ ಒಂದು ಶೋಭೆಗೆ ಒಂದು ಡಿಫ್ರೆಂಟ್ ಇದೆ. എല്ലാ ദൈവമക്കളുടെ ശോഭയ്ക്കും ഡിഫറൻസ് ഉണ്ട്. ಎಲ್ಲ ದೇವರ ಮಕ್ಕಳ ಶೋಭೆಗೆ ಒಂದು ಡಿಫ್ರೆಂಟ್ ಇದೆ. നിങ്ങൾ ആത്മാക്കളെ നേടുന്നില്ല എങ്കിൽ, ನೀವು ಆತ್ಮವನ್ನು ಆದಾಯ ಮಾಡಲಿಲ್ಲ ಎಂಬುದಾಗಿದ್ರೆ, ശോഭയില്ലാത്ത കിരീടം കിട്ടും. ಶೋಭೆ ಇಲ್ಲದ ಕಿರೀಟ ನಿಮಗೆ ಸಿಗತ್ತೆ. പലരും ശോഭിക്കുമ്പോൾ, ಅನೇಕ ಜನರು ಶೋಭಿಸುವಾಗ, അതിന്റെ നടുക്ക് ശോഭയില്ലാത്ത കിരീടവുമായി ഇരിക്കുമ്പോൾ, ಅಲ್ಲಿ ಶೋಭೆ ಇಲ್ಲದಂತ ಕಿರೀಟಗಳು ಇರುವಾಗ നിത്യ ലജ്ജ ഉണ്ടാകും. ನಿತ್ಯ ಲಜ್ಜೆ ಉಂಟಾಗುವಂತದ್ದಾಗಿದೆ. കാരണം പിന്നെ ശോഭ കൂട്ടാൻ പറ്റില്ല. ಮತ್ತೆ ನಾವು ಶೋಭೆನ ಅಲ್ಲಿ ಹೋಗಿ ಹುಡುಕಲು ಸಾಧ್ಯವಿಲ್ಲ. അതുകൊണ്ടാ പറഞ്ഞേ, arise and shine here first. ಅದಕ್ಕಾಗಿ ಎದ್ದು ನೀನು ಪ್ರಕಾಶಿಸು, ಪ್ರಜ್ವಲಿಸು ಎಂಬುದಾಗಿ ಇಲ್ಲಿ ನೀನು ಎಂಬುದಾಗಿ ಹೇಳ್ತಾ ಇದೆ. ഇവിടെ നീ ഷൈൻ ചെയ്യ്. ನೀನು ಇಲ್ಲಿ ನೀನು ಪ್ರಜ್ವಲಿಸಬೇಕೆಂಬುದಾಗಿ ಹೇಳ್ತಾ ಇದೆ. എങ്ങനെ ഷൈൻ ചെയ്യുന്നേ? ಎಲ್ಲಿ ಯಾವ ರೀತಿಯಾಗಿ ನೀನು ಪ್ರಜ್ವಲಿಸುವಂತದ್ದು? ആത്മാക്കളെ നേട്. ಆತ್ಮಗಳನ್ನು ಆದಾಯ ಮಾಡುವ ಮುಖಾಂತರ, ആത്മാക്കളെ നേടുമ്പോൾ, ಆತ್ಮನ ಆದಾಯಗಳನ್ನು ಮಾಡುವಾಗ നിന്റെ കിരീടം ശോഭയുള്ളതാകുക. ನಿನ್ನ ಕಿರೀಟವು ಅದು ಶೋಭೆ ಉಳ್ಳದಾಗಿರುತ್ತದೆ. ഹല്ലേലൂയ. ಹಲ್ಲೆಲೂಯ. നിന്റെ പൊസിഷൻ ഇവിടുത്തെ നിന്റെ പൊസിഷനകത്ത് ശോഭയുള്ളതാകുക. ಇಲ್ಲಿರುವಂತ ನಿನ್ನ ಒಂದು ಪೊಸಿಷನ್ ಅಲ್ಲಿ ನೀನು ಪ್ರಜ್ವಲಿಸುವಂತದ್ದು ಕಾಣುವಂತದ್ದಾಗಿದೆ. നിങ്ങളുടെ ബിസിനസ്സിൽ നിങ്ങൾ ഷൈൻ ചെയ്യ്. ನಿಮ್ಮ ಒಂದು ಬಿಸಿನೆಸ್ ಅಲ್ಲಿ ನೀವು ಪ್ರಜ್ವಲಿಸಬೇಕು. നിങ്ങളുടെ ശുശ്രൂഷയിൽ നിങ്ങൾ ഷൈൻ ചെയ്യ്. ನಿಮ್ಮ ಒಂದು ಸೇವೆಯಲ್ಲಿ ನೀವು ಪ್ರಜ್ವಲಿಸಬೇಕು. നിങ്ങളുടെ ഫാമിലിയിൽ നിങ്ങൾ ഷൈൻ ചെയ്യ്. ನಿಮ್ಮ ಒಂದು ಕುಟುಂಬದಲ್ಲಿ ನೀವು ಪ್ರಜ್ವಲಿಸಬೇಕು. ഹല്ലേലൂയ. ಹಲ್ಲೆಲೂಯ. ഷൈൻ ചെയ്യുക. ಪ್ರಜ್ವಲಿಸಿರಿ. ഇത് ദൈവത്തിന്റെ ആഗ്രഹമാണ്. ಇದು ದೇವರ ಒಂದು ಆಸೆಯಾಗಿದೆ. നമ്മൾ ഭയങ്കര ഹ്യൂമിലിറ്റിയിൽ, വലിയ താഴ്മയിലോ അത്ര ഷൈനിങ് ഒന്നും വേണ്ടപ്പാ. ನಾವು ತುಂಬಾ ತಾಳ್ಮೆಯಿಂದ, ಅಯ್ಯೋ ಅಷ್ಟೇ ನಮಗೆ ಪ್ರಜ್ವಲಿಸುವಂತದ್ದು ಬೇಡ. പക്ഷേ ദൈവം പറയടാ, ഷൈൻ ചെയ്യ് നീ. ಆದ್ರೆ ದೇವರು ಹೇಳ್ತಾರಲ್ಲೇ, ನೀನು ಪ್ರಜ್ವಲಿಸು ಎಂಬುದಾಗಿ. നീ ഷൈൻ ചെയ്തിട്ട് നീ കേറി വാ. ನೀನು ಪ್ರಜ್ವಲಿಸಿ, ಇಲ್ಲಿ ನೀನು ಪ್ರಜ್ವಲಿಸಿ ನೀ ಮೇಲಕ್ಕೆ ಬಾ ಎಂಬುದಾಗಿ ಹೇಳ್ತಿದ್ದಾರೆ. യോഹന്നാൻ പറയുക, ಯೋಹಾನನು ಹೇಳ್ತಾ ಇದ್ದಾನೆ, നമ്മൾ ഇപ്പോൾ എന്താകുന്നു അറിയത്തില്ല, ನಾವು ಈಗ ಏನಾಗ್ತೀವಿ ಎಂಬುದಾಗಿ ಗೊತ್ತಿಲ್ಲ. പക്ഷേ യേശു വരുമ്പോൾ ಆದ್ರೆ ಯೇಸು ಬರುವಾಗ നാം അവനെ പോലെയാകും. ನಾವು ಆತನ ರೀತಿಯಾಗಿ ಆಗ್ತೇವೆ ಎಂಬುದಾಗಿ. അവൻ എങ്ങനെയായിരിക്കുന്നതെന്ന് വെളിപ്പാടിൽ പറയുന്നു. ಆ ರೀತಿ ಯೇಸು ಯಾವ ರೀತಿ ಇರ್ತಾನೆ ಎಂಬುದಾಗಿ ಪ್ರಕಟಣೆಯಲ್ಲಿ ಬರೆಯಲ್ಪಟ್ಟಿದೆ. 1-ാം അധ്യായം നിങ്ങൾ വായിക്കുമ്പോൾ കാണാം, 1ನೇ ವಾಕ್ಯವನ್ನು ನೀನು ಓದುವಾಗ ನಿಮಗೆ ಗೊತ್ತಾಗತ್ತೆ. യേശുവിനെ കണ്ടിട്ട് ಯೇಸುವನ್ನು ಕಂಡು യോഹന്നാന്റെ ബോധം പോയി. ಯೋಹಾನನು ಆತನು ಮೂರ್ಛೆ ಬಿದ್ದನು. ഹല്ലേലൂയ. ಹಲ್ಲೆಲೂಯ. എന്നിട്ട് പറയാ, ആ കണ്ട യോഹന്നാൻ പറയാ, നാം ಅವನೇ പോലെയാകും. ಆ ರೀತಿ ಕಂಡ ಅಂತ ಯೋಹಾನ ಹೇಳ್ತಾ ಇದ್ದಾನೆ, ನಾವು ಆತನ ರೀತಿಯಲ್ಲಿ ಆಗ್ತೇವೆ ಎಂಬುದಾಗಿ. അവനെ പോലെ നമ്മൾ ശോഭിക്കും. ಆತನ ರೀತಿಯಾಗಿ ನಾವು ಶೋಭಿಸ್ತೇವೆ ಎಂಬುದಾಗಿ. ആ ഡ്രസ് ആയിരിക്കും നമുക്ക് കിട്ടുന്നത്. ಆ ಒಂದು ವಸ್ತ್ರವಾಗಿದೆ ನಮಗೆ ಸಿಗುವಂತದ್ದು. ശോഭയുള്ള ഡ്രസ് ആയിരിക്കും നമുക്ക് കിട്ടുന്നത്. ಶೋಭೆ ಉಳ್ಳಂತ ಒಂದು ವಸ್ತ್ರವಾಗಿದೆ ನಮಗೆ ಸಿಗುವಂತದ್ದು. തേജസ്സിന്റെ വസ്ത്രം അവൻ നമ്മളെ ഉടുപ്പിക്കും. ತೇಜಸ್ಸಿನ ಒಂದು ವಸ್ತ್ರವಾಗಿದೆ ನಮಗೆ ಆತನ ಉಡಿಸುವಂತದ್ದು. ആദമനെ ധരിപ്പിച്ച തേജസ്സിന്റെ വസ്ത്രം, ಆದಮನನ್ನು ಧರಿಸಿರುವಂತಹ ತೇಜಸ್ಸಿನ ವಸ್ತ್ರ, ആ വസ്ത്രം നമുക്കായി കാത്തിരിക്കുക. ಆ ಒಂದು ವಸ್ತ್ರವು ನಮಗೋಸ್ಕರ ಕಾಯ್ತಾ ಇದೆ. Arise and shine. ಎದ್ದು ನಿಂತುಕೊಂಡು ಪ್ರಕಾಶಿಸಿರಿ. നിന്റെ പ്രകാശം വന്നിരിക്കുന്നു. ನಿಮ್ಮ ಪ್ರಕಾಶವು ಬಂದಿದೆ. നീ ഊഹിക്കുന്ന പ്രകാശമല്ല ഇത്. ನೀನು ಯೋಚನೆ ಮಾಡ್ತಿರುವಂತ ಪ್ರಕಾಶ ಇದಲ್ಲ. ഇത് ദൈവത്തിന്റെ പ്രകാശമാണ്. ಇದು ದೇವರ ಪ್ರಕಾಶವಾಗಿದೆ. നീ എഴുന്നേറ്റാൽ, ನೀನು ಎದ್ದು ನಿಂತರೆ നിന്റെ മേൽ ദൈവത്തിന്റെ പ്രകാശം വരികയാണ്. ನಿನ್ನ ಮೇಲೆ ದೇವರ ಪ್ರಕಾಶವು ಇಳಿದು ಬರುವಂತದ್ದಾಗಿದೆ. അടുത്ത വാക്യം ഇങ്ങനെ പറയുന്നു, ಮುಂದಿನ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, അന്ധകാരം ഭൂമിയെയും ಇಗೋ ಕತ್ತಲು ಭೂಮಿಯನ್ನು, കൂരിരുട്ട് ജാതികളെ മൂടുന്നു. ಕಾರ್ಗತ್ತಲು ಜನಾಂಗವನ್ನು ಮುಚ್ಚಿದೆ. നിന്റെ മേലോ, ನಿನ್ನ ಮೇಲಾದರೂ യഹോവ ഉദിക്കും. ಯೆಹೋವನು ಉದಯಿಸುವನು. അവന്റെ തേജസ്സും നിന്റെ മേൽ പ്രത്യക്ഷമാകും. ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. ഭൂമിയെ എന്ത് മൂടും? ಭೂಮಿಯನ್ನು ಏನು ಆವರಿಸುತ್ತದೆ? കൂരിരുട്ട്.
ಆ ಕಚ್ಚಲು. ഭൂമി എന്ന് പറയുന്നത് എന്താ? ಭೂಮಿ ಎಂಬುದಾಗಿ ಹೇಳುವುದಾರೆ ಏನು? നമ്മൾ വസിക്കുന്ന ഇടം, ನಾವು ವಾಸ ಮಾಡುವಂತ ಜಾಗ, നമ്മൾ ഇരിക്കുന്ന ഇടം. ನಾವು ಅಲ್ಲಿ ಇರುವಂತ ಜಾಗ. ഒരു പക്ഷേ നിങ്ങളുടെ വീട് കൂരിരുട്ടിലായിരിക്കും. ನಿಮ್ಮ ಒಂದು ಸತಿ ನಿಮ್ಮ ಒಂದು ಜಾಗ ಒಂದು നിന്റെ വീട് മനെ കൂരിരുട്ടിലായിരിക്കും. ನಿಮ್ಮ ಒಂದು ಮನೆಯು ಮತ್ತೆ ನಿಮ್ಮ ಒಂದು ಜಾಗವು ಅದೊಂದು ಕತ್ತಲಿನ ಜಾಗದಲ್ಲಿ ಆಗಿರಬಹುದು. നിങ്ങളുടെ ദേശം കൂരിരുട്ടിലായിരിക്കും. ನಿಮ್ಮ ಒಂದು ದೇಶ ಒಂದು ಕತ್ತಲಿನ ಆವರಣದಲ್ಲಿ ಇರಬಹುದು. നിങ്ങളുടെ അടുത്തുള്ളവരെല്ലാം കൂരിരുട്ടിലായിരിക്കും. ನಿಮ್ಮ ಒಂದು ಜೊತೆ ಇರುವಂತವರೆಲ್ಲರೂ ಕತ್ತಲಾಗಿರಬಹುದು. പക്ഷേ വചനം പറയുന്നു, ಆದ್ರೆ ವಾಕ್ಯ ಹೇಳ್ತಾ ಇದೆ, നീ എഴുന്നേറ്റാൽ ನೀನು ಎದ್ದು ನಿಂತ್ಕೊಂಡ್ರೆ നിന്റെ മേലെ യഹോവ ഉദിക്കും. ನಿನ್ನ ಮೇಲೆ ಯೆಹೋವನು ಇಳಿದು ಬರ್ತಾನೆ. നിന്റെ ചുറ്റുപാടും ഇരുട്ടായിക്കോട്ടെ, ನಿನ್ನ ಸುತ್ತಮುತ್ತಲು ಅದು ಕತ್ತಲಾಗಿರ್ಲಿ, പക്ഷേ നിന്റെ മേൽ തേജസ് ഉണ്ടാകും. ಆದ್ರೆ ನಿನ್ನ ಮೇಲೆ ಒಂದು ತೇಜಸ್ಸು ಉಂಟಾಗತ್ತೆ. ചുറ്റും ഇരുട്ടാണെങ്കിലും ಆ ಸುತ್ತಲೂ ಅದು ಕತ್ತಲಾಗಿದ್ರು നീ പ്രകാശമുള്ളവനായിരിക്കും. ನೀನು ಪ್ರಕಾಶವುಳ್ಳವನಾಗಿರ್ತಿ. നിന്റെ പ്രകാശത്തിലേക്ക് ജാതികൾ വരും. ನಿನ್ನ ಪ್ರಕಾಶದೊಳಗೆ ಜನಾಂಗವು ಬರುವಂತದಾಗಿದೆ. അടുത്ത വാക്യം വായിച്ചേ. ಮುಂದಿನ ವಾಕ್ಯ ಓದ್ರಿ. ആ ആ ഹല്ലേലൂയ. ಹಲ್ಲೆಲೂಯಾ. എന്തിനാ ഷൈൻ ചെയ്യാൻ പറയുന്നത്? ಯಾವುದಕ್ಕೋಸ್ಕರ ಪ್ರಜ್ವಲಿಸಬೇಕೆಂಬುದಾಗಿ ಹೇಳಿದ್ದು? നീ ഷൈൻ ചെയ്താൽ ನೀನು ಪ್ರಕಾಶಿಸಿದರೆ ജാതികൾ നിന്റെ അടുക്കൽ വരും. ಜಾತಿಗಳು ನಿಮ್ಮ ಬಳಿಗೆ ಬರುತ್ತೆ. നീ ജാതികൾ അടുക്കൽ പോകണ്ട. ನೀನು ಜಾತಿಯ ಬಳಿಗೆ ಹೋಗ್ಬೇಡ, അവർ നിന്റെ അടുക്കൽ വരും. ಅವರು ನಿನ್ನ ಬಳಿಗೆ ಬರ್ತಾರೆ. പിന്നെ സുവിശേഷം പറയാൻ ഈസിയാകും. ಮತ್ತೆ ನಿನಗೆ ಸೇವೆ ಸುವಾರ್ತೆ ಹೇಳಲು ತುಂಬಾ ಸುಲಭವಾಗತ್ತೆ. നീ അങ്ങോട്ട് പോയിരുന്ന് സുവിശേഷം പറയണ്ട. ನೀನು ಅಲ್ಲಿಗೆ ಹೋಗ್ಬಿಟ್ಟು ಈ ರೀತಿಯಾಗಿ ಸುವಾರ್ತೆ ಹೇಳದ್ ಬೇಡ. നിന്റെ അടുക്കൽ ജാതികൾ വരും. ನಿನ್ನ ಬಳಿಗೆ ಅನೇಕ ಜನಾಂಗಗಳು ಜಾತಿಗಳು ಬರುತ್ತೆ. നിന്നിൽ നിന്നും സുവിശേഷം കേൾക്കാൻ, ನಿನ್ನ ಸುವಾರ್ತೆಗಳು ಹೊರಗೆ ಬರುತ್ತೆ. നിന്റെ ലൈറ്റ് കണ്ടിട്ട്, ನಿನ್ನ ಒಂದು ಬೆಳಕನ್ನು ನೋಡಿ, നിന്റെ മേലുള്ള ഷൈനിങ് കണ്ടിട്ട്, ನಿನ್ನ ಮೇಲಿರುವಂತ ಪ್ರಕಾಶವನ್ನು ನೋಡಿ. കാരണം അത് സാധാരണ പ്രകാശമല്ല, ಕಾರಣ ಅದು ಸಾಧಾರಣವಾದಂತ ಪ್ರಕಾಶವಲ್ಲ. ഇത് ദൈവം നിന്റെ മേൽ ഉദിക്കുകയാണ്. ದೇವರು ನಿನ್ನ ಮೇಲೆ ಅದು ಉದಯಿಸಿರುವಂತ ಪ್ರಕಾಶ. ഇത് കാണുമ്പോൾ ജാതികൾ നിന്റെ അടുക്കൽ വരും. ಇದು ನೋಡುವಾಗ ಜಾತಿ ಜನಾಂಗದವರು ನಿಮ್ಮ ಬಳಿಗೆ ಬರ್ತಾರೆ. രാജാക്കന്മാർ, അധികാരികൾ നിന്റെ അടുക്കൽ വരും. ರಾಜರು, ಅಧಿಕಾರಿಗಳು ನಿಮ್ಮ ಬಳಿಗೆ ಬರ್ತಾರೆ. ಅಧಿಕಾರಿಗಳು, ദേശത്തിന്റെ അധികാരികൾ, ದೇಶದ ಅಧಿಕಾರಿಗಳು നിന്റെ അടുക്കൽ വരും. ನಿನ್ನ ಬಳಿಯಲ್ಲಿ ಬರ್ತಾರೆ. ജീസസ്. ഇപ്പോൾ സംഭവിക്കുന്നത്, നമ്മൾ അധികാരികൾ അടുത്ത് ചെല്ലുകയാണ്. ಈಗ ನಡೀತಿರುವಂತದ್ದು, ನಾವು ಅಧಿಕಾರಿಗಳ ಬಳಿಗೆ ಹೋಗ್ತಾ ಇದ್ದೇವೆ. ഞങ്ങളുടെ സഭയിൽ ഇങ്ങനെ പ്രശ്നമുണ്ട്. ನಮ್ಮ ಸಭೆಯಲ್ಲಿ ಈ ರೀತಿಯಾದ ತೊಂದರೆ ಇದೆ, അതൊന്ന് ശരിയാക്കി തരണം, ಅದೊಂದು ಚೂರು ಸರಿ ಮಾಡಿಕೊಡ್ರಿ ಎಂಬುದಾಗಿ. ഇല്ല, കാലം മാറാൻ പോവാ. ಇಲ್ಲ, ಕಾಲ ಬದಲಾವಣೆ ಆಗ್ಲಿಕ್ಕೆ ಹೋಗ್ತಾ ಇದೆ. അധികാരികൾ ഇവിടെ വരും. ಅಧಿಕಾರಿಗಳು ಇಲ್ಲಿ ಬರ್ತಾರೆ. ഇവിടെ പ്രകാശിച്ചാൽ, ಇಲ್ಲಿ ಪ್ರಕಾಶಿಸಿದ್ರೆ, ഇവിടെ പ്രകാശം ഉദിച്ചാൽ, ಇಲ್ಲಿ ಪ್ರಕಾಶ ಪ್ರಾರಂಭವಾದ್ರೆ അധികാരികൾ ഇവിടെ വരും. ಅಧಿಕಾರಿಗಳು ಇಲ್ಲಿಗೆ ಬರ್ತಾರೆ. ഇത് ദൈവത്തിന്റെ വചനമാണ്. ಇದು ದೇವರ ವಾಕ್ಯದ ಭಾಗವಾಗಿದೆ. ഇത് ദൈവത്തിന്റെ ശബ്ദമാണ്. ಇದು ದೇವರ ಶಬ್ದವಾಗಿದೆ. ഇത് ദൈവത്തിന്റെ പ്രവചനമാണ്. ಇದು ದೇವರ ಪ್ರಬಲವಾಗಿದೆ. അത് നടക്കാൻ പോവാണ്. ಅದು ನಡೆಯುವಂತದಾಗಿದೆ. ബാംഗ്ലൂരിൽ അത് നടക്കാൻ പോവാണ്. ಮಂಗಳೂರಲ್ಲಿ ಅದು ನಡೀಲಿಕ್ಕೆ ಹೋಗ್ತಾ ಇದೆ. അധികാരികൾ നിന്റെ അടുക്കൽ വരും. ಅಧಿಕಾರಿಗಳು ನಿನ್ನ ಬಳಿಗೆ ಬರ್ತಾರೆ. ಜಾತಿಗಳು എവിടെ വരുമെന്ന, ಎಲ್ಲಿ ಬರ್ತಾರೆ ಎಂಬುದಾಗಿ, നിന്റെ അടുക്കൽ വരുമെന്നല്ല, ನಿನ್ನ ಬಳಿಗೆ ಬರ್ತಾರೆ ಎಂಬುದಾಗಿ ಅಲ್ಲ. ಜಾತಿಗಳು എവിടെ വരുമെന്ന, ಎಲ್ಲಿ ಬರ್ತಾರೆ, നിന്റെ വെളക്കിലേക്ക്, നിന്റെ പ്രകാശത്തിലേക്ക്, ನಿನ್ನ ಬೆಳಕಿನೊಳಗೆ, ನಿನ್ನ ಪ್ರಕಾಶದೊಳಗೆ ಜಾತಿ ಜನಾಂಗದವರು ಬರುವಂತರಾಗಿದ್ದಾರೆ. നിന്റെ പ്രകാശത്തിലേക്ക് അവർ വരുന്നത്. ನಿನ್ನ ಪ್ರಕಾಶದೊಳಗೆ ಅವರು ಬರುವಂತವರು, നിന്നിലേക്കല്ല വരുന്നത്. ನಿನ್ನ ಬಳಿಗೆ ಅವರು ಬರುವುದಿಲ್ಲ. നിന്നെ കണ്ടിട്ടല്ല വരുന്നത്. ನಿನ್ನ ನೋಡಿ ಅವರು ಬರುವುದಿಲ್ಲ. നിന്റെ പ്രകാശം ഉണ്ടെങ്കിൽ, ನಿನ್ನ ಒಂದು ಪ್ರಕಾಶ ಇರುವುದಾದ್ರೆ, ആ പ്രകാശം കണ്ടിട്ട്, ಆ ಪ್ರಕಾಶವನ್ನು ನೋಡಿ, ജീസസ്, നിന്റെ പ്രകാശം കണ്ടിട്ട്, ನಿನ್ನ ಪ್ರಕಾಶವನ್ನು ನೋಡಿ, ആ പ്രകാശത്തിലേക്ക്, ಆ ಪ್ರಕಾಶದ ಒಳಗೆ ജാതികൾ പ്രതീക്ഷയോടെ വരും. ಜಾತಿಗಳು ಒಂದು ಲಕ್ಷ್ಯವನ್ನು ಇಟ್ಟುಕೊಂಡು ನಿನ್ನ ಬಳಿಗೆ ಬರ್ತಾರೆ. രോഗികൾ പ്രതീക്ഷയോടെ വരും. ರೋಗಿಗಳು ಒಂದು ಪ್ರತೀಕ್ಷೆಯನ್ನು ಇಟ್ಟುಕೊಂಡು ನಿಮ್ಮ ಬಳಿಗೆ ಬರ್ತಾರೆ. ബന്ധനസ്ഥർ പ്രതീക്ഷയോടെ വരും. ಬಂಧನಸ್ಥರು ಒಂದು ಪ್ರತೀಕ್ಷೆಯೊಂದಿಗೆ ನಿಮ್ಮ ಬಳಿಗೆ ಬರ್ತಾರೆ. നിന്റെ അടുക്കൽ വരും. ನಿಮ್ಮ ಬಳಿಗೆ ಬರ್ತಾರೆ. നിന്റെ പ്രകാശം കണ്ടിട്ട് വരും. ನಿಮ್ಮ ಪ್ರಕಾಶವನ್ನು ನೋಡಿಕೊಂಡು ಬರ್ತಾರೆ. ദേശം ನಿന്റെ അടുക്കൽ വരും. ಈ ದೇಶವು ನಿಮ್ಮ ಬಳಿಗೆ ಬರುತ್ತೆ. അധികാരികൾ നിന്റെ അടുക്കൽ വരും. ಅಧಿಕಾರಿಗಳು ನಿಮ್ಮ ಬಳಿಗೆ ಬರ್ತಾರೆ. 3 രാജാക്കന്മാർ, 3 ರಾಜರು മരുഭൂമിയിൽ കിടന്ന് കറങ്ങുമ്പോൾ, ಮರುಭೂಮಿಯಲ್ಲಿ ಕುಳಿತು ಅಳುತ್ತಿರುವಾಗ, അവരെടുത്ത് പറയാണ്, ഇവിടെ ഒരു പ്രവാചകനുണ്ട്. ಅಲ್ಲಿ ಅವರ ಬಳಿಗೆ ಹೇಳ್ತಾ ಇದ್ದಾರೆ, ಇಲ್ಲಿ ಒಂದು ಪ್ರವಾದಿ ಇದ್ದಾನೆ.
രാജാക്കന്മാരാണ്. ರಾಜರಾಗಿದ್ದಾರೆ ಅವರು. അവർക്ക് വേണമെങ്കിൽ അവിടുന്ന് കൽപ്പിക്കാൻ ആ പ്രവാചകനെ ഇവിടെ കൊണ്ടുപോവാ. ಅವ್ರು ಬೇಕಾದ್ರೆ ಆಜ್ಞಾಪಿಸಬಹುದು, ಆ ಒಂದು ಪ್ರವಾದಿನ ಇಲ್ಲಿ ಕರ್ಕೊಂಡ್ ಬರ್ರಿ ಎಂಬುದಾಗಿ. അത് നടക്കില്ല. ಅದು ನಡಿಲಿಲ್ಲ. നിന്റെ മേൽ പ്രകാശം ഉണ്ടെങ്കിൽ, ನಿನ್ನ ಮೇಲೆ ಪ್ರಕಾಶವಿರುವುದಾದ್ರೆ നിന്റെ അടുത്ത് ഇവിടെ വരാൻ പറയാൻ പറ്റില്ല. ನಿನ್ನ ಬಳಿ ನೀನು ಅಲ್ಲಿಗೆ ಬರಲು ಅವಶ್ಯಕತೆ ಆಗುವುದಿಲ್ಲ. അവൻ എത്ര വലിയ ಅಧಿಕಾರಿയാണ്, ಅವನು ಎಷ್ಟೇ ದೊಡ್ಡ ಅಧಿಕಾರಿ ಆದ್ರೂ നിന്റെ അടുക്കൽ വരും. ಆತ ನಿನ್ನ ಬಳಿಗೆ ಬರ್ತಾನೆ. വരിക, നാം ആ ദർശകന്റെ അടുക്കൽ പോകാം. ಬಾ ಬನ್ನಿ ನಾವು ದರ್ಶನದ ಬಳಿಗೆ ಹೋಗುವ. ഇങ്ങനെ പറഞ്ഞുകൊണ്ട് ಈ ರೀತಿಯಾಗಿ ಹೇಳ್ಬೇಕು. അവിടെ ഒരു പ്രവാചകനുണ്ട്, ಅಲ್ಲಿ ಪ್ರವಾದಿ ಇದ್ದಾನೆ, അവിടെ ഒരു പ്രവാചകിയുണ്ട്, ಅಲ್ಲಿ ಪ್ರವಾದಿನಿ ಇದ್ದಾಳೆ. വാ നമുക്ക് അവിടെ പോകാം. ನಾವು ಅಲ್ಲಿಗೆ ಹೋಗುವ ಒಟ್ಟಾಗಿ. ഹല്ലേലൂയ. ಹಾಲೆಲೂಯ. ഷൈൻ. ಒಂದು ಪ್ರಜ್ವಲಿಸಿರಿ. ചുമ്മാ നടക്കാതെ ഷൈൻ ചെയ്യ്. ಸುಮ್ಮನೆ ನಡಿಬೇಡಿ, ನೀವು ಪ್ರಜ್ವಲಿಸ್ತಾ ಹೋಗಿರಿ. ഷൈൻ ചെയ്ത് നടക്ക്. ಪ್ರಜ್ವಲಿಸ್ತಾ ನಡೀರಿ. നിന്റെ ഷൈനിങ് ജാതികൾ കാണട്ടെ. ನಿಮ್ಮ ಒಂದು ಪ್ರಜ್ವಲಿಸಿಕೆಯನ್ನು ಒಂದು ಜಾತಿಗಳು ನೋಡಲಿ. ഹല്ലേലൂയ. ಹಾಲೆಲೂಯ. ദൈവത്തിന്റെ ആഗ്രഹമായി പറയുന്നേ, ದೇವರ ಒಂದು ಆಸೆಯಲ್ಲಿ ಹೇಳ್ತಾ ಇರುವಂತದ್ದು, എന്റെ മക്കൾ ഷൈൻ ചെയ്യണം. ನನ್ನ ಮಕ್ಕಳು ಪ್ರಜ್ವಲಿಸಬೇಕು. നമ്മുടെ മക്കളെ കുറിച്ച് നമ്മുടെ ആഗ്രഹം എന്താ? ನಮ್ಮ ಮಕ್ಕಳ ಕುರಿತಾಗಿ ನಮ್ಮ ಆಸೆ ಏನಾಗಿದೆ ಹೇಳಿ? അവര് കീറി പറഞ്ഞ് ഉടുപ്പും ഇട്ട് പാൻസും ഇട്ട് പോകാനാണോ? ಅವ್ರೊಂದು ಶರ್ಟ್ ಹಾಕಿ ಒಂದು ಪ್ಯಾಂಟ್ ಹಾಕಿ ಆ ರೀತಿ ಹೋಗೋದಕ್ಕೋಸ್ಕರನ? കീറിപ്പോയ മുഷിഞ്ഞ ഫെയ്ഡായ ഷർട്ട് ಇಟ್ಟು പോകാനാണോ നമ്മൾ ಅವ್ರ ಈ ರೀತಿ ಹರಿದು ಹೋದಂತ ಒಂದು ಗಿಬ್ರಿ ಒಂಥರ ಗಲೀಜಾದಂತ ಶರ್ಟ್ಗಳು ಹಾಕೊಂಡು ಹೋಗ್ಬೇಕೆಂಬ ಆಸೆನಾ? ಅವರು നല്ല ഷൈൻ ചെയ്യുന്ന ഷർട്ടും പാൻസും ഇടണം. ಅವರು ಒಂದು ಒಳ್ಳೆ ಪ್ರಜ್ವಲಿಸುವಂತ ಒಂದು ಒಳ್ಳೆ ಶರ್ಟ್ ಪ್ಯಾಂಟ್ಗಳನ್ನ ಹಾಕೊಂಡು ಹೋಗ್ಬೇಕೆಂಬ ಆಗ್ರಹ ನಿಮಗೆ. ഇതാ ഇവിടുത്തെ അപ്പന്റെ അമ്മയുടെ ആഗ്രഹം. ಇಲ್ಲಿ ಈ ಒಂದು ಆಸೆ, ಈ ಒಂದು ತಂದೆ ತಾಯಿಗಳ ಆಸೆ ಆಗಿದೆ. ಇಲ್ಲಿರುವ ತಂದೆ ತಾಯಿಗಳ ಆಸೆ, ಮೇಲ್ಗಡೆ ಇರುವಂತ ತಂದೆಯ ಆಸೆ. എന്റെ മക്കൾ, ನನ್ನ ಮಕ್ಕಳು അവർ ഷൈൻ ചെയ്യണം. ಅವರು ಇಲ್ಲಿ ಪ್ರಜ್ವಲಿಸಬೇಕು. ജാതികളുടെ മുമ്പിൽ അവർ ഷൈൻ ചെയ്യണം. ಜಾತಿಗಳ ಮುಂದೆ ಅವರು ಪ್ರಜ್ವಲಿಸಬೇಕು. ജാതികളുടെ മുമ്പിൽ അവർ കുനിഞ്ഞു നടക്കരുത്. ಜಾತಿಗಳ ಮುಂದೆ ಅವರು ಗೂನಾಗಿ ನಡಿಬಾರ್ದು. ജാതികളുടെ മുമ്പിൽ അവർ കൈനീട്ടി നടക്കരുത്. ಜಾತಿಗಳ ಮುಂದೆ ಅವರು ಕೈ ನೀಡಿಕೊಂಡು ನಡಿಬಾರ್ದು. എന്റെ മക്കൾ ജാതികളുടെ മുമ്പിൽ ഷൈൻ ചെയ്യണം. ನನ್ನ ಮಕ್ಕಳು ಜಾತಿ ಜನಾಂಗದ ಮುಂದೆ ಅವರು ಪ್ರಜ್ವಲಿಸಬೇಕು. അടുത്ത വാക്യം വായിച്ചു. ಮುಂದೆ ವಾಕ್ಯವನ್ನು ಓದ್ರಿ. നീ തല പൊക്കി ചുറ്റും നോക്കുക. ನೀನು ಕಣ್ಣೆತ್ತಿ ಸುತ್ತಲೂ ನೋಡು. വെയിറ്റ്. ಗಂಡು ಮಕ್ಕಳು ದೂರದಿಂದ ಸಮೀಪಿಸುತ್ತಾರೆ. ദൂരത്ത് നിന്ന് നിന്റെ അടുക്ക വരിക, അപ്പന്റെ അമ്മയുടെ അടുക്ക വരിക. ದೂರದಿಂದ ನಿಮ್ಮ ಬಳಿಗೆ ಬರ್ತಾ ಇದ್ದಾರೆ. എന്താ അതിന്റെ അർത്ഥം? ಏನದರ ಅರ್ಥ? അവർ ദൂരത്ത് നിന്ന് വരണമെങ്കിൽ, ಅವರು ದೂರದಿಂದ ಬರಬೇಕಾದ್ರೆ എന്താ അതിന്റെ അർത്ഥം? ಏನು ಇದರ ಅರ್ಥ ಹೇಳಿ. അവര് വീട്ടിൽ ജോലിയും കൂലിയും വേലയും ഒന്നും ഇല്ലാതിരിക്കുവല്ല. ಅವರು ಮನೆಯಲ್ಲಿ ಯಾವುದೇ ರೀತಿ ಕೆಲಸ ಕಾರ್ಯಗಳು ಇಲ್ಲದೆ ಇಲ್ಲ. ಅವರು ದೂರೆയാണ്. ಅವರು ದೂರ ಇದ್ದಾರೆ. ಅವರು ಆಸ್ಟ್ರೇಲಿಯയിലാണ്. ಅವರು ಆಸ್ಟ್ರೇಲಿಯಾದಲ್ಲಿದ್ದಾರೆ. ಅವರು ಯುಎಸ್ലാണ്. ಅವರು ಬೇರೆ ಒಂದು ನ್ಯೂಜಿಲೆಂಡ್ ಅಲ್ಲಿ ಇದ್ದಾರೆ. ಅವರು ಯುಕೆയിലാണ്. ಅವರು ಯುಕೆ ಅಲ್ಲಿ ಇದ್ದಾರೆ. ಅವರು ದೂರത്ത് നിന്ന് വരികയാണ്. ಅವರು ದೂರದಿಂದ ಇಲ್ಲಿ ಬರ್ತಾ ಇದ್ದಾರೆ. ಅಯ್ಯೋ, ഒരു ಅನക്കೂ ಇಲ್ಲ. ಅಯ್ಯೋ, ಒಂದು ಖುಷಿ ಇಲ್ಲ ನಿಮ್ಮ മക്കള് ദൂരത്ത് നിന്ന് വരുന്നത് പറഞ്ഞിട്ട് ഒരു അനക്കവും ഇല്ല. ಒಂದು ಮಕ್ಕಳು ದೂರದಿಂದ ಬರ್ತಾರೆ ಎಂಬುದಾಗಿ ಹೇಳಿದರೆ ಯಾವುದೇ ರೀತಿ ಖುಷಿ ಇಲ್ಲ ನಿಮ್ಮ ಮುಖದಲ್ಲಿ. നിങ്ങളുടെ ആഗ്രഹം അവരെല്ലാം മംഗലാപുരത്ത് കിടക്കണമെന്നാ? ನಿಮ್ಮ ಎಲ್ಲರ ಆಸೆ ಮಂಗಳೂರಿನಲ್ಲಿ ಇರ್ಬೇಕೆಂಬ ಆಸೆನಾ? അവർ ദൂരെ ഒന്നും പോകണ്ട, ഞങ്ങളുടെ അടുത്ത്. ದೂರ ಎಲ್ಲೂ ಹೋಗ್ಬಾರ್ದು, ನಮ್ಮ ಬಳಿ ಇಲ್ಲೇ ಇರಬೇಕು. നീ ഇതൊക്കെ പറയുമ്പോ റെസ്പോണ്ട് ചെയ്യണ്ടേ ഇതിനോട്? ಇದನ್ನ ಹೇಳುವಾಗ ಒಂದು ಪ್ರತಿಕ್ರಿಯಿಸಿರಿ. ഓക്കെ, നിങ്ങൾ പ്രതികരിക്കും നോക്കട്ടെ. 9ാമത്തെ വാക്യം വായിച്ചു. 9ನೇ ವಾಕ್ಯ ಓದ್ಕೊಳ್ರಿ. ಈಗ ಸಂತೋಷ ಉಂಟಾ? ಈಗಾರು ಸಂತೋಷ ಇದೆಯಾ?
ಆಶಾ ಆಂಟಿ ಸಂತೋಷ ಇಲ್ಲ? ಅಷ್ಟೇ ಸಂತೋಷ ಇಲ್ವಾ? ಮುಖದಲ್ಲಿ ಬರಬೇಕು. ಮುಖದಲ್ಲಿ ನಗು ತೋರಿಸ್ಬೇಕು ನೀವು. നിങ്ങളുടെ മക്കൾ, ನಿಮ್ಮ ಮಕ್ಕಳು അവരുടെ വെള്ളിയും പൊന്നും ಅವರ ಬಳಿ ಇರುವಂತ ಬೆಳ್ಳಿ ಬಂಗಾರ എന്ന് പറഞ്ഞാൽ അവരുടെ സമ്പാദ്യവുമായി ಅವರ ಒಂದು ಸಂಪಾದನೆಯಲ್ಲಿ ദൂരದಿಂದ അവർ വരികയാണ്. ಇಲ್ಲಿಗೆ ಬರ್ತಾ ಇದ್ದಾರೆ. ഒഴിഞ്ഞ കൈയായിട്ടല്ല അവർ വരുന്നത്. ಕೈಯಿಂದ ಅವರು ಬರ್ತಾ ಇಲ್ಲ, വെള്ളിയും പൊന്നുമായിട്ട് അവർ വരുന്നു. ಬೆಳ್ಳಿ ಬಂಗಾರವನ್ನು ಹಿಡಿದುಕೊಂಡು ಅಲ್ಲಿಂದ ಬರ್ತಾ ಇದ್ದಾರೆ. അവരുടെ വെള്ളിയും പൊന്നും, ಅವರ ಬೆಳ್ಳಿ ಬಂಗಾರವನ್ನು, അവരുടെ സമ്പത്ത്, ಅವರ ಸಂಪತ್ತು അതുമായി നിന്റെ അടുക്കൽ വരികയാണ്. ಒಂದು ಸಂಪತ್ತನ್ನು ನಿಮ್ಮ ಬಳಿಗೆ ಬರ್ತಾ ಇದೆ. ഹല്ലേലൂയ, ಹಲ್ಲೆಲೂಯ. ಶೈನ್, ಪ್ರಜ್ವಲಿಸು, ಎದ್ದೇಳು, ಎದ್ದೇಳು, ಪ್ರಜ್ವಲಿಸು, ಪ್ರಜ್ವಲಿಸು. ಸುಮ್ಮನೆ ಕೂತ್ಕೊಂಡದ್ದು ಸಾಕು, ಸುಮ್ಮನೆ ನೀವು ಕೂತ್ಕೊಂಡಿದ್ದು ಸಾಕು. ಎದ್ದೇಳು ಯೇಸುವಿನ ನಾಮದಲ್ಲಿ, ಎದ್ದೇಳು ಯೇಸುವಿನ ನಾಮದಲ್ಲಿ. നിങ്ങൾക്ക് എന്റെ മലയാളം മനസ്സിലാവും, ഞാൻ കന്നഡയിൽ പറയാം. ನಿಮಗೆ ಮಲಯಾಳ ಅರ್ಥ ಆಗ್ಲಿ ಅಂದ್ರೆ ಕನ್ನಡದಲ್ಲೇ ಪ್ರಸಂಗ ಮಾಡ್ತಾರೆ ಪಾಸ್ಟ್ರು. കൊങ്ങണി പഠിച്ച് കൊങ്ങണി പറയാം, ಮತ್ತೆ ಕೊಂಕಣಿಯನ್ನು ಓದ್ಬಿಟ್ಟು ಕೊಂಕಣಿಯಲ್ಲಿ ಹೇಳ್ತಾರೆ. എങ്ങനെങ്കിലും നിങ്ങൾ ഒന്ന് ഷൈൻ ചെയ്യണം. ಹೇಗಾದ್ರೂ ನೀವು ಪ್ರಜ್ವಲಿಸಬೇಕೆಂಬ ಆಸೆ ಮಾತ್ರ. ദൈവത്തിന്റെ ആഗ്രഹമായത്, ದೇವರ ಆಸೆ ಇದಾಗಿತ್ತು. എന്റെ മക്കൾ ഷൈൻ ചെയ്യണം. ನನ್ನ ಮಕ್ಕಳು ಪ್ರಜ್ವಲಿಸಬೇಕು. നിങ്ങൾ ഷൈൻ ചെയ്താൽ ನೀವು ಪ್ರಜ್ವಲಿಸಿದ್ರೆ ജാതികൾ നിങ്ങളുടെ അടുക്കൽ വരും. ಜಾತಿಗಳು ನಿಮ್ಮ ಬಳಿಗೆ ಬರ್ತವೆ. ഷൈൻ ചെയ്തില്ലെങ്കിൽ വരത്തില്ല. ഷൈൻ ചെയ്തില്ലെങ്കിൽ വരത്തില്ല. ನೀವು ಪ್ರಜ್ವಲಿಸಿಲ್ಲ ಅಂದ್ರೆ ನೀವು ಅವ್ರು ಬರುವುದಿಲ್ಲ. നിന്റെ മേൽ ഷൈനിങ് ഇല്ലെങ്കിൽ ആരും നിന്റെ അടുക്കൽ വരത്തില്ല. ನಿಮ್ಮ ಮೇಲೆ ಪ್ರಜ್ವಲಿಸಿಕೆ ಇಲ್ಲ ಅಂದ್ರೆ ಯಾರು ಕೂಡ ನಿಮ್ಮ ಬಳಿಗೆ ಬರುವುದಿಲ್ಲ. അധികാരികൾ നിന്റെ അടുക്കൽ വരില്ല. ಅಧಿಕಾರಿಗಳು ನಿಮ್ಮ ಬಳಿಗೆ ಬರುವುದಿಲ್ಲ. നീ അധികാരിയുടെ അടുത്ത് പോകേണ്ടി വരും. ನೀನು ಅಧಿಕಾರಿಗಳ ಬಳಿಯಲ್ಲಿ ಹೋಗಲು ಬರುತ್ತೆ. നീ ജാതികളുടെ അടുക്കൽ പോകേണ്ടി വരും. ನೀನು ಜಾತಿಗಳೆಲ್ಲ ಬಳಿಯಲ್ಲಿ ಹೋಗುವ ಕಾರಣ ಬರುತ್ತೆ. പക്ഷെ ഒറ്റ കാര്യം, ಆದ್ರೆ ಒಂದೇ ಕಾರ್ಯ, എഴുന്നേൽക്കുക, ಎದ್ದು ನಿಂತ್ಕೋ. നിന്റെ മേൽ ഒരു പ്രകാശം വരിക. ನಿನ್ನ ಮೇಲೆ ಒಂದು ಪ್ರಕಾಶ ಬರ್ತಾ ಇದೆ. യഹോവയുടെ തേജസ്സ് നിന്റെ മേൽ, ಯೆಹೋವನ ತೇಜಸ್ಸು ನಿನ್ನ ಮೇಲೆ. ഇത് വരുമ്പോൾ, ಇದು ಬರುವಾಗ ജാതികൾക്ക് വെറുതെ അടങ്ങിയിരിക്കാൻ പറ്റില്ല. ಜಾತಿಗಳಿಗೆ ಸುಮ್ಮನೆ ಒಂದು ಕೂತಿಕೊಂಡು ಬಚ್ಚಿಟ್ಟು ಕೂತ್ಕೊಂಡಿರಕ್ಕೆ ಆಗುವುದಿಲ್ಲ. അവർ എഴുന്നേൽക്കും, ಅವರು ಎದ್ದು ನಿಲ್ತಾರೆ. അവരും എഴുന്നേൽക്കും, ಅವರಿಗೆ ಎದ್ದು ನಿಲ್ತಾರೆ, നിന്റെ അടുക്കൽ വരും. ನಿಮ್ಮ ಬಳಿಗೆ ಬರ್ತಾರೆ. ഹല്ലേലൂയ, ಹಲ್ಲೆಲೂಯ. ഇങ്ങനെ ദൈവം സിസ്റ്റം ഇട്ടിരിക്കുന്നത്. ಈ ರೀತಿಯಾಗಿ ದೇವರೊಂದು ಕ್ರಮಬದ್ಧ ಒಂದು ಸಿಸ್ಟಮ್ ಇಟ್ಟಿದ್ದಾರೆ. ഓ ഹല്ലേലൂയ, ಹಲ್ಲೆಲೂಯ. 10ാമത്തെ വാക്യം വായിച്ചു. 10ನೇ ವಾಕ್ಯ ಓದ್ಕೊಳ್ಳಿ. ഹല്ലേലൂയ, ಹಲ್ಲೆಲೂಯ. 5ാമത്തെ വാക്യം ഒന്ന് വായിച്ചു. 5ನೇ ವಾಕ್ಯ ಇನ್ನೊಂದ್ಸತಿ ಓದ್ರಿ. ആമേൻ, ಆಮೆನ್. ഞാൻ റിസീവ് ചെയ്തു. ನಾನು ಅದನ್ನು ರಿಸೀವ್ ಮಾಡ್ತೀನಿ. ജാതികളുടെ സമ്പത്ത്, ಜಾತಿಗಳ ಸಂಪತ್ತು എന്റെ മേൽ വരും, ನನ್ನ ಮೇಲೆ ಬರುವುದು. ഹല്ലേലൂയ, ಹಲ್ಲೆಲೂಯ. ജാതികളുടെ സമ്പത്ത്, ಜಾತಿಗಳು ಉಳ್ಳಂತ ಒಂದು ಸಂಪತ್ತು, ഇത് ദൈവ മക്കൾക്കുള്ളതാണ്. ಇದು ದೇವರ ಮಕ್ಕಳಿಗುಳ್ಳಂತದ್ದಾಗಿದೆ. ഇസ്രായേൽ മക്കൾ മിസ്രൈം വിട്ട് പുറപ്പെടുമ്പോൾ ಇಸ್ರಾಯೇಲ್ ಮಕ್ಕಳು ಆ ಒಂದು ಐಗುಪ್ತ ದೇಶವನ್ನು ಬಿಟ್ಟು ಹೊರಡುವಾಗ ദൈവം മോശയോട് പറഞ്ഞു, ದೇವರು ಮೋಶೆಯೊಂದಿಗೆ ಹೇಳಿದರು, നിങ്ങൾ പുറപ്പെടുമ്പോൾ മിസ്രൈമരോട് ചോദിക്കണം. ನೀವು ಅಲ್ಲಿಂದ ಹೊರಡುವಾಗ ಒಂದು ಇದು ಐಗುಪ್ತ ದೇಶದ ಬಳಿ ನೀವು ಕೇಳಬೇಕು. അവിടെ വചനം പറയുന്നത്, ಅಲ್ಲಿ ವಾಕ್ಯ ಹೇಳ್ತಿರುವಂತದ್ದು, ഇസ്രായേൽ ಮಕ್ಕಳು ഈ മിസ്രൈമരെ, ഈജിപ്തുകാരെ കൊള്ളയടിച്ചു. ಅವರು ಆ ಒಂದು ಐಗುಪ್ತ ದೇಶದ ಜನರನ್ನು ಅವರು ಕೊಳ್ಳೆ ಹೊಡೆದರು ಎಂಬುದಾಗಿ ಬರೆಯಲ್ಪಟ್ಟಿದೆ. അങ്ങനെ അവർ കൊണ്ടുപോയി. ಆ ರೀತಿಯಾಗಿ ಆ ಸಂಪತ್ತನ್ನು ಅವರು ಅಲ್ಲಿಂದ ತೆಗೆದುಕೊಂಡು ಹೋದ್ರು. ജാതികളുടെ സമ്പത്ത്, ಜಾತಿಗಳ ಸಂಪತ್ತು, അവർ സമ്പത്ത് കൂട്ടുന്നത് ಅವರ ಸಂಪತ್ತು ತುಂಬುವಂತದ್ದು നമുക്ക് വേണ്ടിയാ, ನಮಗಾಗಿ ಆಗಿದೆ. നിങ്ങൾക്ക് വിശ്വസിക്കാമെങ്കിൽ വിശ്വസിച്ചു. ನಿಮಗೆ ನಂಬಲು ಸಾಧ್ಯವಾದರೆ ನೀವು ನಂಬ್ರಿ ಅದನ್ನ.
ഇത് ബൈബിളിന്റെ സിസ്റ്റമാണ്. ಇದು ಬೈಬಲ್ನ ಒಂದು ಸಿಸ್ಟಮ್ ಆಗಿದೆ. ജാതികൾ സമ്പത്ത് വർദ്ധിപ്പിക്കുന്നു. ಜಾತಿಗಳ ಸಂಪತ್ತು ಅಭಿವೃದ್ಧಿ ಪಡಿಸ್ತಾರೆ. നീ ഷൈൻ ചെയ്താൽ, ನೀನು ಪ್ರಜ್ವಲಿಸಿದ್ರೆ, ഷൈൻ ചെയ്യുന്നവർ അടുക്കിലേക്ക് ഈ സമ്പത്ത് ഒഴുകും. ಪ್ರಜ್ವಲಿಸುವಂತರ ಬಳಿಗೆ ಈ ಸಂಪತ್ತು ಬಳಿಗೆ ಬರುವಂತದಾಗಿದೆ, ഒഴുകി വരും. ಅದು ಹರಿದು ಬರುತ್ತೆ. ഹല്ലേലൂയ, ಹಲ್ಲೆಲೂಯಾ. ജാതികളുടെ സമ്പത്ത് എന്നിലേക്ക് വരിക. ಜಾತಿಗಳ ಸಂಪತ್ತು ನನ್ನ ಬಳಿಗೆ ಬರ್ತಾ ಇದೆ. സമുദ്രത്തിന്റെ ധനം നിന്റെ അടുക്കൽ വരും. ಸಮುದ್ರದ ಧನವು ನನ್ನ ಬಳಿಗೆ ಬರ್ತಾ ಇದೆ. ജാതികളുടെ സമ്പത്ത് നിന്റെ അടുക്കൽ ചേരും. ಜಾತಿಗಳ ಸಂಪತ್ತು ನಿನ್ನ ಬಳಿಯಲ್ಲಿ ಸೇರುತ್ತೆ. അത് കണ്ട് നിന്റെ ഹൃദയം പെടച്ചു വികസിക്കും. ನಿಮ್ಮ ಹೃದಯವು ಅದು ಒಂದು ಹದರುವಂತದ್ದಾಗಿದೆ, ಒಂದು ಬೆಚ್ಚಿ ಬೀಳುವಂಥದ್ದು. നമ്മൾ പെട്ടെന്ന് ചിന്തിക്കും, ഹാർട്ട് അറ്റാക്ക് ആണോ? ಅಯ್ಯೋ, ನಾವು ತಕ್ಷಣ ಯೋಚನೆ ಮಾಡ್ತೀವಿ, ಅಯ್ಯೋ ಹಾರ್ಟ್ ಅಟ್ಯಾಕ್ ಏನ ಬಂತ ಅಂತ. അല്ല, ഇത് കണ്ട് ഹൃദയം പെടച്ചതാണ്. ಇದನ್ನು ಕಂಡು ಹೃದಯವು ಆಶ್ಚರ್ಯಚಕಿತವಾಗಿರುತ್ತೆ. അകത്തുനിന്ന് ഹൃദയം പുറത്തു വരും. ಆಚೆ ಒಳಗಿರುವಂತ ಹೃದಯ ಆಚೆಗೆ ಬರ್ತಾ ಇದೆ. ഹല്ലേലൂയ, ಹಲ್ಲೆಲೂಯ. സമ്പത്ത് കണ്ട്, ಸಂಪತ್ತನ್ನು ನೋಡಿ ഹൃദയം പെടയ്ക്കണം. ಹೃದಯವು ಅದು ಒಡೆದುಕೊಳ್ಳಬೇಕು. നിങ്ങളുടെ തലയിലുള്ള എല്ലാ നെഗറ്റീവ് കാര്യങ്ങളും വിട്ടുമാറട്ടെ. ನಿಮ್ಮ ತಲೆಯಲ್ಲಿರುವಂತ ಎಲ್ಲ ತಪ್ಪಾದಂತ ಕಾರ್ಯಗಳು ಬಿಟ್ಟು ಹೋಗಲಿ. ಅದು ഞങ്ങൾക്ക് പെടയ്ക്കുന്ന തരത്തിലുള്ള സമ്പത്ത് വേണ്ട. ನಮಗೆ ಆಶ್ಚರ್ಯಚಕಿತವಾಗುವಂತ ಸಂಪತ್ತು ಬೇಡ. പെടയ്ക്കാത്ത സമ്പത്ത് മതി. ನನಗೆ ಆ ಒಂದು ಆಶ್ಚರ್ಯಚಕಿತವಾಗದಂತ ಸಂಪತ್ತು ಸಾಕು. അങ്ങനെ ആരെങ്കിലും പറയുന്നുണ്ടെങ്കിൽ, ಆ ರೀತಿಯಾಗಿ ಯಾರು ನೀವು ಹೇಳುವುದಾದ್ರೆ, നിങ്ങളുടെ സമ്പത്തെല്ലാം എനിക്ക് കൊണ്ടുപോകും, ನಿಮ್ಮ ಸಂಪತ್ತೆಲ್ಲ ನನಗೆ ತಂದ್ಕೊಡ್ರಿ. എന്റെ ഹൃദയം ഒന്ന് പെടയ്ക്കട്ടെ, ನಮ್ಮ ಹೃದಯವಂತರ ಅದು ಆಶ್ಚರ್ಯವಾಗಲಿ. ഇത് കണ്ടൊന്ന് പെടയ്ക്കട്ടെ, ಇದನ್ನು ನೋಡಿ ನನ್ನ ಹೃದಯ ಆಶ್ಚರ್ಯವಾಗಲಿ. ഇത് ദൈവത്തിന്റെ അനുഗ്രഹമാണ്. ಇದು ದೇವರ ಒಂದು ಆಶೀರ್ವಾದವಾಗಿದೆ. നിന്റെ മതിൽ നീ കെട്ടുവെന്നല്ല എഴുതിയത്. ನಿನ್ನ ಮನೆಯನ್ನು ನೀನ್ ಕಟ್ತಿ ಎಂಬುದಾಗಿ ಬರೆಯಲ್ಪಟ್ಟಿಲ್ಲ. ಗೋಡೆ ಮതിൽ, ನಿನ್ನ ಒಂದು ಗೋಡೆ ನೀನ್ ಕಟ್ತಿ ಎಂಬುದಾಗಿ ಬರೆಯಲ್ಪಟ್ಟಿಲ್ಲ. ಬೇರೆ ಆൾക്കാർ വന്ന് കെട്ടിത്തരുമെന്ന്, ಬೇರೆ ಯಾರು ಬಂದ್ಬಿಟ್ಟು ಜನರು ನಿಮಗೆ ಕಟ್ಕೊಡ್ತಾರೆ ಎಂಬುದಾಗಿ. ഇതിനാ ദൈവം ജാതികളെ വെച്ചിരിക്കുന്നത്. ಇದಕ್ಕಾಗಿ ದೇವರು ಜಾತಿಗಳನ್ನ ಅಲ್ಲಿ ಇಟ್ಟಿರುವಂತದ್ದು നമുക്ക് വേണ്ടി, ನಮಗೋಸ್ಕರ. ദൈവം ഒറ്റ കാര്യേ പറയുന്നുള്ളൂ, ದೇವರು ಒಂದೇ ಕಾರ್ಯವನ್ನು ಹೇಳ್ತಾರೆ, നീ എഴുന്നേറ്റാ മതി. ನೀನು ಎದ್ದು ನಿಂತ್ಕೊಂಡ್ರೆ ಸಾಕು, പ്രകാശം ഞാൻ തരാം, ಪ್ರಕಾಶ ನಾನ್ ಕೊಡ್ತೀನಿ ನಿನಗೆ. പക്ഷേ എഴുന്നേൽക്കേണ്ടത് നീയാ. ಆದ್ರೆ ಎದ್ದು ನಿಲ್ಬೇಕಾಗಿರೋದು ನೀನಾಗಿದೆ. ഒരു മിഷനു വേണ്ടി, ಒಂದು ಉದ್ದೇಶಕ್ಕೋಸ್ಕರ നീ എഴുന്നേൽക്ക, ನೀನು ಎದ್ದು ನಿಂತ್ಕೋ. നിന്റെ മേൽ ഞാൻ എന്റെ പ്രകാശത്തെ തരാം. ನಿನ್ನ ಮೇಲೆ ನಾನು ನನ್ನ ಪ್ರಕಾಶವನ್ನು ಕೊಡ್ತೀನಿ. ഹല്ലേലൂയ, ಹಲ್ಲೆಲೂಯ. ഓ ജീസസ്. 14ാമത്തെ വാക്യം വായിച്ചേ. 14ನೇ ವಾಕ್ಯ ಓದ್ರಿ. ആമേൻ, ಆಮೆನ್, ആമേൻ, ಆಮೆನ್. ಹಲ್ಲೆಲೂಯ. ഇത് വാഗ്ദത്തമാണ്, ಇದು ವಾಗ್ದಾನವಾಗಿದೆ, ഇത് ദൂതാണ്. ಇದು ಒಂದು ಪ್ರವಾದನೆ ಆಗಿದೆ. നിന്നെ വേദനിപ്പിച്ചവർ, ನಿನ್ನನ್ನು ವೇದನೆ ಪಡಿಸಿದಂತವರು കൈ കൂപ്പി നിന്റെ അടുക്കൽ വരും. ಕೈ ಮುಗಿದುಕೊಂಡು ನಿನ್ನ ಬಳಿಗೆ ಬರ್ತಾರೆ. അങ്ങനെ ഒരു സമയം, ಆ ರೀತಿಯಾದಂತ ಒಂದು ಸಮಯ. എന്ത് വേണം അതിന്? ಅದಕ್ಕೆ ಏನ್ ಬೇಕು? നീ എഴുന്നേൽക്കണം, ನೀನು ಎದ್ದು ನಿಲ್ಬೇಕಾಗಿದೆ. ಅದಕ್ಕೋಸ್ಕರ നീ പ്രകാശിക്കണം. ನೀನು ಪ್ರಕಾಶಿಸಬೇಕು. നീ പ്രകാശിച്ചാൽ, ನೀನು ಪ್ರಕಾಶಿಸಿದ್ರೆ നിന്നെ ക്ലേശിപ്പിച്ചവരുടെ സന്തതികൾ നിന്റെ അടുക്കൽ വരും. ನಿನ್ನನ್ನು ಅವಮಾನ ಪಡಿಸಿರುವಂತ ಸಂತತಿ ನಿನ್ನ ಬಳಿಗೆ ಬರುತ್ತೆ. നിന്നെ വേദനിപ്പിച്ചവർ താണു വീണ് നമസ്കരിക്കും. ನಿನ್ನನ್ನು ವೇದನೆ ಪಡಿಸಿರುವಂತವರು ಅಡ್ಡ ಬಿದ್ದು ನಿನಗೆ ನಮಸ್ಕರಿಸ್ತಾರೆ. ക്ഷമിക്കണം, ഒരു തെറ്റ് പറ്റിപ്പോയി, ಕ್ಷಮಿಸಬೇಕು, ನಾವು ತಪ್ಪಾಗಿ ಮಾಡಿದ್ದೇವೆ ಎಂಬುದಾಗಿ, ഒരു മിസ്അണ്ടർസ്റ്റാൻഡിങ് പറ്റിപ്പോയി, ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಾವು ತಪ್ಪಿ ಹೋದ್ವಿ ಎಂಬುದಾಗಿ. ഹല്ലേലൂയ, ಹಲ್ಲೆಲೂಯ. ഈ ദൂതുകളെ നിങ്ങൾ ഏറ്റെടുക്കുക. ಈ ಒಂದು ಪ್ರವಾದನ ನೀವು ಹೊಂದಿಕೊಳ್ಳ್ರಿ, ತೆಗೆದುಕೊಳ್ಳ್ರಿ. ഈ അധ്യായം മുഴുവൻ നിങ്ങൾ വായിക്കണം. ಈ ಒಂದು ಅಧ್ಯಾಯ ನೀವು ಪೂರ್ಣವಾಗಿ ಓದಬೇಕು. 18ാമത്തെ വാക്യം, 18ನೇ ವಾಕ್ಯ അതിനകത്ത് പറയാണ്, ಅಲ್ಲಿ ಹೇಳ್ತಾ ಇದೆ, നിന്റെ മതിലുകൾക്ക് രക്ഷ എന്നും ನಿನ್ನ ದೇಶದಲ್ಲಿ ಬಲಾತ್ಕಾರ ಸುದ್ದಿಯೇ ಕಿವಿ ಬೀಳದು. നിന്റെ ഗോഡകൾക്ക് രക്ഷ എന്നും വാക്യമുണ്ടോ? 18.
ನಿನ್ನ ದೇಶದಲ್ಲಿ ಬಲಾತ್ಕಾರದ ಸುದ್ದಿಯೇ ಕಿವಿಗೆ ಬೀಳದು, ನಿನ್ನ ಪ್ರಾಂತದ ಒಳಗೆ ಭಂಗನಾಶಗಳ ವಾರ್ತೆಯು ಕೇಳ ಬರುವುದಿಲ್ಲ. ಆಗ ದೇವರಕ್ಷಣೆಯು ನನ್ನ ಪೌಳಿಯೊಡೆಗಳು, ದೇವಸ್ತೋತ್ರವು ನನ್ನ ಬಾಗಿಲುಗಳು ಎಂದು ಅಂದುಕೊಳ್ಳುವಿ. ദൈവത്തിന്റെ രക്ഷ നിന്റെ മതിലാകും. ದೇವರ ರಕ್ಷಣೆಯು ನಿನ್ನ ಪೌಳಿಗೋಡೆಗಳಾಗುವು. സ്തുതി നിന്റെ വാതിലാകും. ಸ್ತೋತ್ರವು ನಿನ್ನ ಬಾಗಿಲುಗಳಾಗುವು. ഇസ്രായേലിനെ നോക്കിയിട്ട് പറയുക, ಇಸ್ರಾಯೇಲ್ ನೋಡಿ ಹೇಳ್ತಾ ಇದ್ದಾರೆ, അവർ മതിലുകളില്ലാത്ത ജനം. ಅವ್ರ ಗೋಡೆಗಳಿಲ್ಲದಂತ ಒಂದು ಜನ. പക്ഷെ ദൈവം പറയുന്നു, ಆದ್ರೆ ದೇವರು ಹೇಳ್ತಾ ಇದ್ದಾರೆ, ഞാൻ അവർക്ക് ചുറ്റും തീ മതിലായിരിക്കും. ನಾನು ಅವರ ಸುತ್ತಲೂ ಒಂದು ಬೆಂಕಿ ಉಳ್ಳಂತ ಗೋಡೆ ಆಗಿರ್ತೇನೆ ಎಂಬುದಾಗಿ. ഹല്ലേലൂയ. ಹಲ್ಲೆಲೂಯ. ദൈവത്തിന്റെ മക്കളുടെ ചുറ്റും മതിലില്ല എന്ന് തോന്നും. ದೇವರ ಮಕ್ಕಳ ಸುತ್ತಲೂ ಒಂದು ಗೋಡೆ ಇಲ್ಲದಾಗಿ ಕಂಡ್ರೆ, പക്ഷേ ഇവിടെ പറയാണ് രക്ഷ അവർക്ക് മതിലാണ്. ಆದ್ರೆ ಇಲ್ಲಿ ಹೇಳ್ತಾ ಇದೆ, ರಕ್ಷಣೆಯು ಅವರಿಗೆ ಒಂದು ಪೌಳಿ ಗೋಡೆ ಆಗುವಂತದ್ದಾಗಿದೆ. നമ്മൾ രക്ഷിക്കപ്പെട്ടത്, ನಾವು ರಕ್ಷಣೆ ಹೊಂದಿರುವಂತದ್ದು, ആ രക്ഷ തന്നെ നമ്മുടെ മതിലാണ്. ಆ ಒಂದು ರಕ್ಷಣೆ ನಮಗೊಂದು ಪೌಳಿ ಗೋಡೆ ಆಗಿದೆ. നമുക്ക് വാതിലിന്റെ ആവശ്യമില്ല. ಅದಕ್ಕೆ ಬಾಗಿಲು ಬೇಕೆಂಬ ಅವಶ್ಯಕತೆ ಇಲ್ಲ. സ്തുതി നമ്മുടെ വാതിലാണ്. ಸ್ತುತಿಯೇ ನಮ್ಮ ಬಾಗಿಲುಗಳಾಗುವಂತದ್ದಾಗಿದೆ. ഹല്ലേലൂയ. ಹಲ್ಲೆಲೂಯ. സ്തുതിക്കാൻ തയ്യാറുണ്ടോ? ಸ್ತುತಿ ಒಳಗೆ ಯಾರೋ ಇದ್ದೀರಾ? ഹല്ലേലൂയ. ಹಲ್ಲೆಲೂಯ. അത് നിന്റെ വാതിലാണ്. ಅದು ನಿಮ್ಮ ಬಾಗಿಲುಗಳಾಗತ್ತೆ. രക്ഷ നിന്റെ മതിലാണ്. ರಕ್ಷಣೆಯು ನಿಮ್ಮ ಪೌಳಿ ಗೋಡೆ ಆಗತ್ತೆ. യഹോവ നിന്റെ തീ മതിലാണ്. ಯೆಹೋವನು ನಿಮ್ಮ ಬೆಂಕಿಯ ಗೋಡೆಗಳಾಗಿದ್ದಾನೆ. എഴുന്നേൽക്കുക. ಎದ್ದು ನಿಂತುಕೊಳ್ಳ್ರಿ. എല്ലാവരും എഴുന്നേൽക്കുക. ಎಲ್ಲರೂ ಎದ್ದು ನಿಂತುಕೊಳ್ಳ್ರಿ. ഒരു പ്രവചന ശബ്ദത്തിന് മറുപടിയായി എഴുന്നേൽക്കുക. ಒಂದು ಪ್ರವಾದನ ಶಬ್ದದ ಬದಲಾಗಿ ನೀವು ಎದ್ದು ನಿಂತುಕೊಳ್ಳ್ರಿ. എഴുന്നേൽക്കുന്നവരുടെ മേൽ ദൈവത്തിന്റെ തേജസ് വരിക. ಎದ್ದು ನಿಂತುಕೊಂಡವರ ಮೇಲೆ ದೇವರ ತೇಜಸ್ಸು ಇಳಿದು ಬರುವಂತದ್ದಾಗಿದೆ. നിങ്ങൾ എവിടേക്കോ സ്റ്റക്ക് ആയി ನೀವು പോയെങ്കിൽ ಎಲ್ಲೋ ಒಂದು ಜಾಗದಲ್ಲಿ ನಿಂತು ಹೋಗಿರುವವರಾಗಿರ್ಬೋದು. ഇതാ ദൈവത്തിന്റെ ശക്തി നിങ്ങളുടെ മേൽ വരിക. ಇಗೋ ದೇವರ ಶಕ್ತಿ ನಿಮ್ಮ ಮೇಲೆ ಬರ್ತಾ ಇದೆ. ദൈവത്തിന്റെ പ്രകാശം നിങ്ങളുടെ മേൽ വരിക. ದೇವರ ಪ್ರಕಾಶತೆ ನಿಮ್ಮ ಮೇಲೆ ಬರ್ತಾ ಇದೆ. ഇന്ന് വരെ നിങ്ങൾ കേട്ടതുപോലെ സന്ദേശമല്ല ഇത്. ಇದುವರೆಗೂ ನೀವು ಕೇಳಿರುವಂತ ಸಂದೇಶವಲ್ಲ ಇದು. ഇതിൽ നിന്ന് ഒരുപാട് പ്രസംഗങ്ങൾ നിങ്ങൾ കേട്ടതാണ്. ಇದರ ಕುರಿತಾಗಿ ಅನೇಕ ಪ್ರಸಂಗವನ್ನು ನೀವು ಕೇಳಿರಬಹುದು. പക്ഷേ ഇന്നും ദൈവം നിങ്ങളോട് സംസാരിക്കുന്നത്, ಆದರೆ ಇವತ್ತು ದೇವರು ನಿಮ್ಮ ಜೊತೆ ಮಾತನಾಡ್ತಿದ್ದಾರೆ. എന്റെ മക്കൾ ഷൈൻ ചെയ്യണം. ನನ್ನ ಮಕ್ಕಳು ಪ್ರಜ್ವಲಿಸಬೇಕು. ജാതികളുടെ മുമ്പിൽ അവർ ഷൈൻ ചെയ്യണം. ಜಾತಿಗಳ ಮುಂದೆ ಅವರು ಪ್ರಜ್ವಲಿಸಬೇಕು. അതുകൊണ്ടാണ് ദൈവം നമ്മുടെ തലയെ ഉയർത്തുന്നത്. ಅದಕ್ಕಾಗಿ ದೇವರು ನಮ್ಮ ತಲೆಯನ್ನು ಮೇಲಕ್ಕೆ ಎತ್ತುವಂತದ್ದು. പിശാച് നമ്മുടെ തലയെ കുനിയിപ്പിക്കുമ്പോൾ, ಸೈತಾನನು ನಮ್ಮ ತಲೆಯನ್ನು ಗೂನಾಗಿ ಬಗ್ಗಿಸಿರುವಾಗ, ഇതാ ദൈവം നമ്മുടെ തലയെ ഉയർത്തുന്ന ಈಗ ದೇವರು ನಮ್ಮ ತಲೆಯನ್ನು ಮೇಲಕ್ಕೆ ಎತ್ತುತ್ತಾ ಇದ್ದಾನೆ. ഇതാ അവൻ നിന്നെ മുന്നോട്ട് ഓടിക്കുന്ന ദൈവം. ಈಗ ನಮ್ಮನ್ನು ಮುಂದೆ ನೋಡಿ ಓಡಿಸುವಂತ ದೇವರು. നിന്റെ കാലുകളെ മാൻപേട കാലുകളാക്കുന്ന ദൈവം. ನಿನ್ನ ಕಾಲುಗಳು ಜಿಂಕೆಯ ಕಾಲಿನಂತೆ ಮಾಡುವಂತ ಚುರುಕು ಮಾಡುವಂತ ದೇವರು. ബലമില്ലാത്തവൻ അവൻ ബലം നൽകുന്നു. ಬಲ ಇಲ್ಲದವರಿಗೆ ಬಲವನ್ನು ವೃದ್ಧಿ ಮಾಡುವಂತ ದೇವನು. ക്ഷീണിച്ചിരിക്കുന്നവനെ അവൻ ബലപ്പെടുത്തുന്നു. ಕುಗ್ಗಿ ಹೋಗಿದವರಿಗೆ ಆತನ ಬಲವನ್ನು ಕೊಡುವಂತ ದೇವನು. Arise and shine. എഴുന്നേറ്റ് പ്രകാശിക്കുക. ಎದ್ದು ನಿಂತ್ಕೊಂಡು ಪ್ರಕಾಶಿಸಿರಿ. നിന്റെ പ്രകാശം വന്നിരിക്കുന്നു. ನಿನ್ನ ಪ್ರಕಾಶವು ಬಂದಿದೆ. റിബാ ശഖാലാ ധാരാബാബ. ಸಂದರೆ ಬ್ರಾನ ರಿಖಾಲಾಬಾ ಶಥಾಲಾಬಾ. ಸಂದರೆ. എഴുന്നേറ്റ് പ്രകാശിക്കുക. ಎದ್ದು ನಿಂತ್ಕೊಂಡು ಪ್ರಕಾಶಿಸಿರಿ. എഴുന്നേറ്റ് പ്രകാശിക്കുക. ಎದ್ದು ನಿಂತ್ಕೊಂಡು ಪ್ರಕಾಶಿಸಿರಿ. നിങ്ങളുടെ മേൽ ദൈവത്തിന്റെ തേജസ് വരികയാണ്. ನಿನ್ನ ಮೇಲೆ ದೇವರ ತೇಜಸ್ಸು ಬಂದಿದೆ. യേശുവിൻ നാമത്തിൽ ಯೇಸುವಿನ ನಾಮದಲ್ಲಿ എല്ലാ പൈശാചിക ശക്തികൾ വിട്ടുമാറട്ടെ. ಎಲ್ಲ ದುಷ್ಟಾತ್ಮನ ಶಕ್ತಿಗಳು ಬಿಟ್ಟು ಹೋಗಲಿ. എല്ലാ സ്പിരിറ്റുകൾ യേശുവിൻ നാമത്തിൽ വിട്ടുമാറുക. ಎಲ್ಲ ಸ್ಪಿರಿಟ್ಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ. എഴുന്നേറ്റ് പ്രകാശിക്കാം. ಎದ್ದು ನಿಂತ್ಕೊಂಡು ಪ್ರಕಾಶಿಸಿರಿ. എവിടേക്കോ നിന്നെ സ്റ്റക്കാക്കി കളഞ്ഞ, ಎಲ್ಲೋ ಒಂದು ಜಾಗದಲ್ಲಿ ನಿಂತಿರುವಂತದಲ್ಲ, നിന്റെ ശുശ്രൂഷയെ തടഞ്ഞു കളഞ്ഞ ನಿನ್ನ ಒಂದು ಸುವಾರ್ತೆಯನ್ನು ಸೇವೆಯನ್ನು ತಡೆದಿರುವಂತ പൈശാചിക ശക്തികളെ ഞാൻ ശാസിക്കുന്നു. ಎಲ್ಲ ಒಂದು ದುರಾತ್ಮನ ಶಕ್ತಿಗಳಿಗೆ ನಾವು ಆಜ್ಞಾಪಿಸ್ತೇವೆ. ഒരു അഭിഷേകത്തിന്റെ ശക്തി നിന്റെ മേൽ അടിക്കുക. ಓ ಅಭಿಷೇಕದ ಶಕ್ತಿ ನಿಮ್ಮ ಮೇಲೆ ಬರ್ತಾ ಇದೆ. നിന്റെ മേലുള്ള സകല പൈശാചിക സ്പിരിറ്റുകളും ನಿನ್ನ ಮೇಲಿರುವಂತ ಸಕಲ ದುಷ್ಟಾತ್ಮನ ಸ್ಪಿರಿಟ್ಗಳು ഇപ്പോൾ ശരീരം വിട്ട് പുറത്തു പോകുക. ಈಗಲ ಈ ಶರೀರವನ್ನು ಬಿಟ್ಟು ತೊಲಗಲಿ. യേശുവിൻ നാമത്തിൽ ഞാൻ കൽപ്പിക്കുന്നു. ಯೇಸುವಿನ ನಾಮದಲ್ಲಿ ಆಜ್ಞಾಪಿಸ್ತೇವೆ. യേശുവിന്റെ അധികാരമുള്ള നാമത്തിൽ ಯೇಸುವಿನ ಅಧಿಕಾರವುಳ್ಳ ನಾಮದಲ್ಲಿ വിട്ടുപോകുക. ಬಿಟ್ಟು ಹೋಗಲಿ. ശരീരം വിട്ടുപോകുക. ಶರೀರ ಬಿಟ್ಟು ಹೋಗಲಿ. ഈ ശരീരം ദൈവത്തിന്റെ മന്ദിരമാണ്. ಈ ಶರೀರವು ದೇವರ ಮಂದಿರವಾಗಿದೆ. ഇത് പരിശുദ്ധാത്മാവ് വസിക്കേണ്ട മന്ദിരമാണ്. ಇದು ಪರಿಶುದ್ಧಾತ್ಮ ವಾಸ ಮಾಡುವಂತ ಮಂದಿರವಾಗಿದೆ. ഇവർ ദൈവത്തിനു വേണ്ടി ഓടേണ്ടവരാണ്. ಇದು ದೇವರಿಗೋಸ್ಕರ ಓಡಬೇಕಾದಂತ ವ್ಯಕ್ತಿಯಾಗಿದ್ದಾರೆ. ഇവർ ദൈവത്തിനു വേണ്ടി ഷൈൻ ചെയ്യേണ്ടവരാണ്. ಇದು ದೇವರಿಗೋಸ್ಕರ ಪ್ರಜ್ವಲಿಸುವಂತ ವ್ಯಕ್ತಿಯಾಗಿದ್ದಾರೆ. എന്നാൽ ഷൈൻ ചെയ്യിക്കാതെ ಆದ್ರೆ ಸೈನನ್ನು ಮಾಡದೆ പിശാച് എവിടേക്കോ ഇരുത്തി കളഞ്ഞെങ്കിൽ ಸೈತಾನ ಎಲ್ಲೋ ನಿಮ್ಮನ್ನು ನಿಲ್ಲಿಸುವುದಾದ್ರೆ ഇന്ന് നിന്റെ ദിവസമാണ്. ಇವತ್ತು ನಿಮ್ಮ ದಿವಸವಾಗಿದೆ. ഇന്നു മുതൽ നിന്റെ മേലൊരു ഷൈനിങ് വരികയാണ്. ಇವತ್ತು
ಇವತ್ತು ನಿಮ್ಮ ಮೇಲೆ ಒಂದು ಪ್ರಜ್ವಲಿಸಿಕೆ ತೇಜಸ್ ಬರ್ತಾ ಇದೆ. ദൈവത്തിന്റെ തേജസ് നിന്റെ മേൽ വരിക. ದೇವರ ತೇಜಸ್ಸು ನಿಮ್ಮ ಮೇಲೆ ಬರ್ತಾ ಇದೆ. എല്ലാ ഇരുട്ടുകളും വിട്ടുമാറട്ടെ. ಎಲ್ಲ ಕತ್ತಲೆಗಳು ಬಿಟ್ಟು ಹೋಗಲಿ. എല്ലാ പൈശാചിക ശക്തികൾ വിട്ടുമാറട്ടെ. ಎಲ್ಲ ದುರಾತ್ಮನ ಶಕ್ತಿಗಳು ಬಿಟ್ಟು ಹೋಗಲಿ. എല്ലാ അപവാദത്തിന്റെ സ്പിരിറ്റുകൾ വിട്ടുമാറട്ടെ. ಎಲ್ಲ ಅಪವಾದದ ಸ್ಪಿರಿಟ್ ಬಿಟ್ಟು ಹೋಗಲಿ. യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ നിന്റെ നാവ് ನಿನ್ನ ನಾಲಿಗೆ അത് നരകത്തിൽ നിന്നുള്ള തീയല്ല, ಅದು ನರಕದ ಬೆಂಕಿ ಅಲ್ಲ, അത് നരകത്തെ കത്തിക്കുന്ന തീയാകട്ടെ. ಅದು ನರಕವನ್ನು ಹಚ್ಚಿ ಉರಿಸುವಂತ ಬೆಂಕಿಯಾಗಲಿ. അത് ലോകത്തെ കത്തിക്കുന്നതല്ല, ಅದು ಲೋಕವನ್ನು ಹೊತ್ತು ಉರಿಸುವಂತದಲ್ಲ, അത് മനുഷ്യരെ കത്തിക്കുന്നതല്ല, ಅದು ಮನುಷ್ಯರನ್ನು ಹೊತ್ತು ಉರಿಸುವುದಲ್ಲ, അത് പിശാചിനെ ಅದು കത്തിക്കുന്നതാകട്ടെ. ಸೈತಾನನ್ನು ಹೊತ್ತು ಉರಿಸುವಂತದಾಗಲಿ. നിന്റെ നാവിനെ പിശാച് ഉപയോഗിച്ചെങ്കിൽ, ನಿನ್ನ ನಾಲಿಗೆಯನ್ನು ಸೈತಾನ ಉಪಯೋಗ ಮಾಡುವುದಾದ್ರೆ, ഇതുവരെ നിന്റെ നാവിനെ പിശാച് ഉപയോഗിച്ചെങ്കിൽ, ಇದುವರೆಗೆ ಇರುವಂತ ನಾಲಿಗೆ ಸೈತಾನ ಉಪಯೋಗ ಮಾಡಿರುವುದಾದ್ರೆ, ഇന്നു മുതൽ ദൈവം നിന്റെ നാവിനെ ഉപയോഗിക്കട്ടെ. ಇವತ್ತಿನಿಂದ ದೇವರು ನಿನ್ನ ನಾಲಿಗೆಯನ್ನು ಉಪಯೋಗಿಸಲಿ. ഓ യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ ഒരു തീ നിന്റെ മേൽ വീഴുക. ಒಂದು ಬೆಂಕಿ ನಿನ್ನ ಮೇಲೆ ಬೀಳ್ತಾ ಇದೆ. എല്ലാ പൈശാചിക ശക്തികളും അഴിഞ്ഞു മാറട്ടെ. ಎಲ್ಲ ಸೈತಾನನ ಶಕ್ತಿಗಳು ಅದು ಅಳಿದು ಹೋಗಲಿ. പിശാച് കെട്ടിയ സകല കെട്ടുകളെ ഞാൻ അഴിച്ചുവിടുന്നു. ಸೈತಾನ ಕಟ್ಟಿರುವ ಸಕಲ ಕಟ್ಟುಗಳನ್ನು ಅಳಿಸ್ತಾ ಇದ್ದಾನೆ. സുവിശേഷത്തിനായി, ಸೇವೆಗಾಗಿ, സുവാർത്തയ്ക്കായി ಸುವಾರ್ತೆಗಾಗಿ നിന്റെ നാവുകളെ ഉപയോഗിക്കുക. ನಿನ್ನ ನಾಲಿಗೆನ ಉಪಯೋಗವಾಗಲಿ. അനേക ആത്മാക്കളെ നേടാം. ಅನೇಕ ಆತ್ಮಗಳನ್ನು ಆದಾಯ ಮಾಡಲು നിന്റെ നാവിനെ ഉപയോഗിക്കുക. ನಿನ್ನ ನಾಲಿಗೆ ಉಪಯೋಗವಾಗಲಿ. ഓ ഓ എറൈസ് ആൻഡ് ഷൈൻ. ಎದ್ದು ಪ್ರಕಾಶಿಸು, ഷൈൻ ചെയ്യുക. ಪ್ರಜ್ವಲಿಸು. ഓ നിന്റെ മേലുള്ള ഇരുട്ടുകൾ മാറട്ടെ. ನಿನ್ನ ಮೇಲೆ ಇರುವಂತ ಎಲ್ಲ ಕತ್ತಲು ಬದಲಾಗಲಿ. യേശുവിന്റെ നാമത്തിൽ എല്ലാ ഇരുട്ടുകൾ വിട്ടുമാറുക. ಎಲ್ಲ ಯೇಸುವಿನ ನಾಮದಲ್ಲಿ ಎಲ್ಲ ಕತ್ತಲುಗಳು ಬಿಟ್ಟು ಹೋಗಲಿ. എല്ലാ ഈവിൾ സ്പിരിറ്റ് വിട്ടുമാറുക. ಎಲ್ಲ ದುಷ್ಟಾತ್ಮನ ಶಕ್ತಿಗಳು ಬಿಟ್ಟು ಹೋಗಲಿ. യേശുവിൻ നാമത്തിൽ ഫ്രീ ആകുക. ಯೇಸುವಿನ ನಾಮದಲ್ಲಿ ಫ್ರೀ ಆಗಲಿ. നിന്റെ മേൽ പ്രകാശം വരട്ടെ. ನಿನ್ನ ಮೇಲೆ ಒಂದು ಪ್ರಕಾಶ ಬರಲಿ. വലിയ വിടുതൽ ഇപ്പോൾ സംഭവിക്കട്ടെ. ಒಂದು ದೊಡ್ಡ ಬಿಡುಗಡೆಗೆ ಸಂಭವಿಸಲಿ. ആ കുടുംബത്തിന്റെ മേൽ പ്രകാശം അടിക്കട്ടെ. ಕುಟುಂಬದ ಮೇಲೆ ಪ್ರಕಾಶ ಇಳಿದು ಬರಲಿ. ഓ അഭിഷേകത്തിന്റെ ശക്തി, ಅಭಿಷೇಕದ ಶಕ್ತಿ സകല നുകങ്ങളെ തകർക്കും. ಸಕಲ ನುಗವನ್ನು ಮುರಿಯುವಂತದಾಗಿದೆ. സകല അന്ധകാരങ്ങളെ മാറ്റും. ಸಕಲ ಅಂಧಕಾರಗಳನ್ನು ಮಾರ್ಪಡಿಸುವಂತದಾಗಿದೆ. നുകങ്ങൾ തകരുകയാണ്. ನುಗಗಳು ಮುರಿಸದೆ, നുകങ്ങൾ തകരുകയാണ്. ನುಗಗಳು ಮುರಿಸದೆ, പിശാച് വെച്ച നുകങ്ങൾ തകരുന്നു. ಸೈತಾನನ ಕಟ್ಟಿರುವಂತ ಎಲ್ಲ ನೋವುಗಳು ಮುರಿಸದೆ. പിശാചെ നിന്നെ ഞങ്ങൾ അറസ്റ്റ് ചെയ്യുന്നു. ಸೈತಾನ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದಾನೆ. റഖാലാബാ ശഖാലാദാരാ ಲದರಬನ ಶಂದರಿ ರೀವಾ ಶಖಾಲಾದಾರಾ ದುರದರಬನ ಶಂದರಾಂದರಬ ಲಿಬನ ಶಂದರೆ. ಎಲ್ಲ പതുങ്ങിയിരിക്കുന്ന സ്പിരിറ്റുകൾ, ಎಲ್ಲ ಅವು ಅಡಗಿ ಕೂತಿರುವಂತ ಸ್ಪಿರಿಟ್ಗಳು, പതുങ്ങിയിരിക്കുന്ന സ്പിരിറ്റ്, ಅಡಗಿ ಕೂತಿರುವಂತ ಆತ್ಮಗಳು യേശുവിന്റെ നാമത്തിൽ വിട്ടുമാറ. ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ. പുറത്തു പോ, ಹೊರಗೆ ಹೋಗು, പുറത്തു പോ, ಹೊರಗೆ ಹೋಗು. എല്ലാ ഈവിൾ സ്പിരിറ്റുകളും വിട്ടുപോ. ಎಲ್ಲ ದುರಾತ್ಮನ ಶಕ್ತಿಗಳು ಬಿಟ್ಟು ಹೋಗಲಿ. ഫ്രീ ആകട്ടെ, ಫ್ರೀ ಆಗಲಿ. അവർ പ്രകാശമുള്ളവരാകട്ടെ. ಇವರು ಪ್ರಕಾಶವುಳ್ಳವರಾಗಲಿ. എല്ലാ കെട്ടുകളും അഴിയട്ടെ. ಎಲ್ಲ ಕಟ್ಟುಗಳು ಅಳಿಯಲಿ. യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ എല്ലാ ബന്ധനങ്ങൾ അഴിയട്ടെ. ಎಲ್ಲ ಬಂಧನಗಳು ಅಳಿಯಲಿ. വലിയ വിടുതലുകൾ സംഭവിക്കട്ടെ. ಒಂದು ದೊಡ್ಡ ಬಿಡುಗಡೆ ಸಂಭವಿಸಲಿ. നീ പ്രകാശിക്കാതെ, ನೀನು ಪ್ರಕಾಶಿಸದೆ നിന്നെ കൊണ്ട് ഒന്നും ചെയ്യാൻ പറ്റില്ല. ನಿನ್ನನ್ನು ಇಟ್ಟುಕೊಂಡು ಏನು ಮಾಡಲು ಸಾಧ್ಯವಿಲ್ಲ. നീ തേജസ് വഹിക്കാതെ, ನೀನು ತೇಜಸ್ಸನ್ನು ಹೊಂದಿಕೊಳ್ಳದೆ, നിനക്ക് വാ തുറന്ന് സുവിശേഷം പറയാൻ പറ്റില്ല. ನಿನಗೆ ಬಾಯಿ ತೆರೆದು ಸುವಾರ್ತೆಯನ್ನು ಹೇಳಲು ಸಾಧ್ಯವಿಲ್ಲ. തേജസ് ഇല്ലാത്തവന് ഒന്നും ചെയ്യാൻ പറ്റില്ല. ತೇಜಸ್ಸು ಇಲ್ಲದವರು ಏನು ಕೂಡ ಮಾಡಲು ಸಾಧ್ಯವಿಲ್ಲ. വിട്ടുപോ, ಬಿಟ್ಟು ಹೋಗು. പതുങ്ങിയിരിക്കുന്ന സകലതും, ಅಡಗಿರುವಂತ ಸಕಲವು തീ വീഴുക.
ಬೆಂಕಿ ಇಳಿತಾ ಇದೆ. യേശുവിന്റെ നാമത്തിൽ ഞാൻ നിന്നെ അറസ്റ്റ് ചെയ്യുക. ಯೇಸುವಿನ ನಾಮದಲ್ಲಿ ನಿನ್ನನ್ನು ಅರೆಸ್ಟ್ ಮಾಡ್ತಿದ್ದಾನೆ. നീ എക്സ്പോസ്ഡ് ആയി, നീ പുറത്തു വന്നു, ನೀನು ಹೊರಗೆ ಬಂದು ഇത്രയും നാൾ നീ ഒതുങ്ങിയിരിക്കുകയായിരുന്നു, ನೀನು ಇದುವರೆಗೂ ಅಡಗಿದ್ಯಾ, ആർക്കും മനസ്സിലാകാം, ಯಾರಿಗೂ ಗೊತ್ತಿಲ್ಲದೆ. പക്ഷെ ഇന്ന് നിന്നെ പുറത്തെടുക്കുകയാണ്. ಆದ್ರೆ ಇವತ್ತು ನಿನ್ನನ್ನು ಹೊರಗೆ ತೆಗೆಯುತ್ತಿದ್ದೇನೆ. ദൈവത്തിന് വേണ്ടി ഉപയോഗിക്കപ്പെടട്ടെ. ದೇವರಿಗೋಸ್ಕರ ಉಪಯೋಗವಾಗಲಿ. ദൈവ രാജ്യത്തിന് വേണ്ടി ഓടുവാൻ, ದೇವರ ರಾಜ್ಯಕ್ಕೋಸ್ಕರ ಓಡಲು സമർപ്പിക്കുക. ദൈവസന്നിധിയിൽ ಸಮರ್ಪಿಸಿರಿ, ದೇವರ ಸನ್ನಿಧಿಯಲ್ಲಿ ಸಮರ್ಪಿಸಿರಿ, പൂർണ്ണമായി സമർപ്പിക്കുക. ಪೂರ್ಣವಾಗಿ ಸಮರ್ಪಿಸಿರಿ. അതരത്തെ സമർപ്പിക്കുക, ಅದನ್ನು ಸಮರ್ಪಿಸಿರಿ, നാവിനെ സമർപ്പിക്കുക, ನಾಲಿಗೆಯನ್ನು ಸಮರ್ಪಿಸಿರಿ, കൈയെ കാലുകളെ സമർപ്പിക്കുക, ಕೈಯ ಕಾಲುಗಳನ್ನೆಲ್ಲವನ್ನು ಸಮರ್ಪಿಸಿರಿ, പഞ്ചേന്ദ്രിയങ്ങളെ സമർപ്പിക്കുക. ಪಂಚೇಂದ್ರಿಯಗಳನ್ನು ಸಮರ್ಪಿಸಿರಿ. ദൈവം അത് ശക്തമായി ഉപയോഗിക്കാൻ പോവാ, ದೇವರು ನಿಮ್ಮನ್ನು ಶಕ್ತವಾಗಿ ಉಪಯೋಗ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ, ശക്തമായി ഉപയോഗിക്കാൻ പോവാ. ಶಕ್ತವಾಗಿ ಉಪಯೋಗ ಮಾಡ್ತಿದ್ದಾರೆ. ഓ ജീസസ്, ಓ ಜೀಸಸ್, ಹರಿ ಖಬಾ ಬಾಬಾ ಶಂದರ ഓ ರೀಬಾ ಶಕಲ ಧರ ಕದರ ಬನದರ ಬನ ಶಂದರ ഓ ಶಿಕಲ ಧರ ಬಾಬಾ ಬಾಬಾ ಶಂದರ ಬಲ ಧರಿ ಬಾಬಾ ಬನ ಶದರ ಬಲದರ ಖಂದರ ಆಂದರ പരിശുദ്ധാത്മാവ് ശുശ്രൂഷിക്കുന്നതിനായി സ്തോത്രം. ಪರಿಶುದ್ಧಾತ್ಮನು ಸೇವೆ ಮಾಡ್ತಿರುವುದಕ್ಕಾಗಿ ಸ್ತೋತ್ರ. പരിശുദ്ധാത്മാവ് തന്നെ സംസാരിക്കട്ടെ, ಪರಿಶುದ್ಧಾತ್ಮನು ತಾನಾಗೆ ಮಾತನಾಡಲಿ, ഹൃദയത്തോട് സംസാരിക്കട്ടെ, ಹೃದಯದಿಂದ ಮಾತನಾಡಲಿ, തെറ്റുകളെ കുറിച്ച് ബോധ്യം വരട്ടെ, ತಪ್ಪುಗಳ ಬಗ್ಗೆ ಅರಿವಿಕೆ ಬರಲಿ. പൂർണ്ണമായിട്ടും വിട്ടു മാറി, ಪೂರ್ಣವಾಗಿ ಬಿಟ್ಟು ಹೋಗಲಿ. ഈ ശരീരം പരിശുദ്ധാത്മാവിന്റെ ശരീരമാണ്. ಈ ಶರೀರವು ಪರಿಶುದ್ಧಾತ್ಮನ ಶರೀರ. ഇത് ദൈവത്തിന് ഉപയോഗിക്കേണ്ട ശരീരമാണ്. ದೇವರಿಗೋಸ್ಕರ ಉಪಯೋಗ ಆಗ್ಬೇಕಾಗಿರುವಂತ ಶರೀರ. ദൈവത്തിന് പദ്ധതിയുണ്ട്, ದೇವರ ಉದ್ದೇಶವಿದೆ. എന്നാൽ ആ പദ്ധതി നിറവേറ്റാൻ കഴിയാതെ ಆ ಪದ್ಧತಿಯ ನಾವು ಒಂದು ಉದ್ದೇಶವನ್ನು ನೆರವೇರಿಸದೆ 2 വർഷത്തോളമായി 2 ವರ್ಷಗಳಿಂದ കെട്ടിവെച്ചിരുന്ന സ്പിരിറ്റ് ಕಟ್ಟಿ ಹಾಕಿರುವಂತಹ ಒಂದು ಆತ್ಮವು ഇന്ന് അതിന്റെ അവസാനമാണ്. ಇನ್ನು ಅದರ ಕೊನೆಯ ದಿನವಾಗಿದೆ. 2 വർഷത്തോളമായി സുവിശേഷം പറയാൻ കഴിയാതെ, 2 ವರ್ಷಗಳಿಂದ ಸುವಾರ್ತೆ ಹೇಳಲು ಸಾಧ್ಯವಾಗದೆ, ദൈവത്തിനു വേണ്ടി പ്രയോജനപ്പെടാൻ കഴിയാതെ, ದೇವರಿಗೋಸ್ಕರ ಪ್ರಯೋಜನವಾಗದಂತೆ, ഒരു സൈഡിൽ അകത്താഗ്രഹമുള്ളപ്പോൾ ಒಂದು ಸೈಡಲ್ಲಿ ಒಂದು ಕಡೆಯಲ್ಲಿ ಆಸೆ ಇರುವಾಗ മറു സൈഡിൽ കെട്ടപ്പെട്ടവളായി, ಮತ್ತೊಂದು ಜಾಗದಲ್ಲಿ ಕಟ್ಟಲ್ಪಟ್ಟವಳಾಗಿ, കെട്ടപ്പെട്ട ഒരു കഴുതയെ പോലെ, ಕಟ್ಟಲ್ಪಟ್ಟಂತ ಒಂದು ಕತ್ತೆಯ ರೀತಿಯಲ್ಲಿ ഓ പിശാച് അടിമത്തത്തിൽ വെച്ചത് ಸೈತಾನನು ಬಂಧಿಸಿ ಒಂದು ಅಡಿಮೆ ಸ್ಥಾನದಲ್ಲಿ ಇಟ್ಟಿರುವಂತದ್ದು യേശു പറയുകയാണ്, ಯೇಸು ಹೇಳ್ತಾ ಇದ್ದಾನೆ, എനിക്ക് ഈ കഴുതയെ കൊണ്ട് ആവശ്യമുണ്ട്, ಈ ಒಂದು ಕತ್ತೆಯಿಂದ ನನಗೆ ಅವಶ್ಯಕತೆ ಇದೆ, അതിനെ അഴിക്കുക, ಅದನ್ನು ಒಂದು ಅಳಿಸಿರಿ, ആ കഴുതയുടെ കെട്ട് അഴിക്കുക, ಆ ಒಂದು ಕತ್ತೆಯ ಒಂದು ಹಗ್ಗವು ಅಳಿಸಿರಿ. ഇന്ന് സകല ബന്ധനങ്ങളും അഴിഞ്ഞിരിക്കുകയാണ്. ಇವತ್ತು ಸಕಲ ಬಂಧವು ಅಳಿದು ಹೋಗಿದೆ. ഈ കഴുതയെ കൊണ്ട് ദൈവത്തിന് ആവശ്യമുണ്ട്. ಈ ಒಂದು ಕತ್ತೆಯಿಂದ ದೇವರಿಗೆ ಅವಶ್ಯಕತೆ ಇದೆ. പിശാചിന്റെ നുകക്കൈകൾ ഒടിയട്ടെ, ಸೈತಾನ ನುಗ ಕೈಗಳು ಒಡಿಯಲಿ, ഒടിയട്ടെ, ಒಡಿಯಲಿ. സകല മന്ത്രവാദങ്ങൾ, ಸಕಲ ಮಂತ್ರವಾದಗಳು, സകല ആഭിചാരങ്ങൾ ಸಕಲ ಅಭಿಚಾರಗಳು യേശുവിന്റെ നാമത്തിൽ ഇപ്പോൾ കത്തിപ്പോകട്ടെ, ಯೇಸುವಿನ ನಾಮದಲ್ಲಿ ಹೊಚ್ಚು ಉರಿಯಲಿ. കൈവിഷങ്ങൾ കത്തിപ്പോകട്ടെ, ಈ ವಿಷಯಗಳು ಅದು ಕಚ್ಚು ಉರಿದು ಹೋಗಲಿ. Arise and shine. ಎದ್ದು ನಿಂತುಕೊಂಡು ಪ್ರಕಾಶಿಸಿರಿ. Arise and shine. ಎದ್ದು ನಿಂತುಕೊಂಡು ಪ್ರಕಾಶಿಸಿರಿ. Jesus, glory is upon you. ದೇವರ ಒಂದು ಕೃಪೆ, ಒಂದು ಗ್ಲೋರಿ ಕೃಪೆ ನಿಮ್ಮ ಮೇಲಿದೆ.
He wants you to shine in Mangalore. ಆತನು ನಿಮ್ಮನ್ನು ಈ ಮಂಗಳೂರಿನಲ್ಲಿ ಪ್ರಜ್ವಲಿಸಬೇಕೆಂಬುದಾಗಿ ಆಸೆ ಪಡ್ತಾನೆ. So many people try to fade you. ಅನೇಕ ಜನರು ನಿಮ್ಮನ್ನು ಕುಗ್ಗಿಸಬೇಕೆಂದು ನೋಡಿದ್ದಾರೆ. But Jesus didn't allow. ಆದರೆ ದೇವರು ನಿಮ್ಮನ್ನು ಯಾವತ್ತೂ ಒಂಟಿಯಾಗಿ ಬಿಡಲಿಲ್ಲ. You will not be alone. ನೀವು ಯಾವತ್ತೂ ಒಬ್ಬಂಟಿಗ ಅಲ್ಲ. The word will guide you. ಆ ಒಂದು ವಾಕ್ಯ ನಿಮ್ಮನ್ನು ಅದು ನಡೆಸುತ್ತೆ. His voice will guide you. ಆ ಪವಿತ್ರಾತ್ಮ ನಿಮ್ಮನ್ನು ನಡೆಸ್ತಾನೆ. No man is there to support you. ಒಬ್ಬ ಮನುಷ್ಯ ನಿಮ್ಮ ಸಪೋರ್ಟ್ ಮಾಡಲಿಲ್ಲ. All are against. ಎಲ್ಲರೂ ನಿಮಗೆ ವಿರುದ್ಧವಾಗಿ ನಿಂತರು. But he is with you. ಆದರೆ ಯೇಸು ಸ್ವಾಮಿ ನಿಮ್ಮ ಜೊತೆನೇ ಇದ್ದಾರೆ. Jesus. Arise and shine. ಎದ್ದು ನಿಂತ್ಕೊಂಡು ಪ್ರಕಾಶಿಸಿರಿ. ಬಿಸಿನೆಸ್ಸಿನಾಗತ್ತು ಶೈನ್ ചെയ്യട്ടെ. ಒಂದು ಬಿಸಿನೆಸ್ನೊಳಗೆ ಪ್ರಜ್ವಲಿಸಲಿ. മിനിസ്ട്രിയിൽ ഷൈൻ ചെയ്യട്ടെ. ಸೇವೆಯಲ್ಲಿ ಪ್ರಜ್ವಲಿಸಲಿ. എവിടേക്കോ ഒതുങ്ങിപ്പോയത്, ಎಲ್ಲೋ ಕುಗ್ಗಿ ಹೋಗಿರುವಂತದ್ದು, എവിടേക്കോ കെട്ടപ്പെട്ടു പോയ അനുഭവം, ಎಲ್ಲೋ ಒಂದ್ ಕಡೆ ಕಟ್ಟಲ್ಪಟ್ಟಂತ ಅನುಭವ, എങ്ങനെ കെട്ടപ്പെട്ടു എന്ന് പോലും അറിയാതെ, ಯಾವ ರೀತಿ ಕಟ್ಟಲ್ಪಟ್ಟಿದೆ ಎಂಬ ಅನುಭವ ಗೊತ್ತಿರದೆ, ഒരു സ്റ്റെപ്പ് പോലും മുൻപോട്ട് പോകാൻ കഴിയാതെ, ಒಂದು ಮುಂದಿನ ಹಂತಕ್ಕೆ ಹೋಗದೆ പിശാച് തളച്ചിട്ടെങ്കിൽ ಸೈತಾನನು ತಡೆ ಮಾಡಿರುವುದಾದರೆ ദൈവാത്മാവ് പറയുന്നു, ದೇವರಾತ್ಮ ಹೇಳ್ತಾ ಇದ್ದಾನೆ, ഇന്നത്തെ മെസ്സേജ് നിങ്ങൾക്കുള്ളതാണ്. ಇವತ್ತಿನ ಮೆಸೇಜ್ ನಿಮಗೋಸ್ಕರವಾಗಿದೆ. Arise. ಎದ್ದು ನಿಂತ್ಕೊಳ್ಳಿ. നിങ്ങളായിരിക്കുന്ന ആ ഇടത്തുനിന്ന് എഴുന്നേൽക്കുക. ನೀವು ಇರುವಂತ ಒಂದು ಸ್ಥಾನದಿಂದ ನೀವು ಎದ್ದು ನಿಂತ್ಕೊಳ್ರಿ. സാഹചര്യങ്ങളെ ನೋക്കണ്ട, ಪರಿಸ್ಥಿತಿಗಳನ್ನ ನೋಡ್ಬೇಡ್ರಿ, ചുറ്റുമുള്ളവരെ ನೋക്കണ്ട, ಸುತ್ತಲಿರುವಂತ ಜನರು ನೋಡ್ಬೇಡಿ, നിങ്ങളുടെ അവസ്ഥകളെ ನೋക്കണ്ട, ನಿಮ್ಮ ಅವಸ್ಥೆಗಳನ್ನು ನೋಡ್ಬೇಡಿ, നിങ്ങളുടെ ഫൈനാൻസ് നോക്കണ്ട, ನಿಮ್ಮ ಫೈನಾನ್ಸ್ ಅನ್ನು ನೋಡ್ಬೇಡಿ, നിങ്ങളുടെ ಎಬಿಲಿಟಿ കഴിവുകൾ ನೋക്കണ്ട, ನಿಮ್ಮ ಒಂದು ಎಬಿಲಿಟಿಗಳನ್ನು ನೋಡ್ಬೇಡಿ, ഒന്നും നോക്കണ്ട, ಯಾವುದು ಕೂಡ ನೋಡ್ಬೇಡಿ. ദൈവം പറയാ എഴുന്നേൽക്കുക. ದೇವರು ಹೇಳ್ತಾ ಇದ್ದಾನೆ, ಎದ್ದು ನಿಂತ್ಕೊಳ್ರಿ. ആ ശബ്ദം കേട്ട് ചുമ്മാ ചാടി എഴുന്നേൽക്കുക. ಆತನ ಶಬ್ದವನ್ನು ಕೇಳಿ ಹಾರಿ ಜಿಗಿದು ಎದ್ದು ನಿಂತ್ಕೊಳ್ರಿ. Your light has come. ನಿಮ್ಮ ಒಂದು ಆ ಎದ್ದೇಳುವಿಕೆ ಬಂದಿದೆ. ഓ, നിന്റെ പ്രകാശം വന്നിരിക്കുന്നു. ನಿಮ್ಮ ಒಂದು ಪ್ರಕಾಶಕ್ಕೆ ಬಂದಿದೆ. നിന്റെ മേൽ യഹോവയുടെ തേജസ് ഉദിച്ചിരിക്കുന്നു. ನಿಮ್ಮ ಮೇಲೆ ಒಂದು ಯೆಹೋವನ ತೇಜಸ್ಸು ಇದೆ. ഇത് വിശ്വസിക്കുക. ಇದು ನಂಬಿರಿ. ഇത് ഇന്നാണ് നിങ്ങളുടെ ദിവസം. ಇದು ನಿಮ್ಮ ದಿವಸವಾಗಿದೆ. അടുത്ത മാസം നിന്റെ മേൽ പ്രകാശം വരുമെന്നല്ല, ಮುಂದಿನ ತಿಂಗಳು ನಿಮ್ಮ ಮೇಲೆ ಪ್ರಕಾಶ ಬರುತ್ತದೆ ಎಂಬುದಾಗಲ್ಲ, മാർച്ച് 1 നീ പ്രകാശിക്കുമെന്നല്ല, ಮಾರ್ಚ್ 1ನೇ ತಾರೀಕಿಂದ ನೀನು ಪ್ರಕಾಶವಂತಿ ಎಂಬುದಾಗಲ್ಲ, ഈ ഫെബ്രുവരി മാസം ഈ ദിവസം നീ പ്രകാശിക്കാൻ ಈ തുടങ്ങുകയാണ്. ಒಂದು ಫೆಬ್ರವರಿ ತಿಂಗಳಿನ ಈ ದಿನದಲ್ಲಿ ನೀವು ಪ್ರಜ್ವಲಿಸಲು ಪ್ರಾರಂಭ ಮಾಡ್ತೀರಾ. യേശുവിന്റെ നാമത്തിൽ ഞാൻ അത് ഡിക്ലെയർ ചെയ്യുന്നു. ಯೇಸುವಿನ ನಾಮದಲ್ಲಿ ನಾನು ಆಜ್ಞಾಪಿಸುತ್ತಿದ್ದೇನೆ. ദൈവത്തിന്റെ ഒരു പ്രവാചകൻ എന്ന നിലയിൽ ഞാൻ അത് ഡിക്ലെയർ ചെയ്യാണ്. ದೇವರ ಪ್ರವಾದಿಯಾದಂತ ನಾನು ಅದನ್ನು ನಿಮ್ಮ ಮೇಲೆ ಆಜ್ಞಾಪಿಸುತ್ತಿದ್ದೇನೆ. From today onwards you will shine. ಈ ವಚನದಿಂದ ನೀವು ಎದ್ದು ಪ್ರಕಾಶಿಸ್ತೀರಾ. ഒരു അഭിഷേകം നിന്റെ മേൽ ചലിക്കട്ടെ. ಅಭಿಷೇಕವು ನಿಮ್ಮ ಮೇಲೆ ಚಲಿಸ್ತಾ ಇದೆ. പിശാച് കെട്ടിയ സകല കെട്ടുകളും അഴിയട്ടെ. ಸೈತಾನ ಕಟ್ಟಿರುವ ಸಕಲ ಕಟ್ಟುಗಳು ಅಳಿಯಲಿ. മുന്നോട്ട് ഓടുക. ಮುಂದೆ ನೋಡಿ ಓಡಿರಿ. നഷ്ടപ്പെട്ട സകലത്തെയും വീണ്ടെടുക്കുക. ನಷ್ಟವಾಗಿ ಹೋಗಿರುವಂತ ಸಕಲವನ್ನು ಹಿಂತೆಗೆದುಕೊಂಡು ಬರ್ರಿ. പിശാച് വിഴുങ്ങിയ സകലത്തെയും വീണ്ടെടുക്കുക. ಸೈತಾನ ನುಂಗಿರುವಂತ ಸಕಲವನ್ನು ನುಂಗಿ ಅದನ್ನು ಹಿಂದೆ ತೆಗೆದುಕೊಂಡು ಬರ್ರಿ. വചനത്തിന്റെ ശക്തി നിങ്ങളെ വന്ന് തൊടുകയാണ്. ವಾಕ್ಯದ ಶಕ್ತಿಯು ನಿಮ್ಮ ಬಂದು ಮುಟ್ತಾ ಇದೆ. നിങ്ങളെ തൊടുകയാണ്. ನಿಮ್ಮನ್ನು ಮುಟ್ತಾ ಇದೆ. വചനത്തിന്റെ ശക്തി നിങ്ങളെ തൊടുകയാണ്. ವಾಕ್ಯದ ಶಕ್ತಿಯು ನಿಮ್ಮನ್ನು ಮುಟ್ತಾ ಇದೆ. ഓ, യേശുവിന്റെ നാമത്തിൽ, ಯೇಸುವಿನ ನಾಮದಲ್ಲಿ ഓ, ഒരു വലിയ ശക്തി നിങ്ങളെ തൊടുകയാണ്. ಒಂದು ದೊಡ್ಡ ಶಕ್ತಿ ನಿಮ್ಮನ್ನು ಮುಟ್ತಾ ಇದೆ. ഒരു വലിയ ശക്തി നിങ്ങളെ തൊടുകയാണ്. ದೊಡ್ಡ ಶಕ್ತಿ ನಿಮ್ಮನ್ನು ಮುಟ್ತಾ ಇದೆ. ഒരു ദൈവ ശക്തി തൊടുകയാണ്. ದೇವರ ಶಕ್ತಿ ನಿಮ್ಮನ್ನು ಮುಟ್ತಾ ಇದೆ. ഓ, ರೀಬ ಶಕಲ ಬಾಬಾ ಸಂದರೆ നിന്റെ മേൽ പ്രകാശം ഉദിക്കുക. ನಿಮ್ಮ ಮೇಲೆ ಪ್ರಕಾಶವೊದಕ್ಕೆ ಬಂದಿದೆ. ഓ, ശകലധര. ಪುರಬನ ಸಂದರೆ എല്ലാ നിരാശകളും മാറട്ടെ. ಎಲ್ಲ ನಿರಾಶೆಗಳು ಬದಲಾಗಲಿ. എല്ലാ ലോൺനെസ് മാറട്ടെ. ಎಲ್ಲ ಒಂದು ಒಂಟಿತನ ಬದಲಾಗಲಿ. എനിക്ക് ആരുമില്ല എന്നുള്ള ചിന്തകൾ മാറട്ടെ. ನನಗೆ ಯಾರು ಇಲ್ಲವಲ್ಲ ಎಂಬ ಚಿಂತೆ ಬದಲಾಗಲಿ. ദൈവം പറയാ, നീ എഴുന്നേൽക്ക്. ದೇವರು ಹೇಳ್ತಾ ಇದ್ದಾನೆ, ನೀನು ಎದ್ದು ನಿಲ್ಲು. നിന്റെ മേലൊരു പ്രകാശം ഉദിക്കുക. ನಿಮ್ಮ ಮೇಲೆ ಒಂದು ಪ್ರಕಾಶವು ಬಂದಿದೆ. ಹalleluya hallelujah hallelujah.
Arise and shine. ಎದ್ದು ನಿಂತ್ಕೊಂಡು ಪ್ರಕಾಶಿಸಿರಿ. ഈ ദൂതിന്റെ ശക്തി നിങ്ങളെ തൊടുന്നു. ಈ ಒಂದು ಪ್ರವಾದಾತ್ಮಕ ಶಕ್ತಿ ನಿಮ್ಮನ್ನು ಮುಟ್ತಾ ಇದೆ. ഈ ദൂതിന്റെ ശക്തി നിങ്ങളെ മുന്നോട്ട് ಈ ಒಂದು ഓടിക്കുകയാണ്. ಪ್ರವಾದಾತ್ಮಕ ಶಕ್ತಿಯು ನಿಮ್ಮ ಮುಂದೆ ನೋಡಿ ಹೋಗುವಂತೆ ಮಾಡ್ತಾ ಇದೆ. എവിടേക്കോ സ്റ്റക്ക് ആയി പോയെങ്കിൽ ಎಲ್ಲ ಒಂದ್ ಕಡೆ ನೀವು ನಿಂತು ಹೋಗಿರುವುದಾದ್ರೆ എഴുന്നേറ്റ് പ്രകാശിക്കുക. ಎದ್ದು ನಿಂತುಕೊಂಡು ಪ್ರಕಾಶಿಸಿರಿ. മുന്നോട്ട് പോകുക. ಮುಂದೆ ನೋಡಿ ಹೋಗಿರಿ. മുന്നോട്ട് പോകുക. ಮುಂದೆ ನೋಡಿ ಹೋಗಿರಿ. നിന്റെ ശുശ്രൂഷയുമായി നീ ഓടുക. ನಿಮ್ಮ ಸುವಾರ್ಥ ಸೇವೆಗೋಸ್ಕರ ನೀವು ಓಡಿರಿ. നിന്റെ മേലുള്ള ശുശ്രൂഷകളെ വിട്ടുകളയരുത്. ನಿನ್ನ ಮೇಲೆ ಇರುವಂತ ಸುವಾರ್ಥ ಸೇವೆ ಬಿಟ್ಟು ಬಿಡಬಾರದು. ശുശ്രൂഷ മുന്നോട്ട് നയിക്കാൻ കഴിയാതെ നിന്നെ ഇരുത്തിക്കളഞ്ഞ ശക്തികൾ, ಆ ಒಂದು ಸುವಾರ್ತೆಯನ್ನು ಸಾರದೆ ನಿನ್ನನ್ನು ಅಲ್ಲೇ ಇಟ್ಟು ಅಡಗಿಸಿಟ್ಟಿರುವಂತ ಸೈತಾನ ಕ್ರಿಯೆಗಳು, ആ ശക്തികൾ നിന്റെ മേൽ നിന്ന് വിട്ടുമാറുക. ಆ ಒಂದು ಸೈತಾನ ಶಕ್ತಿ ಇವತ್ತು ನಿನ್ನ ಬಿಟ್ಟು ಹೋಗ್ತಾ ಇದೆ. എല്ലാ ചങ്ങലകൾ ഇപ്പോൾ പൊട്ടുക. ಎಲ್ಲ ಒಂದು ಆ ಒಂದು ನೋವುಗಳು ಬಿಟ್ಟು ನಿನ್ನನ್ನು ಮುರಿತಾ ಇದೆ. മുന്നോട്ട് ഓടുക. ಮುಂದೆ ನೋಡಿ ಓಡಿ. ഇതാ ഒരു പ്രകാശം നിന്റെ മേൽ വരിക. ಈಗ ಒಂದು ಪ್ರಕಾಶವು ನಿನ್ನ ಮೇಲೆ ಬರ್ತಾ ಇದೆ. ഒരു പ്രകാശം നിങ്ങളുടെ മേൽ വരികയാണ്. ಒಂದು ಪ್ರಕಾಶವು ನಿನ್ನ ಮೇಲೆ ಬರ್ತಾ ಇದೆ. എല്ലാ കണ്ണുനീരുകളും ദൈവം മാറ്റുക. ಎಲ್ಲ ಕಣ್ಣೀರನ್ನು ದೇವರು ಬದಲಾಯಿಸಿದ್ದಾರೆ. എല്ലാ ദുഃഖങ്ങളെയും ദൈവം എടുത്തു കളയുക. ಎಲ್ಲ ದುಃಖವನ್ನು ದೇವರು ತೆಗೆದು ಬಿಟ್ಟಿದ್ದಾರೆ. സന്തോഷത്തിന്റെ കണ്ണുനീർ നിങ്ങൾക്ക് തരാൻ പോകുന്നു. ಸಂತೋಷದ ಕಣ್ಣೀರನ್ನು ದೇವರು ನಿಮಗೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. അങ്ങനെ ദൈവാത്മാവ് പറയുന്നു, ಆ ರೀತಿಯಾಗಿ ದೇವರಾತ್ಮ ಹೇಳ್ತಾ ಇದ್ದಾನೆ, നിങ്ങൾക്ക് സന്തോഷിക്കാൻ, ನಿಮಗೆ ಸಂತೋಷ ಪಡಲು, നിങ്ങളുടെ ഹൃദയം പൊട്ടി വികസിക്കുന്നത് പോലെ ನಿಮ್ಮ ಹೃದಯ ಅದು ಒಂದು ಆಶ್ಚರ್ಯಚಕಿತವಾಗುವ ರೀತಿಯಲ್ಲಿ ചില വിടുതലുകൾ നടക്കാൻ പോവാണ്. ಕೆಲವೊಂದು ಬಿಡುಗಡೆ ನಿಮ್ಮ ಹೃದಯದಲ್ಲಿ ನಡೆಯಲು ಹೋಗ್ತಾ ಇದೆ. ഈ മാർച്ച് മാസം ಈ ಒಂದು ಮಾರ್ಚ್ ತಿಂಗಳಲ್ಲಿ ദൈവത്തിന്റെ ആത്മാവ് അങ്ങനെ പറയുന്നു, ದೇವರ ಆತ್ಮ ಈ ರೀತಿ ಅದೇ ರೀತಿಯಾಗಿ ಹೇಳ್ತಾ ಇದ್ದಾರೆ, നിങ്ങളുടെ ഹൃദയം വികസിക്കുന്നത് പോലെ ನಿಮ್ಮ ಹೃದಯವು ಆಶ್ಚರ್ಯ ಪಡುವಂತ ರೀತಿಯಲ್ಲಿ സന്തോഷിക്കാൻ ഒരു റീസൺ മാർച്ച് മാസം നടക്കാൻ പോവാ. ಸಂತೋಷಿಸುವಂತ ಒಂದು ಕಾರಣ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಜೀವಿತದಲ್ಲಿ ನಡೆಯಲಿಕ್ಕೆ ಹೋಗ್ತಾ ಇದೆ. നിങ്ങളുടെ ഭവനത്തിൽ അത് നടക്കാൻ പോവാണ്. ನಿಮ್ಮ ಒಂದು ಮನೆಯಲ್ಲಿ ಅದು ನಡೆಯಲಿಕ್ಕೆ ಹೋಗ್ತಾ ಇದೆ. അതിനെ വിശ്വസിക്കുക, ಅದನ್ನು ನಂಬಿರಿ, അതിനെ സ്വീകരിക്കുക. ಅದನ್ನು ಸ್ವೀಕಾರ ಮಾಡಿರಿ. വേഗത്തിൽ അത് നടക്കാൻ പോകുന്നു. ವೇಗವಾಗಿ ನಡೆಯಲಿಕ್ಕೆ ಹೋಗ್ತಾ ಇದೆ. ആ വേദനയുടെ കാലം കഴിയുന്നു. ಆ ಒಂದು ವೇಗದ ಕಾಲ ಕಳೆಯುತ್ತಾ ಇದೆ. നോവിന്റെ കാലം കഴിയുന്നു. ನೋವಿನ ಕಾಲ ಅದು ಮುಗಿದು ಹೋಗ್ತಾ ಇದೆ. കണ്ണുനീരിന്റെ കാലം കഴിയുന്നു. ಕಣ್ಣೀರಿನ ಕಾಲ ಮುಗಿದು ಹೋಗ್ತಾ ಇದೆ. Arise and shine. ಎದ್ದು ನಿಂತುಕೊಂಡು ಪ್ರಕಾಶಿಸಿರಿ. നിന്റെ മക്കൾ ദൂരെ നിന്ന്, ನಿನ್ನ ಮಕ್ಕಳು ದೂರ ದೇಶದಿಂದ അവരുടെ സമ്പത്തുമായി വരാൻ പോവാ. ಅವರ ಸಂಪತ್ತನ್ನು ಹಿಡಿದುಕೊಂಡು ನಿಮ್ಮ ಬಳಿಗೆ ಬರ್ಲಿಕ್ಕೆ ಹೋಗ್ತಾ ಇದ್ದಾರೆ. അത് കണ്ട് നിന്റെ ഹൃദയം സന്തോഷിക്കും. ಅದನ್ನು ನೋಡಿ ನಿಮ್ಮ ಹೃದಯವು ಸಂತೋಷಿಸುವಂತದ್ದಾಗಿದೆ. ഇപ്പോൾ അവർക്കൊന്നും തരാൻ കഴിയുന്നില്ല. ಆದ್ರೆ ಈಗ ಅವ್ರಿಗೆ ಏನು ಕೂಡ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. പക്ഷേ ಆದ್ರೆ സ്ഥിതി മാറാൻ പോവാ. ಸ್ಥಿತಿ ಬದಲಾಗ್ಲಿಕ್ಕೆ ಹೋಗ್ತಾ ಇದೆ. ഇരുട്ട് മാറുകയാണ്. ಕತ್ತಲು ಬದಲಾಗ್ತಾ ಇದೆ. ഇതാ പ്രകാശം നിന്റെ മേൽ വന്നിരിക്കുന്നു. ಪ್ರಕಾಶವು ನಿಮ್ಮ ಮೇಲೆ ಬರ್ತಾ ಇದೆ. പ്രകാശം നിന്റെ മേൽ വന്നു കഴിഞ്ഞു. ಪ್ರಕಾಶವು ನಿನ್ನ ಮೇಲೆ ಬಂದು ಆಗಿದೆ. ഇരുട്ട് മാറിക്കഴിഞ്ഞു. ಕತ್ತಲು ನಿಮ್ಮನ್ನು ಬಿಟ್ಟು ಹೋಗಿದೆ. സ്ഥിതി മാറിക്കഴിഞ്ഞു. ಸ್ಥಿತಿಯು ನಿಮ್ಮ ಜೀವಿತದಲ್ಲಿ ಬದಲಾಗಿದೆ. ഇതാ അനുഗ്രഹങ്ങൾ നിന്നെ തേടി വരുന്നു. ആശീർവാദങ്ങൾ നിന്നെ തേടി വരുന്നു. ಆಶೀರ್ವಾದಗಳು ನಿಮ್ಮನ್ನು ಹುಡುಕಿ ಬರ್ತಾ ಇದೆ. നീ അതിനെ തേടി പോകുന്ന കാലം കഴിയുക. ನೀವು ಅದನ್ನು ಹುಡುಕಿ ಹೋಗುತ್ತಿರುವಂತ ಕಾಲ ಮುಗಿದು ಹೋಗಿದೆ. ജാതികൾ നിന്റെ അടുക്കലേക്ക് വരുന്നു. ಈಗ ನಿನ್ನ ಬಳಿಗೆ ಅದು ಬರ್ತಾ ಇದೆ. കർത്താവേ, ജനത്തെ അനുഗ്രഹിച്ചു. ಕರ್ತನೇ, ಜನರನ್ನು ಆಶೀರ್ವದಿಸ್ತೇನೆ. ഈ ദൂത് അവരെ മുന്നോട്ട് ഓടിക്കട്ടെ. ಈ ಪ್ರವಾದನೆ ಅವರ ಮುಂದೆ ನೋಡಿ ಹೊಡೆಯಲಿ ಕರ್ತನೆ. ഈ പറഞ്ഞ ഓരോന്നും അവരുടെ ജീവിതത്തിൽ നടക്കട്ടെ. ಈ ಹೇಳಿರುವಂತ ಒಂದೊಂದು ವಾಕ್ಯ ಅವರ ಜೀವಿತದಲ್ಲಿ ನಡೆಯಲಿ ಕರ್ತನೆ. ഓരോ പ്രവാചകങ്ങളും അവരുടെ ജീവിതത്തിൽ നിറവേറട്ടെ. ಒಂದೊಂದು ಪ್ರವಾದನೆ ಅವರ ಜೀವಿತದಲ್ಲಿ ನೆರವೇರಲಿ. അവരൊരു അത്ഭുതമാകട്ടെ. ಅವರೊಂದು ಅದ್ಭುತವಾಗಲಿ. അവർ പ്രകാശമാകട്ടെ. ಅವರು ಪ್ರಕಾಶವಾಗಲಿ. ജാതികൾ ആ പ്രകാശത്തിലേക്ക് വരട്ടെ. ಜಾತಿಗಳು ಆ ಪ್ರಕಾಶದೊಳಗೆ ಬರಲಿ. കർത്താവേ, നീ ഞങ്ങളോട് സംസാരിച്ചതിനായി സ്തോത്രം. ಕರ್ತನ ನೀನು ನಮ್ಮ ಜಗಡ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ഞങ്ങളെ തൊട്ടതിനായി സ്തോത്രം. ನಮ್ಮನ್ನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ഞങ്ങളെ വിടുവിച്ചതിനായി സ്തോത്രം. ನಮ್ಮನ್ನು ಬಿಡಿಸಿದ್ದಕ್ಕಾಗಿ ಸ್ತೋತ್ರ. വലിയ ഡെലിവറൻസുകൾ നടന്നതിനായി സ്തോത്രം. ಒಂದು ದೊಡ್ಡ ಬಿಡುಗಡೆಯಲ್ಲಿ ನಡೆದಿದ್ದಕ್ಕಾಗಿ ಸ್ತೋತ್ರ. ഞങ്ങളുടെ കരങ്ങളിലേക്ക് ഞങ്ങളെ തന്നെ താഴ്ത്തി ഏൽപ്പിക്കുന്നു. ಕರ್ತನ ನಿನ್ನ ಕರಗಳಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ತಿದ್ದೇವೆ. പ്രാർത്ഥന കേട്ടതിനായി സ്തോത്രം. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. യേശുവിൻ നാമത്തിൽ തന്നെ. ಯೇಸುವಿನ ನಾಮದಲ್ಲಿ ತಂದೆಯೇ, ആമേൻ. ಆಮೆನ್. പിതാവായ ദൈവത്തിന്റെ സ്നേഹവും ഏകജാതനായ പുത്രന്റെ കൃപയും നമ്മെ ആശ്വസിപ്പിക്കുകയും വഴി നടത്തുകയും ചെയ്ത പരിശുദ്ധാത്മാവിന്റെ സംബന്ധവും സഹവാസവും നമ്മോട് നാം ഓർത്ത് പ്രാർത്ഥിച്ച എല്ലാ വിഷയങ്ങളോടും ഇന്നും എന്നേക്കും എപ്പോഴും ഉണ്ടായിരിക്കുമാറാകട്ടെ. ആമേൻ. ഇത്രത്തോളം ജനദൈവത്തെ സ്തുതിക്കാം. ഹല്ലേലൂയ,
ഹല്ലേലൂയ,